ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜ ಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳವರ ಅಡಿದಾವರಿಗಳಲ್ಲಿ ಒಡಮಡುತ್ತಾ ನೆರೆದಿರುವ ಎಲ್ಲ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಾಸ್ತವಿಕ ಇಂಥ ದಿನದಲ್ಲೂ ಬಂದು ನೀವು ಕುತ್ಕೊಂಡು ಕೇಳ್ತೀರಿ. ನಿಮ್ಮ ಮನೆಯ ಎಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳ ಒಂದು ಅವಿಭಾಜ್ಯ ಅಂಗ ಹಬ್ಬ ಅಂದ್ರೆ ಅದು ಸಂಜೆ ಹೊತ್ತು ಬಾಗಿನ ಕೊಡೋದು, ಬೇರೆ ಮನೆಯವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಏನೇನೋ ಒತ್ತಡಗಳು ಇರುವ ಹೊತ್ತಲ್ಲೂ ಕೂಡ ಅದನ್ನು ಬಿಟ್ಟು ಈ ಸತ್ಸಂಗಕ್ಕೆ ಬಂದಿದ್ದೀರಿ ಅಂದ್ರೆ ಇದು ನಿಜವಾದ ಹಬ್ಬ. ಅದರಿಂದ ನಾನು ಅದಕ್ಕೆ ಬಾಗಿ ವಂದಿಸ್ತೇನೆ. ಮತ್ತು ನಮ್ಮನ್ನ ಭಗವಂತ ಇಂಥ ಒಂದು ಸತ್ಸಂಗದ ಜೊತೆಗೆ ಈ ದಿನವನ್ನ ನಾವು ಆರಂಭ ಮಾಡಿದ ಕಾರಣವಾಗಿ ನಮ್ಮ ಜೊತೆಗೆ ನಿರಂತರ ಇದ್ದು ನಡೆಸಲಿ ಅಂತ ಪ್ರಾರ್ಥಿಸ್ತಾ, ನಿನ್ನೆ ದಿನ ನಾನು ಒಂದು ತೀರ್ಥಯಾತ್ರಾ ಭಾಗವಾಗಿ ವನಪರ್ವ ಹೇಗೆ ಎಷ್ಟು ಆಧ್ಯಾತ್ಮಿಕವಾಗಿದೆ, ಹೇಗೆಲ್ಲ ನಮ್ಮನ್ನ ಕರೆದುಕೊಳ್ತದೆ, ಯಾವ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಅದು ಹೋರಾಟ ಮಾಡ್ತದೆ, ನಮ್ಮನ್ನ ನಡೆಸುವುದಕ್ಕೆ ಅಲ್ಲಿರುವಂತಹ ಋಷಿಮುನಿಗಳು ತೋರುವ ಮಾರ್ಗದರ್ಶನ, ಇದನ್ನೆಲ್ಲ ಗಮನಿಸಿದರೆ ಅದು ವನವಾಸವೇ ಅಲ್ಲ, ಒಂದು ದೃಷ್ಟಿಯಿಂದ ಒಂದು ಆಧ್ಯಾತ್ಮಿಕ ಯಾತ್ರೆ. ಸೊ ನಿನ್ನೆ ದಿನ ನೀವು ಕೆಲವು ಕಥಾಭಾಗಗಳನ್ನು ನೋಡಿದ್ರೆ ಹೇಗದು ಯಾವ ಪರಿಯಲ್ಲೆಲ್ಲ ಅವರನ್ನ ನಡೆಸಿಕೊಂಡು ಹೋಯಿತು ಅಂತ. ಗಂಗೆಯನ್ನ ಸ್ನಾನ ಮಾಡಿ ಮತ್ತೆ ಹೊರಡಿ ಅಂದಾಗ ಗಂಗೆ ಹುಟ್ಟಿದ ಕಥೆಯನ್ನು ಕೂಡ ಹೇಳುವ ಒಂದು ಭಾಗವಿದೆ. ನಮಗೆಲ್ಲರಿಗೂ ಗಂಗೆ ಹುಟ್ಟಿದ್ದು ಹೇಗೆ ಅನ್ನುವುದನ್ನ ಮುಖ್ಯವಾಗಿ ತಿಳಿಸುವುದು ರಾಮನ ವಂಶ ಅಥವಾ ಇಕ್ಷ್ವಾಕು ವಂಶದಿಂದ. ವಾಸ್ತವಿಕ ಈ ಗಂಗೆ ಹೇಗೆ ಹುಟ್ಟಿದಳು, ಅವಳು ಇಲ್ಲಿ ಹೇಗೆ ಬಂದಳು ಅನ್ನೋ ಪ್ರಶ್ನೆಯನ್ನು ಕೂಡ ಯುಧಿಷ್ಠಿರ ಕೇಳ್ತಾನೆ. ಅದಕ್ಕನುಗುಣವಾಗಿ ಹುಟ್ಟಿದ ಲೋಮಶರ ಉತ್ತರ ಬಹಳ ಅದ್ಭುತವಾಗಿ ಈ ಒಂದು ಮತ್ತೆ ವಂಶ ಪರಂಪರೆಯನ್ನ ಕಟ್ಟಿಕೊಡುತ್ತದೆ. ನಿಮಗೆ ನಾನು ಈಗಾಗಲೇ ಹೇಳಿದ ಭಾಗಗಳಲ್ಲಿ ಇಷ್ಟರವರೆಗಿನ ಕಥೆ ಎಲ್ಲ ಹೇಗೆ ಚಂದ್ರವಂಶದ್ದು ಅಂತ ನಾನು ಹೇಳಿದೆ. ಅದು ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪರಿಂದ 12 ಆದಿತ್ಯರು, ಅದರಲ್ಲಿ ವಿವಸ್ವನ್ ಅಥವಾ ವಿವಸ್ವಂತ, ಅರ್ಯಮ, ಪೂಷನ್, ಭಗ, ಅಂಶ, ವರುಣ, ಸವಿತ್ರ, ಮಿತ್ರ, ಧಾತ್ರ, ಭಗ, ಈ ಜೊತೆಗೆ ಇಂದ್ರ, ವಿಷ್ಣು, ಇವರಿಷ್ಟು ಸೇರಿ 12 ಆದಿತ್ಯರು. ಆ 12 ಆದಿತ್ಯರಲ್ಲಿ ಸೂರ್ಯನಿಗೆ ಮಕ್ಕಳು ಇಬ್ಬರು. ನಾನು ಹೇಳಿದ್ದೆ ಅದನ್ನು ಕೂಡ ನಿಮಗೆ, ಮನು ಮತ್ತು ಯಮ. ಆ ಮನುವಿನ ಮಕ್ಕಳಲ್ಲಿ 9 ಜನ ಗಂಡು ಮಕ್ಕಳನ್ನು ಹೇಳಿದ್ದೆ ನಾನು. ನಾಭಾಗ, ರಿಷ್ಟ, ಹೀಗೆ ಸುಮಾರು 9 ಮಕ್ಕಳಲ್ಲಿ ಇಕ್ಷ್ವಾಕು ಕೂಡ ಒಬ್ಬ. ಕೊನೆಯವಳು ಹೆಣ್ಣು ಮಗಳು 10ನೇವಳು ಇಲಾ ಮತ್ತು ಬುಧ ಇಬ್ಬರು ಸೇರಿ ಅವರ ಮಗ ಪುರೂರವ
ಪುರೂರವನಿಂದ ಊರ್ವಶಿ, ಅವರ ಜೊತೆಗೆ ಪುರೂರವ ಊರ್ವಶಿಯ ಜೊತೆಗೆ ಸೇರಿ ಹುಟ್ಟಿದವನೇ ಆಯು, ಶತಾಯು, ಗತಾಯು, ವನಾಯು, ದೃಢಾಯು. ಹೀಗೆ ಅವರದೊಂದು ಅಮಾವಾಸು, ಧೀಮಂತ ಅಂತ ಅವರದೊಂದು ಪರ್ಯಟನೆ ಹೇಳಿದ್ದೆ. ಅಲ್ಲಿಂದ ಆಯುವಿನ ನಂತರ ನಹುಷ, ಯಯಾತಿ, ಹೀಗೊಂದು ಕ್ರಮಬದ್ಧವಾದ ಚಂದ್ರವಂಶವನ್ನ ಹೇಳಿದ್ದೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇಂಥ ಒಂದು ಪರಂಪರೆಯನ್ನ ನಾವು ಚಂದ್ರವಂಶದ ಪರಂಪರೆಯಾಗಿ ನಹುಷನಿಂದ ಆ ಬಳಿಕ ಯಯಾತಿ, ಹೀಗೆ ಆ ಒಂದು ವಂಶವನ್ನ ನಾವು ನೋಡಿದ್ದೇವೆ. ಅದು ಹೇಗೆ ಯದುವಂಶವಾಯಿತು ಈ ಭಾಗ. ಇದೇ ಮನುವಿನ ಮಕ್ಕಳಾದ 9 ಜನರಲ್ಲಿರುವ ಇಕ್ಷ್ವಾಕುವಿನಿಂದ ಸೂರ್ಯವಂಶ ಬೆಳೆಯುತ್ತದೆ. ಈ ಸೂರ್ಯವಂಶವೇ ರಾಮನ ವಂಶ. ಆ ಸೂರ್ಯವಂಶದ ವಿವರಣೆಯನ್ನ ಗಮನಿಸುವುದಾದರೆ, ಇಕ್ಷ್ವಾಕುವಿನಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪೃಥು, ಪೃಥುವಿಂದ ತ್ರಿಶಂಕು, ತ್ರಿಶಂಕುವಿನಿಂದ ಯವನಾಶ್ವ, ದುಂದುಮಾರ, ಯುವನಾಶ್ವ. ಅದಾದ ಮೇಲೆ ನಾನು ನಿನ್ನೆ ಹೇಳಿದೆ ಯುವನಾಶ್ವನ ಕಥೆ, ಮಾಂಧಾತೃವಿನ ಕಥೆ, ಅವರಿಬ್ಬರು. ಸೊ ಯುವನಾಶ್ವ, ಮಾಂಧಾತೃ ಆದ ಮೇಲೆ ಸುಸಂಧಿ ಮತ್ತು ಧ್ರುವ ಸಂಧಿ. ಧ್ರುವ ಸಂಧಿಯ ನಂತರಕ್ಕೆ ಬರುವವರು ಭರತ, ಅಸಿತ, ಅಸಿತನ ಮಗ ಸಗರ. ಈ ಸಗರನಿಂದ ನಮಗೆ ಮುಂದೆ ನದಿಯ ಕತೆ. ಈ ಸಗರ ರಾಜ, ಇಕ್ಷ್ವಾಕು ವಂಶದ ಈ ರಾಜ, ತನಗೆ 2 ಹೆಂಡತಿಯರಿರ್ತಾರೆ. ಒಂದು ವಿದರ್ಭ ಕನ್ಯೆ, ಇನ್ನೊಬ್ಬಳು ಶೈಬ್ಯೆ ಅಂತ. ಈ ವಿದರ್ಭ ಕನ್ಯೆ ಮತ್ತು ಶೈಬ್ಯೆಯರಲ್ಲಿ ತನಗೆ ಸಂತಾನ ಉತ್ಪತ್ತಿ ಆಗಬೇಕು ಅಂತ ಅವನು ಭಗವಂತನನ್ನು ಪ್ರಾರ್ಥಿಸಲಾಗಿ ಆಗ ಉಂಟಾದ ಸಂತಾನ, ಅದು ದೇವರು ಕೇಳಿಕೊಂಡಾಗ ಉತ್ತರ ಕೊಟ್ಟದ್ದು ಹೀಗೆ: ನಿನಗೆ 60,000 ಮಕ್ಕಳು ಒಂದು ಹೆಂಡತಿಯಲ್ಲೂ, ಅದಲ್ಲದೆ ಒಬ್ಬನೇ ಮಗ ಇನ್ನೊಂದು ಹೆಂಡತಿಯಲ್ಲೂ ಹುಟ್ಟುತ್ತಾರೆ ಅಂತ. ಹಾಗೆ ವಿದರ್ಭ ಕನ್ಯೆಗೆ ಹುಟ್ಟಿದ್ದು 60,000 ಗಂಡು ಮಕ್ಕಳು, ಶೈಬ್ಯೆಗೆ ಹುಟ್ಟಿದ್ದು ಒಬ್ಬ ಮಗ. ಈ ಒಬ್ಬ ಮಗನೇ ಅಸಮಂಜಸ. ಹಾಗಾಗಿ ಸಗರನ ಮಗ ಅಸಮಂಜಸ ಮತ್ತು ಈ 60,000 ಮಕ್ಕಳು. ಈ ಅಸಮಂಜಸನಿಗೆ ಮದುವೆಯಾಗಿ ಅವನಿಗೆ ಅಂಶುಮಂತ ಅನ್ನುವ ಮಗ ಹುಟ್ಟಿರ್ತಾನೆ. ಬಟ್ ಅಸಮಂಜಸ ಮಹಾಲೋಕಕಂಠಕ. ನಾನು ನಿಮಗೆ ಹೇಳಿದ್ದೆ, ಮಕ್ಕಳ ಕತ್ತು ಹಿಚ್ಚಿಕೆ ಕೊಲ್ಲೋದು, ನೀರಿಗೆ ಹಾಕೋದು, ಒಂಥರ ಈ ಪರ್ವರ್ಟೆಡ್ ಆನಂದ, ಸ್ಯಾಡಿಸ್ಟಿಕ್ ಪ್ಲೆಷರ್ ಅಂತ ಏನನ್ನ ಹೇಳ್ತೇವೆ, ಅಂಥದ್ದೊಂದು ಪ್ಲೆಷರ್ ಅವನಿಗೆ. ಹೀಗಾಗಿ ಅವನು ಸಿಕ್ಕಾಪಟ್ಟೆ ಕುರಿಯಲು. ಒಂದು ಊರು ಅಥವಾ ಒಂದು ಕುಲ ಉಳಿಯಬೇಕಾದರೆ ಆ ಕುಲದ ಒಬ್ಬ ಪುತ್ರನನ್ನ ತ್ಯಾಗ ಮಾಡಬೇಕು ಅಂತ ಹಿಂದೊಂದು ಮಾತು ಬಂದಿತ್ತು. ಸಗರ ನಿರ್ಣಯ ಮಾಡುತ್ತಾನೆ, ಇವನನ್ನು ತ್ಯಾಗ ಮಾಡೋದು ಒಳ್ಳೇದು ಅಂತ. ಹೀಗಾಗಿ ಸಗರ ಅಸಮಂಜಸನನ್ನ ಗಡೀಪಾರ್ ಮಾಡ್ತಾನೆ. ಅವನು ಹೊರಟು ಹೋದ ಮೇಲೆ ಉಳಿಯೋನು ಅಂಶುಮಂತ. ಇತ್ತ 60,000 ಮಕ್ಕಳು ಇರುವಾಗ ಇವನು ಮಾಡಿದ ಹೊಸ ಕೆಲಸ ಏನು ಅಂತಂದ್ರೆ ಅಶ್ವಮೇಧ ಯಾಗ. ಸಗರ ಅಶ್ವಮೇಧ ಯಾಗ ಮಾಡಿದಾಗ ಕುದುರೆ ಬಿಡುವುದು ನಿಮಗೆ ಗೊತ್ತು. ಅದನ್ನ ಯಾರು ಕಟ್ಟಿ ಹಾಕದ ಹಾಗೆ, ಅದು ಕಟ್ಟಿ ಹಾಕಿದ್ರೆ ಇವ್ರ ಹೋಗಿ ಬಿಡಿಸ್ಕೊಂಡು ಬರೋದು, ಯುದ್ಧ, ನಿಮಗೆಲ್ಲ ಆ ಒಂದು ಕ್ರಮ ಗೊತ್ತು. ಇಂಥ ಒಂದು ಅಶ್ವ ಬಿಟ್ಟು ಆ ಅಶ್ವಮೇಧ ಯಾಗ ಪ್ರಾರಂಭ ಮಾಡಿದ್ರೆ ಆ ಅಶ್ವ ಎಲ್ಲಿ ಹೋಯ್ತು ಅಂತಲೇ ಕಾಣದೆ ಹೋಗ್ತದೆ. ಸಗರನ 60,000 ಮಕ್ಕಳು ಹುಡುಕ್ತಾರೆ, ಅದು ಎಲ್ಲಿದೆ ಎಲ್ಲಿದೆ ಅಂತ. ಎಲ್ಲಿಯೂ ಸಿಗದೆ ಇದ್ದಾಗ ವಾಪಸ್ ಬರ್ತಾರೆ, ನಮ್ಗೆ ಅದು ಸಿಕ್ತಿಲ್ಲ ಅಂತ. ಸಗರ ಹೇಳ್ತಾನೆ, ನನ್ನ ಮಕ್ಕಳಾದ್ರೆ ನೀವು ಹುಡ್ಕೊಂಡ್ ಬರ್ಬೇಕು. 2ನೇ ಬಾರಿ ಮತ್ತೆ ಮರಳಿ ಬರ್ತಾರೆ, ಸಿಕ್ತಿಲ್ಲ. 3ನೇ ಬಾರಿ ಬಹಳ ಘನವಾಗಿ ಅವರು ಒಂದು ದೊಡ್ಡ ಪಿತೃವಾಕ್ ಪರಿಪಾಲನೆಯ ಭಯವನ್ನ ಹೇಳ್ತಾನೆ ಸಗರ. ನೀನು ನಿಜವಾಗಿ ನಮ್ಮ ಮಕ್ಕಳಾದರೆ ನೀವು ದಯವಿಟ್ಟು ಹೀಗೆ ಮಾಡತಕ್ಕದ್ದನ್ನ ತಗೊಂಡು ಬರ್ಲೇಬೇಕು ಅಂತ. ಅವ್ನು ಎಲ್ಲಿವರೆಗೆ ಹೋದ್ರು ಅಂದ್ರೆ ಪಾತಾಳದ ತನಕ ಹೋದ್ರು ಅಂತ ಹುಡುಕ್ತಾ, ಭೂಮಿಯ ಆಳಕ್ಕೆ ಹುಡುಕ್ತಾ ಹುಡುಕ್ತಾ ಹೋದ್ರೆ ಅಲ್ಲೊಬ್ಬ ಕಪಿಲ ಮುನಿ. ಕಪಿಲ ಅಂದ್ರೆ ಶ್ರೀಮದ್ ಭಾಗವತದ ಪ್ರಕಾರ ಅವನೊಂದು ಅವತಾರ. ಅವನ ಅವತಾರ ಇರುವುದರಿಂದ ಅವನು ಯಾವಾಗ್ಲೂ ಒಂದು ತನ್ನ ಕೆಲಸ ಮುಗಿಸಿ ತನ್ನ ತಾಯಿಗೆ ಎಲ್ಲ ಮಹಾಯೋಗವನ್ನ ಹೇಳಿದ ನಂತರ, ಸಾಂಖ್ಯವನ್ನ ಹೇಳಿದ ನಂತರ ತನ್ನ ಪಾಡಿಗೆ ಧ್ಯಾನಕ್ಕೆ ಕೂತಿದ್ದಾನೆ. ಅವನ ಒಂದಿಷ್ಟು ದೂರದಲ್ಲಿ ಆ ಕುದುರೆ ಕಾಣುತ್ತೆ. ಈ ಹುಡುಗರು
ಆ ಕುದುರೆಯನ್ನ ಇವನೇ ಬಂಧಿಸಿರ್ಬೇಕು ಅಂತ ತಿಳಿದು ಇವನನ್ನ ಬಹಳ ಕೆಣಕ್ತಾರೆ ಮತ್ತು ಅವನನ್ನ ಆ ಧ್ಯಾನದಿಂದ ಎಬ್ಬಿಸ್ತಾರೆ, ತಮ್ಮ ಲಂಪಟತನವನ್ನ ತೋರಿಸ್ತಾರೆ, ತಾವು ದೊಡ್ಡ ದೊರೆಗಳ ಮನೆತನದವರು ಅಂತ. ಆಗ ಇವರು ಭಸ್ಮೀಭೂತರಾಗ್ತಾರೆ. ಕಪಿಲ ಮುನಿ ಕಣ್ಣು ಬಿಟ್ಟು ಸುಟ್ಟು ಹಾಕ್ತಾನೆ. ಹೀಗೆ ಭಸ್ಮವಾದ ಆ 60,000 ಮಕ್ಕಳು ಬಾರದೇ ಇದ್ದ ಮೇಲೆ ಎಲ್ಲಿ ಇದನ್ನು ಹೇಗ್ ಮಾಡೋದು ಅಂತ ಹೇಳಿ ಮತ್ತೆ ಅಂಶುಮಂತನನ್ನ ಹುಡುಕ್ಲಿಕ್ಕೆ ಬಿಡಲಾಗ್ತದೆ. ಅಂಶುಮಂತ ಹುಡುಕಿಕೊಂಡು ಹೋದಾಗ ಅವನಿಗೆ ಮತ್ತೆ ಯಥಾ ಪ್ರಕಾರ ಕಪಿಲ ಸಿಗ್ತಾನೆ ಮತ್ತು ಕುದುರೆನೂ ಸಿಗತ್ತೆ. ಬಟ್ ಅಂಶುಮಂತ ಬಹಳ ಭಕ್ತಿವಾನ್. ಅವನು ತುಂಬಾ ಭಕ್ತಿಯಿಂದ ನಮಸ್ಕರಿಸಿ ಪ್ರಾರ್ಥಿಸ್ತಾನೆ, ನನಗೆ ಇದನ್ನು ದಯವಿಟ್ಟು ಕುದುರೆಯನ್ನು ಒದಗಿಸಿ ಕೊಡ್ತೀರಾ? ನೀವು ದೊಡ್ಡ ಜ್ಞಾನಿಗಳು, ಯೋಗಿಗಳು, ತಪಸ್ವಿಗಳು, ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ನಾನು ಇದನ್ನು ಪಡೆಯಬಲ್ಲೆ ಅಂತ ಬೇಡಿಕೊಳ್ತಾನೆ. ನೀನು ತುಂಬಾ ಪ್ರಾಮಾಣಿಕನಾಗಿ ನಮ್ಮನ್ನು ಭಕ್ತಿಯಿಂದ ಬೇಡಿಕೊಂಡದ್ರಿಂದ ನಾನು ನಿನಗೆ ಕುದುರೆಯನ್ನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಈ ಇನ್ನೊಂದು ಇಷ್ಟು ಜನ ಬ್ರದರ್ಸ್ ಅಂತ ನಾವ್ ಯಾವ್ದನ್ನ ಅಣ್ಣಂದ್ರು ಅಂತ ಹೇಳ್ತೀವಿ, ಅಥವಾ ಇವನ ಅಪ್ಪನ ಅಣ್ಣ ತಮ್ಮಂದ್ರು, ಹಾಗಾಗಿ ದೊಡ್ಡಪ್ಪನು, ಇವರೆಲ್ಲ ದೊಡ್ಡಪ್ಪಂದ್ರು 60,000 ಜನ ತೀರಿ ಹೋಗಿದ್ದಾರೆ, ಇಲ್ಲೇ ಭಸ್ಮೀಭೂತರಾಗಿದ್ದಾರೆ. ನಿನಗೆ ಯಶಸ್ಸಾಗುತ್ತೆ, ಮುಂದೆ ನಿನ್ನ ವಂಶದಿಂದ ಅವರಿಗೂ ಕೂಡ ಮೋಕ್ಷ ಆಗುತ್ತೆ ಅಂತ ಅವನು ಕಳಿಸ್ತಾನೆ. ಹೀಗೆ ಕುದುರೆ ಬಂತು ಅಂತ ಒಂದು ಭಾಗ. ಇದು ಸಗರನಿಂದ ಆ ಕುದುರೆ ಬಂದದ್ದು ಒಂದು ವಿಭಾಗವಾಗಿ ನಾವು ಅದನ್ನು ನೋಡಿದ್ರೆ, ಅದ್ರ ಮುಂದಿನ ಭಾಗವಾಗಿ ಅಂಶುಮಂತನಿಗೆ ಒಂದು ತಲೆಯಲ್ಲಿ ಇರುತ್ತೆ, ನನ್ನ ದೊಡ್ಡಪ್ಪಂದ್ರೆಲ್ಲ ಅಲ್ಲಿ ಭಸ್ಮೀಭೂತರಾಗಿದ್ದಾರೆ, ಅವರಿಗೆ ಹೇಗೆ ಬಿಡುಗಡೆ, ಅವ್ರಿಗೆ ಮತ್ತೆ ಯಾವುದೋ ಒಂದು ಅವರ ನಿತ್ಯದ ಒಂದು ಮುಕ್ತಿಗೆ ಹೋಗುವಂತಹ ದಾರಿಯನ್ನ ನಾವು ಹೇಗೆ ತೋರಿಸೋದು? ಅದೇ ತಪಸ್ಸು. ಅವನಿಗೇನು ಮಾಡಕ್ಕಾಗಿಲ್ಲ. ಒಂದು ದಿನ ಗಂಗೆಯನ್ನು ನೀನು ಇಲ್ಲಿ ಕರ್ಕೊಂಡು ಬಂದು ನಿನ್ನ ವಂಶದಿಂದ ಅದು ಉದ್ಧಾರ ಆಗುತ್ತೆ ಅಂತ ಕಪಿಲ ಮುನಿ ಹೇಳಿದ್ದಾರೆ. ಈ ಅಂಶುಮಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಅವನ ಮಗ ದಿಲೀಪನಿಗೂ ಆಗ್ಲಿಲ್ಲ. ಆ ನಂತರದ ಮಗ ಭಗೀರಥ ಅವನ ಇನ್ನಿಲ್ಲದಂತಹ ತಪಸ್ಸು ಮಾಡಿ ಭಾಗೀರಥಿ ಒಲಿಸಿದ ಕಾರಣವಾಗಿ, ಅಥವಾ ಭಗೀರಥ ಒಲಿಸಿದ ಕಾರಣವಾಗಿ ಗಂಗೆ ಒಲಿದು ಹೇಳ್ತಾಳೆ, ನಾನು ನಿನ್ನ ತಪಸ್ಸಿಗೆ ಒಲಿದಿದ್ದೇನೆ ಮತ್ತು ನಾನು ನೀನು ಹೇಳಿದ ಹಾಗೆ ನೀನು ನಿನ್ನ ಹಿರಿಯರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬೇಕು ನನ್ನ ಸಹಾಯ ಅಂತಿ. ನಾನು ಬರುವುದಕ್ಕೇನು ತೊಂದರೆ ಇಲ್ಲ, ಆದರೆ ನಾನು ಒಮ್ಮೆ ಆಕಾಶದ ಆ ಎತ್ತರದಿಂದ ಧುಮ್ಮೆಕ್ಕಿದರೆ ಅದರ ಆ ಒಂದು ಆರ್ಭಟದ ರಭಸಕ್ಕೆ ಭೂಲೋಕದ ಎಷ್ಟೋ ಜನ ಜೀವ ಸಂಚಾರಗಳು ಅಲ್ಲೋಲ ಕಲ್ಲೋಲ ಆಗ್ಬಹುದು. ಆ ಥರದ ನನ್ನ ಆ ಒಂದು ಪ್ರಪಾತ ಇರುತ್ತೆ, ಅದು ಬಂದು ಬೀಳುವ ರೀತಿ. ಹಾಗೆ ಆದಾಗ ನಿನಗೆ ಸಮಸ್ಯೆ ಆಗ್ಬಹುದು. ನನ್ನ ಆ ಒಂದು ಆರ್ಭಟವನ್ನ ಮತ್ತು ದೊಡ್ಡ ರಭಸವನ್ನ ತಡೆದುಕೊಳ್ಳುವ ಶಕ್ತಿ ಇರುವುದು ಶಿವನಿಗೆ ಮಾತ್ರ. ಶಿವನನ್ನು ತಪಸ್ಸು ಮಾಡು, ಶಿವ ಒಲಿದರೆ ನಾನು ಅವನ ಮುಖಾಂತರ ಕೆಳಗೆ ಬರಬಹುದು. ನಿಮಗೆ ಬ್ರಹ್ಮಾಂಡದ ಕಟವಾಯಿಯಿಂದ ವಾಮನನ ಪಾದಕ್ಕೆ ತಾಗಿ ಅಲ್ಲಿಂದ ಗಂಗೆ ಉತ್ಪನ್ನ ಆಗಿ ಅವಳು ಬಂದು ಮೇರು ಪರ್ವತಕ್ಕೆ ಬಿದ್ದು ಮೇರು ಪರ್ವತದಿಂದ ಅವಳು ಹೋಗುವ ದಿಕ್ಕು, ಇವುಗಳೆಲ್ಲವನ್ನ ಭಾಗವತ ವಿವರಿಸ್ತದೆ. ಅವಳು ಆ ಮೇರು ಪರ್ವತದಿಂದ ಈಗ ಧುಮ್ಮಿಕ್ಕಿ ಈ ಕಡೆ ಬರ್ಬೇಕಾದ್ರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಿರೋದು. ಅಷ್ಟು ಹೇಳಿದ ತಕ್ಷಣ ಭಗೀರಥ ಶಿವನನ್ನು ಪ್ರಾರ್ಥಿಸ್ತಾನೆ. ಶಿವ ತಕ್ಷಣಕ್ಕೆ ಬಹಳ ತಪಸ್ಸಿನ ಇವನ ಬಲದಿಂದ ಒಪ್ಪಿಕೊಂಡು ಅವನು ತಾನು ಕಾಣಿಸಿಕೊಳ್ತಾನೆ. ಮತ್ತು ಆಗ ಶಿವ ಹೇಳ್ತಾನೆ, ನಾನು ಆ ಕೆಲಸವನ್ನ ಮಾಡ್ತೇನೆ. ಹಾಗೆ ಶಿವ ತನ್ನ ಶಿರವನ್ನ ಮುಡಿ ಕಟ್ಟಿ ಆ ನೀರನ್ನ ತಾನು ತಡೆದು ಅದರ ರಭಸಗಳನ್ನೆಲ್ಲ ತನ್ನಲ್ಲಿ ಅಂತರ್ಗತ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟೇ ಪ್ರವಾಹದಲ್ಲಿ ಬಿಟ್ಟದ್ದರಿಂದ ಅವನ ತಲೆಯಲ್ಲಿ ಗಂಗೆ ಸ್ಥಾಪಿತಳಾದದ್ದು. ಒಂದು ದೃಷ್ಟಿಯಿಂದ ಶಿವ ದೈವಲೋಕದ ಅಣೆಕಟ್ಟು ಅಲ್ವಾ, ಒಂದು ದೈವಲೋಕದ ಅಣೆಕಟ್ಟು. ಅವನು ತಾನು ನಿಂತು ರಭಸಗಳನ್ನೆಲ್ಲ ತಾನು ತಗೊಂಡು ಅಲ್ಲೇ ಅದು ಎಷ್ಟು ಬೇಕೋ ಅಷ್ಟೇ ಪ್ರವಹಿಸುವ ಹಾಗೆ ಗೇಟ್ ಓಪನ್ ಮಾಡಿ ಕೊಟ್ಟ. ಸೊ ಇದು ಶಿವನ ಬಹಳ ದೊಡ್ಡ ಗುಣಲಕ್ಷಣಗಳೆಲ್ಲ ಇವೆ. ಅವ ನೀಲಕಂಠನಾಗುವಾಗ, ವಿಷ ಸ್ವೀಕರಿಸುವಾಗ, ಅಥವಾ ಈ ತರ ಭೂಮಿ ರಕ್ಷಣೆಗೆ ಗಂಗೆಯನ್ನ ತಾನು ಸ್ವೀಕರಿಸುವಾಗ ಎಲ್ಲ ಕಡೆ ಅವನಂತರ ಮನುಷ್ಯನಿಗೆ ಬಹಳ ಲೋಕಪ್ರಯೋಜನಕಾರಕ. ಅಂಥದೊಂದು ಆಣೆಕಟ್ಟಿನ ಹಾಗೆ ನಿಂತು ನಮಗೆ ನೀರು ಬರುವಾಗ ಭಗೀರಥ ಕೂಡ ಸಂತೃಪ್ತನಾಗಿ ಆ ನೀರನ್ನ ಸ್ವೀಕರಿಸಿದ್ದರಿಂದ ಅವಳು ಭಗೀರಥನ ಮಗಳೇ ಆದಳು. ಭಾಗೀರಥಿ ಅನ್ನುವ ಹೆಸರು ಬಂತು ಅಂತ. ಅಲ್ಲಿಂದ ಮುಂದೆ ಅವಳ 60,000 ಜನ ಸುಟ್ಟ ಭಸ್ಮವನ್ನು ಕೂಡ ನೀರಿನಿಂದ ತೋಯಿಸಿದಾಗ ಕಪಿಲ ಮುನಿಯ ಮಾತಿನ ಪ್ರಕಾರ ಅವಳಿಗೆ ಆ ಗಂಗೆಯ ಸ್ಪರ್ಶವಾದದ್ರಿಂದ ಅಷ್ಟೂ ಜನರಿಗೆ ಬಿಡುಗಡೆ ಆಯಿತು ಈ ಲೋಕದಿಂದ ಅಂತ. ಬಹುಶಃ ಇದೇ ಕಾರಣಕ್ಕಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡಕ್ಕೆ ನಾವು ಗಂಗೆಗೆ ಹೋಗ್ತೇವೆ ನೋಡಿ.
ಎಲ್ಲೋ ಇದರ ಲಿಂಕ್ ನಮ್ಮಲ್ಲಿ ಇನ್ನು ಉಳಿದಿದೆ ಅಂತ ಕಾಣಿಸುತ್ತೆ. ಹಾಗೆ ಮಾಡಿದ್ರೇನೆ ಬಿಡುಗಡೆ. ಗಂಗೆ ಮತ್ತೆ ತಗೊಂಡೋಗಿ ಅದನ್ನ ಎಲ್ಲಿ ಮುಟ್ಟಿಸ್ಬೇಕೋ ಮುಟ್ಟಿಸ್ತಾಳೆ ಅನ್ನುವ ಭಾವನೆಯಿಂದ ನಾವು ಹಾಗೆ ಮಾಡುವ ಹಾಗೆ ಈ ಒಂದು ಪ್ರತೀತಿ ಅಥವಾ ನಂಬಿಕೆ ಇದ್ದ ಹಾಗೆ ಕಾಣ್ತದೆ. ಹೀಗೆ ಅಲ್ಲಿಂದ ಮುಂದೆ ಅವಳು ಹರಿತಾ, ಅವಳು ನಂದ ಮತ್ತೆ ಅಪರನಂದ ಅಂತ 2 ವಿಭಾಗ ಆದ್ಲು ಅಂತ ಲೋಮಶರು ಹೇಳ್ತಾರೆ. ಅದೇ ಬಹುಶಃ ನಂದ ಅಲಕನಂದ ಅಂತ ನಾವು ಆ ಬಳಿಕ ಹೇಳಿರ್ಬೇಕು ಅಂತ ಕಾಣ್ತದೆ. ಹೀಗೆ ಒಂದು ಭಾಗವಾಗಿ ನಮಗೆ ರಘುವಂಶದ ಅಲ್ಲಿಂದ ಮುಂದೆನೆ ಮತ್ತೆ ಅದೇ ನಾನು ಹೇಳಿದಂತಹ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಅವನಿಂದಲೇ ಕಕುತ್ಸ್ಥ, ಅವನಿಂದಲೇ ರಘು, ರಘುವಿನಿಂದ ಮುಂದೆ ಬೆಳೆದ ವಂಶವೇ ಕೊನೆಗೆ ಬಂದಾಗ ನಹುಷ, ಯಯಾತಿ, ಅಲ್ಲಿ ಬಂದು ನಾಭ, ಅಜ, ದಶರಥನಾಗಿ ದಶರಥನ ಮಕ್ಕಳು ರಾಮ. ಸೊ ಇದು ಒಂದು ವಂಶ. ಹಿಂಗ ನಮ್ಮ ಅಜ್ಜ ಅಜ್ಜರದ್ದೇ ಹೇಳಕ್ ಬರಲ್ಲ. ಒಬ್ರು ವೇದವ್ಯಾಸರು ಎಷ್ಟು ದೀರ್ಘವಾದ ಒಂದು ಪರಂಪರೆಯನ್ನು ಕೊಟ್ಟಿದ್ದಾರೆ, ಇದಕ್ಕಾದ್ರೂ ನಾವು ತಲೆಬಾಗಿ ನಮಿಸಬೇಕು ಅಷ್ಟೇ. ಸೊ ಇಂಥದೊಂದು ಭಗೀರಥನ ಪ್ರಯತ್ನದ ಗಂಗೆಯ ಕಥೆಯನ್ನ ಹೇಳಲಾಯಿತು. ಇದು ಒಂದು ಭಾಗವಾಗಿ. ಇದ್ರ ಮುಂದುವರಿದ ಭಾಗ ಅವ್ರ ಮುಂದೆ ಇಲ್ಲ, ಅವರು ಗಂಗೆ ಸ್ನಾನ ಮಾಡಿ, ನಿನ್ನೆ ನಾನು ನಿಮಗೆ ಹೇಳಿದೆ ಅವರು ಪವಿತ್ರಾತ್ಮರಾಗದೆ ಮೇಲೆ ಏರುವುದಕ್ಕೆ ಬರೋದಿಲ್ಲ ಅಂತ. ಸೊ ಅದಕ್ಕೆ ಅವರಿಗೊಂದು ತಪಸ್ಸು, ಅವರಿಗೊಂದು ವ್ರತ ನಿಯಮ, ಅವರಷ್ಟು ಪರಿಶುದ್ಧರಾದ ಮೇಲೇನೆ ಮೇಲಕ್ಕೆ ಏರಬಹುದು ಅಂತ ಲೋಮಶರು ಹೇಳಿದ್ರು. ಆ ಪ್ರಕಾರ ಇವರು ಕೂತಿದ್ದಾರೆ, ಇವರದ್ದು ತಪಸ್ಸು ಎಲ್ಲ ಮಾಡಿ ಮುಂದೆ ಏರ್ತಾ ಹೋದ ಹಾಗೆ ಇದು ಏರ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಸ್ಥಿತಿ ಬರುತ್ತೆ. ಭೀಮ ಎಲ್ಲ ಹೇಳಿದ್ದಾನೆ ನಾನು ಹೊತ್ಕೊಂಡು ಹೋಗ್ತೇನೆ ಅಂತ. ದ್ರೌಪದಿ ಕುಸಿತಾಳೆ, ಯುಧಿಷ್ಠಿರ ತನ್ನನ್ನು ತಾನು ಹಳೀತಾನೆ, ನಾವು ಹೇಗಪ್ಪ ಏರುದು, ಇಂಥ ಪಾಪ ಕಷ್ಟ ಕೊಟ್ನಲ್ಲ ಇವಳಿಗೆ, ನನ್ನ ಕಾರಣವಾಗಿ ಇವಳು ಪರಿತಪಿಸುವ ಹಾಗಾಯ್ತಲ್ಲ ಅಂತ ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ರೋಧಿಸ್ತಾನೆ. ಇಷ್ಟು ಹೊತ್ತಿಗೆ ಭೀಮ ಹೇಳ್ತಾನೆ, ನಾವೆಲ್ಲರೂ ಸುಖವಾಗಿ ಪ್ರಯಾಣ ಮಾಡುವ ಹಾಗೆ ನಾನು ಘಟೋತ್ಕಚನನ್ನು ಕರೀತೇನೆ. ಯಾಕಂದ್ರೆ ಘಟೋತ್ಕಚ ನಮಗೆ ಹೇಳಿದ್ದಾನೆ, ನನ್ನ ಅವಶ್ಯಕತೆ ಬಿದ್ದಾಗ ಸ್ಮರಿಸಿ ಅಂತ. ನಾನು ಸ್ಮರಿಸ್ತೇನೆ, ಆ ಮೂಲಕ ಘಟೋತ್ಕಚನನ್ನ ಕರೀತೇನೆ ಅಂತ ಘಟೋತ್ಕಚನನ್ನ ಕರೆಯಲಾಗ್ತದೆ. ಹಾಗೆ ಘಟೋತ್ಕಚನನ್ನ ಕರೆದರೆ ಘಟೋತ್ಕಚ ತನ್ನ ಕಿಂಕರರ ಸಹಿತ ಬರ್ತಾನೆ, ಒಂದಿಷ್ಟು ಅವನ ಸೇನೆಯ ಜೊತೆಗೆ. ಅವರು ಎಲ್ಲರಿಗೂ ಆಕಾಶ ಮಾರ್ಗದಲ್ಲಿ ಹಾರುವುದು ಗೊತ್ತು. ಭೀಮ ಕೂಡ ಆಕಾಶ ಮಾರ್ಗದಲ್ಲಿ ಹಾರುವುದನ್ನು ಬಲ್ಲವನಾಗಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಘಟೋತ್ಕಚಾದಿಗಳಿಗಂತೂ ಅವರು ಮಾಯಾವಿದ್ಯಾ ಪ್ರವೀಣರು, ಅವರಿಗೆ ಎಷ್ಟು ಬೇಕೋ ಅಷ್ಟು ಎತ್ತರದಲ್ಲಿ ಹಾರುವ ಒಂದು ವಿದ್ಯೆ ಗೊತ್ತಿತ್ತು. ಹೀಗಾಗಿ ಘಟೋತ್ಕಚ ಕಿಂಕರರೆಲ್ಲ ಹಾರ್ತಿದ್ರು. ಇದು ಒಂದು ರಾಕ್ಷಸ ವಿದ್ಯೆಯಾಗಿ ಒಂದು. ಇನ್ನು ತಪಸ್ವಿಗಳಿಗೆ ಖೇಚರಿಗಳು ಅಂತಲೇ ಒಂದು ವಿದ್ಯೆ ಇದೆ. ಖ ಅಂದ್ರೆ ಆಕಾಶ, ಖಾದಲ್ಲಿ ಚಲಿಸುವವರು ಖೇಚರಿಗಳು. ಯಾರು ಆಕಾಶದಲ್ಲಿ ಚಲಿಸಬಲ್ಲರೋ ಅವರಿಗೆ ಖೇಚರಿಗಳು ಅಂತ ಹೇಳೋದು. ಅವರಿಗೆ ಆಕಾಶ ವಿದ್ಯೆ ಗೊತ್ತಿತ್ತು ಅಂತ ಇಲ್ಲಿ ವಿವರಣೆ ಬರುತ್ತೆ. ಪಾಂಡವಾದಿಗಳನ್ನು, ಅವರ ಜೊತೆಗಿದ್ದ ಬ್ರಾಹ್ಮಣರನ್ನು, ಯುಧಿಷ್ಠಿರನನ್ನು, ಮತ್ತೆ ಎಲ್ಲ ಇದು ದ್ರೌಪದಿಯನ್ನೆಲ್ಲ ಘಟೋತ್ಕಚ ಕಿಂಕರರು ಮತ್ತೆ ಕೆಲವರನ್ನು ಭೀಮ ಎಲ್ಲ ಹೊತ್ಕೊಂಡು ಹೋದ್ಮೇಲೆ ಲೋಮಶರು ಪರ್ಯಾಯವಾಗಿ ಇನ್ನೊಂದು ಕಡೆ ತಾನೇ ಹಾರ್ಕೊಂಡು ಹೋಗ್ತಿದ್ರು ವಿವರಣೆ ಬರುತ್ತೆ. ಅದ್ರ ಆಚೆ ಈಚೆ ಆಕಾಶದಲ್ಲಿ ವಿಮಾನಗಳು ಹಾರ್ತಿದ್ದ ಹಾಗೆ ಮನುಷ್ಯರು ಹಾರುವ ವಿವರಣೆಯನ್ನು ಕೊಡ್ತಾರೆ. ಈ ಖೇಚರಿ ವಿದ್ಯೆ ಅನ್ನೋದು ಹಿಂದಿನ ಋಷಿಮುನಿಗಳಿಗೆ ಮಾತ್ರ ಗೊತ್ತಿತ್ತು ಅಂತ ನಾವು ಭಾವಿಸಿದ್ರೆ, ಇದೊಂದು ಸಾಧನಾ ಪಥದ ಸಿದ್ಧಿ ಅನ್ನೋದಕ್ಕೆ ಸತ್ಯಕಾಮರು ಮತ್ತೆ ಉದಾಹರಣೆ. ಅವರು ದೇವನ ಇನ್ನೊಂದು ಬಾಗಿಲು ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಸಾಧ್ಯ ಆದ್ರೆ ನೋಡಬಹುದು. ತಾನು ಈ ತಂತ್ರ ಸಾಧನಾ ಪಥದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದೆ, ಯಾವ ಯಾವ ಸಿದ್ಧಿಗಳನ್ನು ಪಡೆದೆ, ಅದಕ್ಕೇನೆ ಅದನ್ನು ಅವರು ದೇವನ ಇನ್ನೊಂದು ಬಾಗಿಲು ಅಂತ. ಅಂದ್ರೆ ನಮಗೆ ಬೇರೆ ಬೇರೆ ಶಕ್ತಿಗಳು ಬರುವುದು ದೇವರದ್ದೇ ಶಕ್ತಿ ಅಲ್ವಾ. ಸೊ ದೇವರಾಗುವುದಕ್ಕೆ ಬೇರೆ ಬೇರೆ ಬಾಗಿಲುಗಳಿವೆ, ಅದರಲ್ಲಿ ಇನ್ನೊಂದು ಬಾಗಿಲಿನ ಮೂಲಕ ನಾವು ಶಕ್ತಿಯ ಮೂಲಕ ನಾನು ಪಡೆದಂತಹ ದೇವರ ಶಕ್ತಿಗಳು ಇವು ಅನ್ನುವ ಹಾಗೆ ದಾಖಲಿಸುವಾಗ ಸ್ತಂಭನ, ಮೋಹಿನಿ, ವಶೀಕರಣ, ಅದರಲ್ಲಿ ಖೇಚರಿ ಕೂಡ ಒಂದು. ಜಲಸ್ತಂಭನ ಕೂಡ ಒಂದು ವಿದ್ಯೆ. ಅದನ್ನೇ ದುರ್ಯೋಧನ ನೀರಿನಲ್ಲಿ ಮುಳುಗಿ ಎಷ್ಟು ಕಾಲ ಏನೂ ಆಗದೆ ಇದ್ದದ್ದು. ಅರ್ಜುನನಿಗೆ ಅದನ್ನು ಅನುಗ್ರಹ ಮಾಡಿದ್ಲು, ಉಲೂಪಿ ನಿನಗೆ ನೀರಿನಲ್ಲಿ ಜಲಚರಗಳು ಏನು ಮಾಡದೇ ಇರ್ಲಿ ಅಂತ. ಸೊ ಇಂಥದೆಲ್ಲ ಜಲಸ್ತಂಭನ, ಜಲದ ಜೊತೆಗೆ ಅಲ್ಲದೆ ಬೇರೆ ಸ್ತಂಭನ, ವಶೀಕರಣ, ಖೇಚರಿ, ಆಕಾಶದಲ್ಲಿ ಸಂಚರಿಸುವ ವಿದ್ಯೆಗಳು ಕೇವಲ ಲೋಮಶರ ಕಾಲಕ್ಕಿತ್ತು ಅಂತ ದಯವಿಟ್ಟು ಭಾವಿಸಬೇಡಿ. ಸತ್ಯಕಾಮರು ಅದನ್ನ ತನ್ನ ಕೃತಿಯಲ್ಲಿ ಹೀಗೊಂದು ಸಾಧನಾ ಪಥದಲ್ಲಿ ನಾನು ಅದನ್ನ ಸಿದ್ಧಿಸಿಕೊಂಡಿದ್ದೇನೆ ಅನ್ನೋದನ್ನ ಬರೀತಾರೆ. ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು, ಋಷಿಗಳು ನಾವು ನೆನೆಸಿದ ಕೂಡಲೇ ಆಕಾಶ ಮಾರ್ಗದಲ್ಲಿ ಬಂದು ನಮ್ಮ ಮುಂದೆ ಇಳೀತಿದ್ರು ಅನ್ನುವ ಕಥಾಭಾಗಗಳೆಲ್ಲ ಬರ್ತಿತ್ತಲ್ಲ, ಇದು ಖೇಚರಿ ವಿದ್ಯೆ ಇಲ್ಲ. ಸೊ ಇಂಥದೊಂದು ವಿದ್ಯೆಯ ಮೂಲಕ ಅವರು ಮೇಲಕ್ಕೆ ಹೋಗುವುದಕ್ಕೆ ತಮ್ಮನ್ನು ತಾವು ವಿಮಾನದ ಅವಶ್ಯಕತೆಯ ಹಾಗೆ ಮನುಷ್ಯನನ್ನು ಬಳಸಿಕೊಂಡು ಹೋದರು ಅನ್ನುವ ವಿವರಣೆಗಳೆಲ್ಲ ಬಹಳ ಸುಂದರವಾಗಿ ಬರ್ತವೆ. ಹೇಗೆಲ್ಲ ಎತ್ಕೊಂಡು ಹೋದ್ರು, ನೋಡಕ್ ಹೆಂಗ್ ಕಾಣ್ತಿತ್ತು, ಆಕಾಶದಲ್ಲಿ ಹೇಗೊಂದು ವಿಮಾನ ಮಾರ್ಗ ಸಂಚಾರದ ಹಾಗೆ ಕಾಣ್ತಿತ್ತು ಇತ್ಯಾದಿ. ಹಾಗೆ ಮೇಲಕ್ಕೆ ಹೋಗ್ತಾರೆ.
ಮೇಲಕ್ಕೆ ಹೋಗಿ ಅವರು ತಲುಪುವುದು ಬದರಿ ಆಶ್ರಮದ ವಿಶಾಲ ಆಶ್ರಮ ಅನ್ನುವ ನರನಾರಾಯಣರು ಇದ್ದಂತಹ ಜಾಗ ಅಂತ. ಪೂರ್ವದಲ್ಲಿ ನರನಾರಾಯಣರು ಅಲ್ಲಿ ಇದ್ರು ಅಂತ ನೋಡಿ. ಕೆಲವು ನಾನು ಅದೇ ಹೇಳಿದೆ, ಎಲ್ಲ ಹೆಸರುಗಳು ಇಲ್ಲದಿದ್ರು ಕೂಡ ಅವ್ರು ಹೇಳೋ ಅನೇಕ ಹೆಸರುಗಳು ಈಗಲೂ ಇವೆ. ಬದರಿ, ಪುಷ್ಕರ, ಕುರುಕ್ಷೇತ್ರ, ನೈಮಿಷಾರಣ್ಯ, ಇಂಥ ಕೆಲವು ಕ್ಷೇತ್ರಗಳು ಈಗಲೂ ನೋಡ್ಲಿಕ್ಕೆ ಸಿಗುತ್ತೆ. ನೈಮಿಷಾರಣ್ಯ ಎಲ್ಲಿದೆ, ಹೆಂಗ್ ಹೋಗುದು, ಎಲ್ಲ ವಿವರಗಳು ಇವೆ. ಪರಿಶಿಷ್ಟದಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಈಗಲೂ ಪರಿಶಿಷ್ಟದಲ್ಲಿ ನಿಮಗೆ ಕಿಲೋಮೀಟರ್ ಲೆಕ್ಕದಿಂದ ಯಾವ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹೋದ್ರೆ, ಯಾವ ದಿಕ್ಕಿಗೆ ಹೋದ್ರೆ ನೈಮಿಷಾರಣ್ಯ ಇದೆ, ವಿವರಗಳಿವೆ. ಹಾಗಾಗಿ ಈಗ ಬದರಿ ಅನ್ನೋದು ನಮಗೆ ಇವತ್ತಿಗೂ ಗೊತ್ತಿರುವ ಕ್ಷೇತ್ರ. ಅಲ್ಲಿಗೆ ಹೋಗ್ತಾರೆ ಯುಧಿಷ್ಠಿರಾದಿಗಳು. ಅಲ್ಲಿ ಕೂತಿದ್ದಾಗ ಹೀಗೆ ಒಂದು ತಮ್ಮ ಪಾಡಿಗೆ ಬೇರೆ ಬೇರೆ ದಿಕ್ಕಿಗೆಲ್ಲ ಹೋಗ್ಕೊಂಡು ಕೂತಿದ್ದಾರೆ. ದ್ರೌಪದಿಯ ಹತ್ರ ಅವಳು ಈಶಾನ್ಯ ದಿಕ್ಕಿನ ಬೆಟ್ಟದ ಒಂದು ತುದಿ ಮೇಲೆ ಹೋಗಿ ಎಲ್ಲ ಕೂತಿದ್ದಾಳೆ. ಬಹಳ ವಿಶೇಷವಾದ ಒಂದು ಗಂಧಭರಿತ ಪುಷ್ಪ ಬಂದು ಬೀಳುತ್ತೆ. ಅದು ಬಂದು ಬಿದ್ದಾಗಲೇ ಅದರ ಪರಿಮಳವೇ ಅವಳನ್ನು ಆಕರ್ಷಿಸ್ತದೆ. ಆ ಆಕರ್ಷಣೆಗೆ ಅವಳ ಅದಕ್ಕೆ ಹೆಸರೇ ಇದು ಬಹಳ ಗಂಧಭರಿತವಾಗಿದೆ. ಹಾಗಾಗಿ ಸೌಗಂಧಿಕ ಪುಷ್ಪ ಅಂತ. ಬಹಳ ಸೌಗಂಧಿಕ ಪುಷ್ಪ ಇದೆ, ಎಂಥ ಪರಿಮಳದ್ದು. ಅವಳ ಆಚೆ ಈಚೆ ನೋಡಲ್ಲ. ಭೀಮನನ್ನು ಕರೆದು ಹೇಳ್ತಾಳೆ, ಭೀಮ, ನನಗೆ ಈ ಪುಷ್ಪ ಬಹಳ ಇಷ್ಟ ಆಯ್ತು. ನಾನು ಈ ಪುಷ್ಪನ ಯುಧಿಷ್ಠಿರನಿಗೆ ಕೊಡ್ತೇನೆ. ಆದ್ರೆ ನಾವು ಮತ್ತೆ ಕಾಮ್ಯಕ ವನಕ್ಕೆ ಹೋಗ್ತೀವಲ್ಲ, ಅವ್ರು ಅಲ್ಲಿಂದಲೇ ಹೊರಟಿರೋದು, ನಿಮಗೆ ಗೊತ್ತು ಅವರ ಆರಂಭ ಯಾತ್ರೆ. ನಾವು ಮತ್ತೆ ಕಾಮ್ಯಕ ವನಕ್ಕೆ ಹೋಗುವಾಗ ನನಗೆ ತುಂಬಾ ಇಂಥ ಪುಷ್ಪಗಳು ಬೇಕು, ನಾನು ಹಾರ ಮಾಡಿ ತಗೊಂಡು ಹೋಗ್ಬೇಕು. ನೀನು ನನಗೆ ಈ ಸೌಗಂಧಿಕ ಪುಷ್ಪ ಎಲ್ಲಿದೆ ನೋಡಿ, ಬಹಳ ಹೋಗಿ ತಗೊಂಡು ಬಾ ಅಂತ. ಈ ಭೀಮ ಹೇಳಿದ ತಕ್ಷಣ ಅವಳು ಇನ್ನೊಂದು ಮಾತು ಹೇಳ್ತಾಳೆ, ನನಗೆ ನೀನು ಪ್ರಿಯವಾದವನು ಮತ್ತು ಪ್ರಿಯವಾದ ಕೆಲಸ ಮಾಡುತ್ತೀ ಎಂದಾದ್ರೆ ನೀನು ನನಗಿದನ್ನು ತೆಗೆದುಕೊಂಡು ಬಾ. ಆ ಒಂದು ಮಾತು ಅವನಿಗೆ ಸಾಕಾಗತ್ತೆ. ಪ್ರಿಯವಾದವನಾದ್ರೆ ಈ ಕೆಲಸವನ್ನು ಮಾಡುವಂಥದ್ದು. ಅವನು ತಕ್ಷಣ ಆಚೆ ಈಚೆ ನೋಡದೆ ಆ ಬೆಟ್ಟ ಹತ್ತಿ ಹೊರಡ್ತಾನೆ ಈಶಾನ್ಯ ದಿಕ್ಕಿಗೆ. ತುಂಬಾ ಮೇಲಕ್ಕೆ ಹೋಗ್ತಾನೆ. ಅಲ್ಲಿಂದ ಆ ಬೆಟ್ಟ ಹೇಗಿತ್ತು, ಅದರ ಕಲ್ಲಿನ ಬಣ್ಣ ಯಾವುದಿತ್ತು, ಆ ಬೆಟ್ಟ ಹೇಗೆ ಹರಳಿನ ಬಣ್ಣದ ನೀಲವರ್ಣದ ಪರ್ವತ ಇತ್ತು, ಇದೆಲ್ಲ ವಿವರಣೆಗಳಿವೆ. ಮೇಲಕ್ಕೆ ಹೋಗಿ ಒಂದು ಸಮತಟ್ಟಾದ ಜಾಗ ಬರುತ್ತೆ. ಅವನಿಗೆ ಪುಷ್ಪದ ವಾಸನೆಯೇ ಗೈಡೆನ್ಸ್. ಆ ವಾಸನೆಯಲ್ಲಿ ಬರುತ್ತೆ, ಆ ದಿಕ್ಕಲ್ಲಿ ಹೋಗುದು. ಅವನಿಗೆ ಎಲ್ಲಿದೆ ಅಂತ ಅವನಿಗೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಅವನೊಂದು ಸಮತಟ್ಟಾದ ಜಾಗ ಬರುತ್ತೆ. ಇನ್ನು ಮುಂದೆ ಎಲ್ಲೋ ವಾಸನೆ ಬರುತ್ತೆ. ಆ ಕಡೆ ಹೋಗ್ತಾನೆ. ಅಲ್ಲಿ ಬಹಳ ದೊಡ್ಡ ಬಾಳೆಯ ತೋಟ ಕಾಣಿಸ್ತದೆ. ಆ ಬಾಳೆಯ ತೋಟದ ಒಳಗೆ ಆಚೆ ಕಡೆಗೆ ಹೋಗ್ಬೇಕು ಕಾಣಿಸ್ತದೆ ಅಂತ ಆ ವಾಸನೆ ಆ ಕಡೆಗೆ ಎಳಿತದೆ. ಆ ಕಡೆ ಹೋಗ್ತಾನೆ. ಆ ಬಾಳೆಯ ತೋಟದ ಹತ್ರ ಹೋಗಿ ಆ ಬಾಳೆಯ ತೋಟದ ಮತ್ತೆ ಇವನು ಹೋಗುವಾಗೆಲ್ಲ ದಾರಿ ತುಂಬಾ ಏನ್ ಸಿಗ್ತದೋ ಅದನ್ನು ಕೊಲ್ಲುವುದು, ಬಹಳ ವಿಧ್ವಂಸಕಾರಕ ಕೆಲಸಗಳನ್ನೆಲ್ಲ ಗಿಡ ಕೆಡದು ಅದನ್ನ ದಾರಿ ಮಾಡ್ಕೊಂಡೆಲ್ಲ ಹೋಗುವ ಒಂಥರ ಮಹಾ ಫೆರೋಷಿಯಸ್ ನಡೆ. ಹೀಗೆ ಹೋಗ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಅವನಿಗೆ ಇದ್ದಕ್ಕಿದ್ದ ಹಾಗೆ ಆ ಬಾಳೆಯ ತೋಟದಲ್ಲಿ ಒಂದು ಸಣ್ಣ ಸಂದಿಯ ದಾರಿ ಕಾಣ್ತದೆ. ಆ ಸಣ್ಣ ಸಂದಿಯ ದಾರಿಯಲ್ಲಿ ಕಪಿ ಒಂದು ಅಡ್ಡ ಆಗಿ ಕೂತಿರುತ್ತೆ. ಇವನಿಗೆ ಬೇರೆ ದಾರಿಗಳಿಲ್ಲದಷ್ಟು ದಟ್ಟ ಬಾಳೆಯ ತೋಟ, ಆ ಸಂದಿಯಲ್ಲೇ ಹೋಗಬೇಕು. ಇಲ್ಲಿ ಕೂತ ಈ ಕಪಿ ಅವನು ಮಾಡುವ ಆರ್ಭಟ, ಅವನು ಯಾವುದೋ ಗಿಡ ಕೆಡುವುದು, ಯಾವುದೋ ಒಂದು ಪ್ರಾಣಿಯನ್ನು ಕೊಲ್ಲುವುದು, ಯಾವುದೋ ಆರ್ಭಟ ಕೂಗುವುದು ಎಲ್ಲ ಕೇಳ್ತಾ ಇದೆ ಅಲ್ಲ. ನಾನಿಲ್ಲಿ ಕೂತಿದ್ದೀನಿ ಅಂತ ತೋರಿಸ್ಬೇಕು ಅನ್ನುವ ಹಾಗೆ ಆ ಕಪಿ ತನ್ನ ಬಾಲವನ್ನ ನೆಟ್ಟಗೆ ಎತ್ತಿ ಒಂದು ಫಟ್ ಅಂತ ಆ ಪರ್ವತಕ್ಕೆ ಬಡೀತದೆ. ಪರ್ವತಕ್ಕೆ ಬಡಿದ ಆ ಸಪ್ಪಳ, ಅದರ ಪ್ರತಿಧ್ವನಿ ಎಷ್ಟು ಜೋರಾಗಿ ಮತ್ತೆ ಮತ್ತೆ ಗುಂಗ್ 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 ಅಂತ ಗಾನ ಮಾಡಿತ್ತು ಅಂತಂದ್ರೆ, ಏಕದಂ ಭೀಮ ಇದು ಯಾವುದು ಸಪ್ಪಳ, ಇದು ಯಾವುದು ನನಗೆ ಕರೀತಾ ಇರೋದು ಅಂತ ನೋಡಿದ್ರೆ ಕಪಿ ದಾರಿಗೆ ಅಡ್ಡವಾಗಿ ಕೂತಿದೆ. ಅವನಿಗೆ ಗೊತ್ತಾಯಿತು, ಈ ಕಪಿಯೇ ನನ್ನನ್ನ ಬೇಕು ಅಂತ ಕೆಣಕಲಿಕ್ಕೆ ಈ ಸಪ್ಪಳ ಮಾಡಿದೆ ಅಂತ. ನಿನಗ್ ಮಾತ್ರ ಸಪ್ಪಳ ಮಾಡಕ್ ಬರೋದಾ ಅನ್ನುವ ಹಾಗೆ ಭೀಮಸೇನನಿಗೆ ಮೊದಲಿನಿಂದಲೂ ಗರ್ಜನೆಯ ಧ್ವನಿ. ಅವನು ಭಾರಿ ಘೋರ ಧ್ವನಿಯಲ್ಲಿ ಆರ್ಭಟಿಸಿ ಕೂಗ್ತಾನೆ. ಅದು ಕೂಡ ಅಷ್ಟೇ ಸಿಡಿಲಿನ ಹಾಗೆ ಎಲ್ಲೋ ಕಡೆ ಪ್ರತಿಧ್ವನಿಸ್ತದೆ. ತನಗೆ ಗೊತ್ತೇ ಆಗ್ಲಿಲ್ಲ ಅನ್ನುವ ಹಾಗೆ ಮಂಗ ಓರೆ ಕಣ್ಣಿನಿಂದ ಅಷ್ಟೇ ನೋಡಿತು ಅಂತ ಭಾರಿ ಚಂದ ವೇದವ್ಯಾಸರ ವಿವರಣೆ. ಅಂದ್ರೆ ಅಲಕ್ಷಿಸಿದ್ರೆ ಅಂತ ನೋಡ್ಲಿಲ್ಲ, ಇದು ಯಾರು ಎಷ್ಟು ಶಬ್ದ ಮಾಡುವುದು ನೋಡಿ, ಕಣ್ಣು ಮುಚ್ಕೊಂಡಿದ್ದದಿವ ಏನ್ ಮಾಡ್ತಾನೆ ಅಂತ ಒಂದು ಓರೆ ಕಣ್ಣಿನಿಂದ ನೋಡಿತಂತೆ ಕಪಿ. ಈ ಓರೆ ಕಣ್ಣಿನಿಂದ ಮಾತ್ರ ನೋಡಿ ಸ್ವಲ್ಪವೂ ಆರ್ಭಟಕ್ಕೆ ಆ ಬೊಬ್ಬೆಗೆ ತಾನು ಪ್ರತಿಕ್ರಿಯಿಸದೆ ಇರುವುದನ್ನು ನೋಡಿ ಈ ಭೀಮನಿಗೆ ಇನ್ನಷ್ಟು ರೋಷ ಬಂದು
ಸೀದಾ ಅದರ ಹತ್ರ ಬಂದು, ಯಾರು ನೀನು? ನನ್ನ ದಾರಿಗೆ ಯಾಕೆ ಅಡ್ಡವಾಗಿ ಕೂತಿದ್ದಿ? ನನಗೆ ಮುಂದೆ ಹೋಗಲಿಕ್ಕೆ ದಾರಿ ಬಿಡು. ನಾನು ಒಂದು ಕಪಿ, ನಿನ್ನ ದಾರಿಗೆ ಅಡ್ಡ ಕೂತದ್ದೇನೂ ಅಲ್ಲ. ಇದು ನನ್ನ ವಾಸಸ್ಥಾನ. ನಾನು ನನ್ನ ಪಾಡಿಗೆ ಇಲ್ಲೂ ಕೂತಿದ್ದೇನೆ. ಅದಿರಲಿ, ನೀನು ಯಾರು? ಏನು ಬಂದವ? ಎಲ್ಲಿಗೆ ಹೋಗಬೇಕು? ನಾನು ಇಂಥವ ಭೀಮಸೇನ, ಪಾಂಡವರಲ್ಲಿ ಎರಡನೆಯ. ನಾನೀಗ ಸೌಗಂಧಿಕ ಪುಷ್ಪವನ್ನ ತರುವುದಕ್ಕಾಗಿ ಹೊರಟಿದ್ದೇನೆ. ನನಗೆ ದಾರಿ ಬಿಡು, ಅವಸರವಿದೆ, ಸಮಯವಿಲ್ಲ. ಏನು ಬೇಕಾದರೂ ಮಾಡು, ಆದರೆ ನಾನು ಈ ದಾರಿಯನ್ನು ಮಾತ್ರ ಬಿಡುವುದಿಲ್ಲ. ನೀನು ಈ ದಾರಿ ಬಿಟ್ಟು ಹೇಗೆ ಹೋಗುತ್ತೀಯೋ ನಿನಗೆ ಸೇರಿತು. ನಾನಂತೂ ಇಲ್ಲಿಂದ ನಿನಗೆ ಹೋಗುವ ದಾರಿ ಕೊಡೋದಿಲ್ಲ. ಏನಾದರೊಂದು ಮಾತನಾಡಿಕೊಂಡು ನನ್ನ ಸಮಯ ವ್ಯರ್ಥ ಮಾಡಬೇಡ, ನನ್ನ ಕೋಪವನ್ನು ಕೆಣಕಬೇಡ. ತಕ್ಷಣ ದಾರಿ ಬಿಟ್ಟು ನನಗೆ ಅವಕಾಶ ಮಾಡಿಕೊಡು. ನೋಡು, ನನಗಾದರೂ ವಯಸ್ಸಾಗಿದೆ, ಮುದುಕ, ರೋಗ ಬೇರೆ, ಎದ್ದು ಓಡಾಡುವ ಶಕ್ತಿ ಇಲ್ಲ. ಸುಮ್ಮನೆ ನೀನು ಯಾಕೆ ನನ್ನ ಜೊತೆಗೆ ನನ್ನನ್ನು ಎಬ್ಬಿಸಿ ದಾರಿ ಬಿಡು ಅಂತ ಪ್ರಾರ್ಥಿಸ್ತೀಯಾ? ಹಾಗೆ ನನ್ನ ಮೇಲಿಂದ ಹಾರಿ ಹೋಗಿಬಿಡು, ಸಮಸ್ಯೆ ಇಲ್ಲವಲ್ಲ. ನಾನು ಪ್ರತಿ ಜೀವರಾಶಿಗಳಲ್ಲಿ ನನ್ನ ಅಂಶನಾದ ಭಗವಂತನಿದ್ದಾನೆ ಎಂದು ನಂಬುವವ. ನಿನ್ನ ಮೇಲೆ ಹಾರಿ ಹೋಗುವುದು ಎಂದರೆ ನಾನು ಭಗವಂತನ ಮೇಲೆ ಹಾರಿ ಹೋದ ಹಾಗೆ. ಅದು ಧರ್ಮವಲ್ಲ. ನಾನು ಎಂದೂ ನಿನ್ನ ಮೇಲೆ ಹಾರಿ ಹೋಗುವುದಿಲ್ಲ. ನಾನು ಅಧರ್ಮದ ಕೆಲಸ ಮಾಡುವುದಿಲ್ಲ. ಹಾಗಾಗಿ ನನ್ನಲ್ಲಿ ಇಂಥ ಪ್ರೇರಣೆಯನ್ನ, ಪ್ರಚೋದನೆಯನ್ನು ಮಾಡಬೇಡ. ಒಂದು ವೇಳೆ ನಾನು ವೇದಾಂಗವನ್ನು ತಿಳಿಯದ, ನನ್ನ ಪಾಡಿಗೆ ಯಾರದ್ದೋ ಆಜ್ಞೆಯನ್ನು ಸಾಧಿಸುವ ಸಾಕ್ಷಾತ್ ದಾಸನಂತೆ ಇರುವ ನನ್ನ ಪೂರ್ವಜನಾದ ಹನುಮಂತನಾಗಿದ್ದರೆ, ಶತಯೋಜನ ಸಮುದ್ರ ಹಾರಿದನಲ್ಲ, ಅವನ ಹಾಗೆ ಹಾರಿಬಿಡುತ್ತಿದ್ದೆ. ಆದರೆ ನಾನು ವೇದಾಂಗಗಳನ್ನು ತಿಳಿದು ಶಾಸ್ತ್ರಗಳನ್ನು ಬಲ್ಲ ಧರ್ಮಿಷ್ಠ. ನನ್ನನ್ನು ಈ ಕೆಲಸಕ್ಕೆ ಪ್ರಚೋದಿಸಬೇಡ. ಓಹೋ, ನೀನು ನನ್ನಂತೆ ಅಲ್ಲವಾ? ಆಗಲಿ. ಅದು ಯಾರೋ ಹನುಮಂತ ಅಂದಿ, ಯಾರವನು? ಅವನ ಪರಿಚಯ ಮಾಡಿಸಿಕೊಡಬಹುದಾ ನನಗೆ? ಅಷ್ಟರಲ್ಲಿವ ಅವನು ನನ್ನ ಸಹೋದರ. ನಾನು ಮತ್ತು ಅವನು ಅಣ್ಣ ತಮ್ಮಂದಿರು. ಅವನು ವಾಯುಪುತ್ರ, ನಾನು ವಾಯುಪುತ್ರ. ನಾನು ಅವನನ್ನು ಚೆನ್ನಾಗಿ ಬಲ್ಲೆ. ಅವನು ಅಂತಿಂಥ ಮಹಾತ್ಮ ಅಂದರೆ ಮಹಾತ್ಮ, ಅಂತಿಂಥವನಲ್ಲ. ಅವನು ಮಾಡಿದ ಸಾಹಸ ಕಾರ್ಯಗಳನ್ನು, ಸಾಹಸ ಗಾಥೆಗಳನ್ನು ಕೇಳಿಯೇ ನಾನು ಎಷ್ಟೋ ಬಾರಿ ರೋಮಾಂಚಿತನಾಗಿದ್ದೇನೆ. ಅಂಥ ಹನುಮಂತನ ಕಥೆ ಯಾರಿಗೆ ಗೊತ್ತಿಲ್ಲ. ಆದರೆ ಈಗ ಏನಾಗಬೇಕು? ನನಗೆ ದಾರಿ ಬಿಡು ಅಂದಿದ್ದೇನೆ. ನನಗೆ ದಾರಿ ಬಿಡು. ನನಗೆ ನಿನ್ನ ಯಾವ ವೇದಾಂಗ ಶಾಸ್ತ್ರ ಗೊತ್ತಿಲ್ಲ. ನಿನ್ನ ಹನುಮಂತನ ಗುರುತೂ ಇಲ್ಲ. ಹೇಳಿದನಲ್ಲ, ಆರೋಗ್ಯ ಇಲ್ಲ. ಸುಮ್ಮನೆ ಈ ದಾರಿ ಒಂದಿಷ್ಟು ಬಾಲ ಅಡ್ಡ ಇಟ್ಟಿದ್ದೇನೆ. ಬಾಲ ಸರಿಸು ಹೋಗು. ಎಡಗೈಯಲ್ಲೊಮ್ಮೆ ಬಾಲ ಎತ್ತಿ ಗರಗರ ತಿರುಗಿಸಿ ಬಡಿದು ಹೋಗಲ ಈ ಕಪಿಯನ್ನು ಎಂದು ಮನದೊಳಗೆ ಭೀಮಸೇನ ಭಾವಿಸಿದನಂತೆ. ಹಾಗೆ ಭಾವಿಸಿಕೊಂಡು, ಇಲ್ಲ ಇಲ್ಲ, ಅದು ಅಧರ್ಮವಾಗುತ್ತದೆ, ಹೋಗಿ ಎಡಗೈಯಲ್ಲಿ ಎತ್ತಿ ಬಿಟ್ಟರಾಯಿತು ಬಾಲವನ್ನು ಅಂತ ಎಡಗೈಯಲ್ಲಿ ಹೋಗಿ ಎತ್ತಿದರೆ ಅದು ಅಲುಗುತ್ತಿಲ್ಲ. ಎರಡೂ ಕೈಗಳಿಂದ ಹೋಗಿ ಹಿಡಿದು ಬಲ ಪ್ರಯೋಗ ಮಾಡಿ ಎಬ್ಬಿಸಿದರೆ ಆಹಾ, ಭೀಮನಿಗೆ ಗೊತ್ತಾಗುತ್ತಿದೆ, ಇದು ನನ್ನನ್ನು ಮೀರಿಸಿದ ಯಾವುದೋ ಬಲ. ಮತ್ತಷ್ಟು ಪ್ರಯತ್ನ ಪೂರ್ವಕ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ಎತ್ತಲು ಹೋದಾಗ ಅವನು ಬೆವತಿದ್ದಾನೆ, ಸೋತು ಸುಣ್ಣಾಗಿದ್ದಾನೆ. ಇನ್ನೇನು ತನ್ನ ಕೈಯಿಂದ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ತಲುಪುವ ಅಸಹಾಯನಾಗಿದ್ದಾನೆ. ಅಷ್ಟು ಹೊತ್ತಿಗೆ ಭೀಮಸೇನ ಸಾಷ್ಟಾಂಗ ಕಪಿಗೆ ಪ್ರಣಾಮ ಮಾಡಿ ಹೇಳುತ್ತಾನೆ, ದಯವಿಟ್ಟು ಹೇಳು, ನೀನು ಯಾರು? ಯಕ್ಷನೋ, ಗಂಧರ್ವನೋ, ರಾಕ್ಷಸನೋ,
ಅಥವಾ ಸಾಕ್ಷಾತ್ ಮಹೇಂದ್ರನಿಂದಲೋ ಭಗವಂತನಿಂದಲೋ ಅನುಗ್ರಹೀತನಾದ ಮಹಾಪುರುಷನೋ ದಯವಿಟ್ಟು ನನಗೆ ಹೇಳು. ಅದಲ್ಲದೆ ಬೇರೆ ಯಾರಿಗೂ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ದಯವಿಟ್ಟು ಪರಿಚಯಿಸು. ನೀನು ಯಾರು? ನಾನು ಕೇಸರಿಯ ಕ್ಷೇತ್ರದಲ್ಲಿ ವಾಯುವಿನಿಂದ ಜನಿಸಿದ ಹನುಮಂತ. ನಾನು ಅದೇ ರಾಮಚಂದ್ರನ ಜೊತೆಗೆ ಸೀತೆಗಾಗಿ ಲಂಕೆಗೆ ಹೋಗಿ ಆ ಸೀತೆಯನ್ನು ತಂದು ಭಗವಂತನ ದಾಸನಾಗಿ ಉಳಿದವ ಅಂತ ಹೇಳಿ ಇಡೀ ಹನುಮಂತ ಚುಟುಕಾಗಿ ಒಂದು ರಾಮಾಯಣವನ್ನೇ ಹೇಳ್ತಾನೆ. ಮಹಾಭಾರತದ ಒಳಗೆ ರಾಮಾಯಣ ಕಥಾಭಾಗವಾಗಿ ಬರುತ್ತೆ. ಅದನ್ನು ಹನುಮದ್ ರಾಮಾಯಣ ಅಂತಲೇ ಅವರು ಶ್ಲೋಕ ರೂಪದಲ್ಲೇ ಹನುಮದ್ ರಾಮಾಯಣವಾಗಿ ಅದನ್ನ ಅಚ್ಚು ಮಾಡಿದ್ದಾರೆ. ಅಷ್ಟು ಶ್ಲೋಕ ಸಹಿತವಾಗಿ ಏನೇನು ಘಟಿಸಿತು, ನಾನು ವಾಲಿ ಮತ್ತು ಸುಗ್ರೀವನ ಜೊತೆಗಿದ್ದೆ, ಸುಗ್ರೀವನ ಮಿತ್ರನಾಗಿ ತಾನಿದ್ದೆ, ಆವಾಗ ಸುಗ್ರೀವನ ಜೊತೆಗೆ ತಾನು ಹೇಗೆ ಪ್ರತ್ಯೇಕನಾದೆ, ಆ ಬಳಿಕ ರಾಮನ ಭೇಟಿ ಹೇಗಾಯಿತು, ತಾವು ಹೇಗೆ ಮತ್ತೆ ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡಿ ಲಂಕೆಗೆ ಹೋಗುವ ಪ್ರಸಂಗ ಬಂತು, ಶತಯೋಜನ ಸಮುದ್ರ ಹೇಗೆ ದಾಟಿದೆ, ಅಲ್ಲಿ ಲಂಕೆಯಲ್ಲಿ ಹೇಗೆ ನನ್ನ ಛಾಪು ಮೂಡಿಸಿ ಸೀತೆಗೆ ಭರವಸೆ ಕೊಟ್ಟು ಬಂದೆ, ಆ ಬಳಿಕ ಮತ್ತೆ ರಾಮನ ಜೊತೆಗೆ ಹೋಗಿ ಸೀತೆಯನ್ನು ತಂದು ರಾಜ್ಯಾಭಿಷೇಕ ಆದ ಮೇಲೆ ಸೀತೆಯ ಮತ್ತು ರಾಮನ ಆ ಒಂದು ದೊಡ್ಡ ವೈಭವದ ದಿನದಂದು ನಾನು ರಾಮನ ಬಳಿ ಅನುಗ್ರಹ ಕೇಳಿದೆ. ನಿನ್ನ ರಾಮಕಥನ ಈ ನೆಲದಲ್ಲಿ ನನ್ನ ಕಿವಿಗೆ ಬೀಳುವವರೆಗೆ ನಾನು ಸಾಯದಂತೆ ಚಿರಂಜೀವಿಯಾಗಿರುವಂತೆ ಆಶೀರ್ವದಿಸು ಎಂದು. ಅಂದಿನಿಂದ ರಾಮಕಥನವನ್ನು ಕೇಳುತ್ತಲೇ ಇಂದಿಗೂ ಬದುಕಿದ್ದೇನೆ. ರಾಮಕಥನ ನಿಂತ ದಿನ ನಾನಿರುವುದಿಲ್ಲ. ಇಲ್ಲಿ ಗಂಧರ್ವರು ಮೇಲೆ ಕಿನ್ನರರು ಗಂಧರ್ವರು ಇದ್ದಾರೆ. ಇತ್ತ ಮೇಲೆ ಹೋದರೆ ಕುಬೇರನ ಲೋಕ, ಅದು ಯಕ್ಷರ ಲೋಕ, ಅದು ಸಾಮಾನ್ಯ ಲೋಕವಲ್ಲ. ಅಲ್ಲಿ ನಿನಗೆ ಅಪಾಯವಿದೆ. ನೀನು ಹೋದರೆ ಅವರು ನಿನ್ನನ್ನು ಭಕ್ಷಿಸಿ ಮುಗಿಸಿ ನಿನ್ನ ಜೊತೆಗೆ ದೊಡ್ಡ ಅಪಾಯವನ್ನ ನೀನೇ ಸೃಷ್ಟಿಸಿಕೊಂಡ ಹಾಗಾಗುತ್ತದೆ ಎಂದು ನಾನು ದಾರಿ ಕಾದಿದ್ದೇನೆ. ನಿನ್ನನ್ನು ತಡೆದಿದ್ದೇನೆ. ನಿನ್ನ ಮೇಲಿನ ಕಾಳಜಿ ಇಲ್ಲ. ಇವನು ತುಂಬಾ ಗದ್ಗದಿತನಾಗ್ತಾನೆ ಭೀಮಸೇನ. ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ಏನೋ, ನಿನ್ನನ್ನು ಮತ್ತೆ ಕಂಡೆನಲ್ಲ, ಇದು ನನ್ನ ಧನ್ಯತೆ. ಆದರೆ ನನ್ನದೊಂದು ಅಪೇಕ್ಷೆ ಇದೆ, ದಯವಿಟ್ಟು ನೆರವೇರಿಸಿಕೊಡು. ಏನು? ನೀನು ಅಂದು ಸಮುದ್ರ ಲಂಘನ ಮಾಡುವಾಗ ಯಾವ ಭವ್ಯ ಆಕಾರ ತಳೆದಿದ್ದೆಯಲ್ಲ, ಅದನ್ನೊಮ್ಮೆ ನನಗೆ ತೋರಿಸು. ಬಹಳ ಸುಂದರವಾಗಿ ಹನುಮಂತ ಅದು ಆ ಯುಗಕ್ಕೆ ಆಗ ಆ ಶರೀರ, ಈಗ ಈ ಯುಗಕ್ಕೆ ಇದು ಹೀಗೆ ಈ ಶರೀರ. ಯುಗ ಯುಗಗಳಲ್ಲಿ ಎಲ್ಲವೂ ಬದಲಾಗುತ್ತದಪ್ಪ. ಕೃತಯುಗಕ್ಕೆ ಧರ್ಮ ಮಾತ್ರ, ಬ್ರಹ್ಮ ಸಾಕ್ಷಾತ್ಕಾರ ಒಂದೇ ಜನರ ಹಸಿವು. ಅಸೂಯೆಗಳಿಲ್ಲ, ಮತ್ಸರಗಳಿಲ್ಲ, ದ್ವೇಷವಿಲ್ಲ. ಪ್ರತಿಯೊಬ್ಬರೂ ಧರ್ಮಕ್ಕಾಗಿಯೇ ನಡೆಯುವವರು. ದೇವರನ್ನು ತಲುಪುವುದೇ ಅವರ ಉದ್ಯೋಗ. ಹಾಗಾಗಿ ಅವರಿಗೆ ಓಂಕಾರ ಒಂದೇ ಮಂತ್ರ. ವೇದ ಮತ್ತೊಂದರ ಬೆನ್ನು ಹತ್ತಲಿಲ್ಲ ಕೃತಯುಗ. ತ್ರೇತ ಸ್ವಲ್ಪ ಅದಕ್ಕಿಂತ ಭಿನ್ನವಾಯಿತು. ಕಾಲು ಭಾಗ ಧರ್ಮ ಕಡಿಮೆಯಾಯಿತು. ಅಲ್ಲಿ ಇಲ್ಲಿ ಒಂದಿಷ್ಟು ಅಸೂಯೆ ಮತ್ಸರಗಳು ನಿಧಾನಕ್ಕೆ ಪ್ರವೇಶ ಮಾಡಿದವು. ಅದರ ಜೊತೆಗೆ ವೇದಗಳನ್ನು ಓದುವವರು ತಿಳಿಯುವವರು ಕಡಿಮೆಯಾದರು. ಓಂಕಾರ ಬಿಟ್ಟು ಬೇರೇನನ್ನೋ ಹುಡುಕತೊಡಗಿದರು. ಅಲ್ಲಿಂದ ದ್ವಾಪರಕ್ಕೆ ಬಂದಾಗ ವೇದ ಒಂದನ್ನು ಏಕಕಾಲಕ್ಕೆ ಓದುವುದು ಸಾಧ್ಯವಿಲ್ಲವಾಗಿ ವೇದ 4 ಆಯಿತು. ಓಂಕಾರ ಹೋಗಿ ಬೇರೆ ಬೇರೆ ಆಕಾರಗಳಿಂದ ಪೂಜಿಸಲು ಪ್ರಾರಂಭವಾಯಿತು. ಧರ್ಮ ನಷ್ಟವಾಗಿ ಉದ್ಯೋಗಗಳಲ್ಲಿ ಮನುಷ್ಯ ತೊಡಗಲಿಕ್ಕೆ ಪ್ರಾರಂಭ ಮಾಡಿ ಅವನು ಮಾಡುವ ಉದ್ಯೋಗಗಳೆಲ್ಲ ದೇವರ ದಾರಿ ಬಿಟ್ಟು ಬೇರೆ ಬೇರೆ ದಾರಿ ಹಿಡಿದವು. ಮನುಷ್ಯ ತನ್ನ ಅಸೂಯೆ ಮತ್ಸರ ದ್ವೇಷಗಳನ್ನು ಬೆಳೆಸುವ, ತನ್ನ ಸ್ಥಾಪಿಸಿಕೊಳ್ಳುವ ತನ್ನತನಕ್ಕಾಗಿ ಹೋರಾಟ ಮಾಡುವ ಕಾರಣವಾಗಿ ದ್ವಾಪರ 3 ಅಂಶದಷ್ಟು ಕೃತಯುಗದಿಂದ ಕಡಿಮೆಯಾಯಿತು. ಕೊನೆಯದ್ದು ಕಲಿಯುಗವಪ್ಪ. ಇಲ್ಲಿ ಕಾಲು ಭಾಗ ಧರ್ಮ ಉಳಿದಿದೆ, ಉಳಿದದೆಲ್ಲ ನಷ್ಟವಾಗಿದೆ. ಈಗ ಬಹಳ ತಾಂಡವವಾಡುತ್ತಿರುವುದು ಕಾಮಕ್ರೋಧಾದಿ ಅರಿಷಡ್ವೈರಿಗಳು ಮಾತ್ರ. ಅಲ್ಲಿ ಧರ್ಮವಾಗಲಿ, ಭಗವಂತನ ಕುರಿತ ಚಿಂತನೆಗಳಾಗಲಿ, ಸತ್ಯ ನಿಷ್ಠೆಗಳಾಗಲಿ ಯಾವುದೂ ಇಲ್ಲ. ಕಾಮಕ್ರೋಧದ ಮತ್ತು ಅದರ ಜೊತೆಗೆ ಸೇರಿಕೊಂಡ ಐಶ್ವರ್ಯದ ಮದದಿಂದ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದಕ್ಕೂ ಹೇಸದ ಈ ಕಾಲ. ನಾನೀಗ ಇಂಥ ಕಾಲದಲ್ಲಿ ನಿನಗೆ ಆ ಆಕಾರ ತೋರಿಸಲಾರೆ.
ಇಲ್ಲ, ಅದು ಹೇಗಾದರೂ ಆಗಲಿ ನನಗೊಮ್ಮೆ ತೋರಿಸಲೇಬೇಕು ಅಂದಾಗ ಸಣ್ಣ ತುಟಿಯ ಬೆಳ್ಳಗಿನ ದಂತಪಂಕ್ತಿಯ ಹುಪ್ಪು ಅದುರುತ್ತಿರುವ ಮುದಿ ಮುಖದ ಮೈ ತುಂಬ ರೋಮರಾಶಿಯ ಆ ಕೆಂಪು ಕಣ್ಣಿನ ಹನುಮಂತ ಇದು ನಿನಗಾಗಿ ನೋಡುವೊಮ್ಮೆ ಎಂದವನೇ ಅಲ್ಲಿಯೇ ಇದ್ದಕ್ಕಿದ್ದ ಹಾಗೆ ನಿತ್ತವನು ಬೆಳೆಯುತ್ತಾ 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 ಆಕಾಶದೆತ್ತರಕ್ಕೆ ಬೆಳೆದು ನಿತ್ತ ಆ ಭವ್ಯ ಆಕಾರವನ್ನ ಇಲ್ಲಿ ನಿತ್ತು ಹೀಗೆ ಪುಟ್ಟ ಹುಡುಗನ ಹಾಗೆ ಭೀಮಸೇನ ನೋಡುವಾಗ ಮೈಯೆಲ್ಲ ರೋಮಾಂಚನ, ಕಣ್ತುಂಬ ನೀರು. ಹಾಗೆ ಬೆಳೆದು ನಿಂತ ಆ ಹನುಮನ ಆ ಭವ್ಯ ಆಕಾರವು ಕೈಲಾಸ ಪರ್ವತಕ್ಕೆ ಇದಿರಾಗಿ ನಿತ್ತ ಮೈನಾಕ ಪರ್ವತವೇ ನಿಂತಿದೆಯೇನೋ ಅನ್ನುವ ಹಾಗೆ ಆ ಭೌಮಾಕಾರವನ್ನ ನೋಡಿ ಅವನು ಮತ್ತೆ ಕಣ್ಣೀರ ಧಾರೆ ಹರಿಸುತ್ತಾ, ನನ್ನ ಜೀವನದ ಯಾವ ಪುಣ್ಯದ ಫಲವೋ ನಾನು ನಿನ್ನನ್ನು ಹೀಗೆ ನೋಡಿದ್ದೇನೆ, ಆದರೆ ನಿನ್ನ ಆ ಆಕಾರ, ಆ ಗಾತ್ರ, ಅದು ಹುಟ್ಟಿಸುವ ಭೀತಿ, ಸುತ್ತ ಪಸರಿಸಿರುವ ಆ ತೇಜಸ್ಸು, ಅವುಗಳನ್ನೆಲ್ಲ ನೋಡುವ ಶಕ್ತಿ ಈ ಕಣ್ಣುಗಳಿಗೆ ಇಲ್ಲ ಅಣ್ಣ. ದಯವಿಟ್ಟು ನೀನು ಮೊದಲಿನಂತೆಯ ಅಂತ ಪ್ರಾರ್ಥಿಸ್ತಾನೆ. ಹಾಗೇ ನಿಂತುಕೊಂಡು ಮತ್ತೆ ಹನುಮಂತ, ಭೀಮ ರಾಜಧರ್ಮ ಪಾಲಿಸು, ರಾಜಧರ್ಮದಿಂದ ಮಾತ್ರ ನೀನು ಜಗತ್ತನ್ನು ಉದ್ಧರಿಸಬಹುದು. ಎಂದಿಗೂ ಸತ್ಯವನ್ನು ಕಳಚಿಕೊಳ್ಳಬೇಡಿ. ಧರ್ಮನಿಷ್ಠೆಯನ್ನು ಪಾಲಿಸದೆ ಮುಂದೆ ನಡೆಯುವುದು ಖಂಡಿತಕ್ಕೂ ವಿನಾಶಕಾರಕ. ಯಾವ ಕಷ್ಟದ ಸಂದರ್ಭ ಬಂದರೂ ಸತ್ಯನಿಷ್ಠೆ, ಧರ್ಮನಿಷ್ಠೆ ಇರಲಿ. ಹಾಗೆಯೇ ಪ್ರತಿಯೊಂದು ದಿಕ್ಕಿಗೆ ಗೂಢಚಾರರನ್ನು ನೇಮಿಸಿ, ಸ್ತ್ರೀಯರನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಪುಂಸಕರನ್ನು ನೇಮಿಸಿ, ಅಲ್ಲಿ ಇಲ್ಲಿ ಮಾರ್ಗ ಮತ್ತೊಂದು ಬೇಕಾದಲ್ಲಿ ಆಗಾಗ್ಗೆ ರಾಜ ಮರ್ಯಾದೆಯಿಂದ ರಸ್ತೆಗಳನ್ನು ನಿರ್ಮಿಸಿ ಸೇತುವೆಗಳನ್ನು ನಿರ್ಮಾಣ ಮಾಡಿಕೊಡಿ. ಇಲ್ಲದಿದ್ದರೆ ನೀವು ರಾಜರಾಗಿದ್ದರ ಪಾಪ ಅನುಭವಿಸುತ್ತೀರಿ. ನಡೆದಾಡುವ ಮನುಷ್ಯರಿಗೆ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡುವುದು, ಹೋಗುವ ಜನರಿಗೆ ಸೇತುವೆಗಳನ್ನು ನಿರ್ಮಾಣ ಮಾಡಿಕೊಡುವುದು, ಇವುಗಳನ್ನು ಮಾಡದ ರಾಜ ಪಾಪದಿಂದ ಎಂದೂ ಉದ್ಧಾರನಾಗುವುದಿಲ್ಲ. ಆದ್ದರಿಂದ ಕೆರೆ, ಬಾವಿ, ರಸ್ತೆ, ಸೇತುವೆ ಇಂಥ ನಿರ್ಮಾಣಗಳನ್ನ ಮಾಡು ಇತ್ಯಾದಿ ಬೋಧಿಸ್ತಾ 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 ತನ್ನ ನಿಜಾಕಾರಕ್ಕೆ ಬಂದು ಎದುರಿಗೆ ನಿಂತ ಭೀಮಸೇನನನ್ನ ಗಾಢವಾಗಿ ಆಲಿಂಗನ ಮಾಡ್ತಾನೆ. ಆ ಆಲಿಂಗನವನ್ನ ವೇದವ್ಯಾಸರು ಬರೀತಾರೆ, ಭೀಮನಿಗೆ ತನ್ನೊಳಗೊಂದು ಇಮ್ಮಡಿ ಶಕ್ತಿ ಪ್ರವೇಶ ಮಾಡಿದ ಅನುಭವ ಹುಟ್ಟಿತು ಅಂತ. ನಮಸ್ಕಾರ ಮಾಡಿದಾಗ, ನಮಸ್ಕಾರ ಅಂದಾಗ ಅವರು ನನ್ನನ್ನು, ನಾನು ಅವರನ್ನು ಗೌರವಿಸ್ತೇವೆ ಅಂದ ಹಾಗೆ. ಹಲೋ ಅಂತ ಕೈ ಕೊಟ್ರೆ ನಾನು ಅವರಿಗೆ, ಅವರು ನನಗೆ ಪರಸ್ಪರ ಸಹಾಯಕ್ಕೆ ಯಾವತ್ತು ಕೈ ಕೊಟ್ಟು ಜೊತೆ ಆಗ್ತೇವೆ ಅನ್ನುವ ಸಂಬಂಧದ ಅರ್ಥ. ಗಾಢ ಆಲಿಂಗನ ಮಾಡುವುದಂದ್ರೆ ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡುತ್ತೇನೆ ಅನ್ನುವ ಭರವಸೆಯ ಖಚಿತ ಚಹರೆ. ಎಲ್ಲರನ್ನು ಅಪ್ಕೊಳ್ಳೋದಲ್ಲ. ಕೆಲವರು ಬರ್ತಾರೆ, ಒಂದು ಹಗ್ಗ ಕೊಡ್ರಿ ಅಂತ. ಅದೇನು ಹಗ್ಗವ? ಸಂಭವಿಸಬೇಕು ಅಪ್ಪುಗೆ. ನಮ್ಮ ಇತಿಹಾಸದಲ್ಲಿ ಅದು ಕೃಷ್ಣಾರ್ಜುನರಿಗೆ ಸಂಭವಿಸಿದೆ, ಅದು ರಾಮ ಹನುಮಂತನಿಗೆ ಸಂಭವಿಸಿದೆ, ಇಲ್ಲಿ ಭೀಮ ಹನುಮರಿಗೆ ಸಂಭವಿಸಿತು. ನಾನು ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡುತ್ತೇನೆ ಅನ್ನುವ ಭರವಸೆ ಕೊಡುವ ಒಂದು ಜೆಸ್ಚರ್ ಅದು. ಅದು ಎಲ್ಲರನ್ನು ಅಪ್ಪಿಕೊಳ್ಳುವುದಲ್ಲ, ಎಲ್ಲರನ್ನು ಅಪ್ಪಿಕೊಳ್ಬೇಕು ಅಂತ ಅನ್ನಿಸ್ಲೂಬಾರ್ದು. ಅದು ಬಹಳ ಪವಿತ್ರವಾದ ಕ್ರಿಯೆ. ನಮ್ಮಲ್ಲೊಂದು ತಪ್ಪು ಅಭಿಪ್ರಾಯವನ್ನ ಬೆಳೆಸಲಾಗಿದೆ. ಅದು ಭಾರತೀಯ ಪರಂಪರೆ ಅಲ್ಲ, ಹಗ್ ಮಾಡೋದು ವೆಸ್ಟರ್ನ್ ಕಲ್ಚರ್, ಹಗ್ ಮಾಡಬೇಡ್ರಿ ಅಂತ ಕೆಲವರು ಭಾರತೀಯ ಪರಂಪರೆಯ ಉಪನ್ಯಾಸ ಮಾಡುವಾಗ ಹೇಳುವುದನ್ನು ನಾನು ಕೇಳಿದ್ದೇನೆ. ತುಂಬಾ ತಪ್ಪು. ಹಗ್ ಮಾಡುವುದು ಅಂತಂದ್ರೆ ಅಥವಾ ಆಲಿಂಗನ ಅನ್ನುವುದು ನಮ್ಮಲ್ಲಿ ಅದು ಬಹಳ ದೈವೀ ಸಂಭವ. ಅದು ಭಾರತೀಯ ಪರಂಪರೆ, ಅದರ ಮೂಲ. ಅದು ಕೆಲವರಿಗೆ ಸಾಧ್ಯ ಅನ್ನುವುದನ್ನ ನಾವು ಆ ಆಲಿಂಗನ ನೋಡಿ ತಿಳಿಯಬೇಕು. ಎಲ್ಲರಿಗೂ ಅಲ್ಲ ಅಂಥದೊಂದು ಆಲಿಂಗನದ ಭರವಸೆಯನ್ನ
ಭೀಮಸೇನನ್ನ ಪಡೆದಾಗ ಭೀಮಸೇನನಿಗೆ ನೋಡಿ, ಅವನಿಗೆ ಗೊತ್ತಾಯಿತು ಈ ಆಲಿಂಗನದಲ್ಲಿ ತನ್ನೊಳಗಿನ ಶಕ್ತಿಯನ್ನು ನನ್ನೊಳಗೆ ಇಳಿಸಿದ್ದಾನೆ, ನನ್ನ ಶಕ್ತಿ ಇಮ್ಮಡಿ ಆಯ್ತು ಅನ್ನೋ ಅನುಭವ ಬಂತು ಅಂತಾನೆ ಭೀಮಸೇನ. ಅಷ್ಟಾದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ, ಬಹಳ ಆಶ್ಚರ್ಯಕಾರಕ ಪ್ರಶ್ನೆಯೇ ಹೌದು, ಅಷ್ಟೇ ಒಳ್ಳೆಯ ಪ್ರಶ್ನೆಯೇ ಹೌದು. ಏನ್ ಕೇಳ್ತಾನೆ ಅಂದ್ರೆ, ನಿನಗಿದ್ದ ಶಕ್ತಿ ಏನು ಸಾಮಾನ್ಯವೇ? ಆ ಲಂಕೆಗೆ ಹೋಗಿ ರಾಕ್ಷಸರನ್ನು ಮುಗಿಸಿ ನೀನೇ ಸೀತೆಯನ್ನು ಕರೆದು ತರುವಷ್ಟು ನೀನು ಸಮರ್ಥನೆ ಇದ್ದೀ. ಮರಳಿ ಬಂದು ರಾಮನಿಗೆ ಹೇಳಿ ರಾಮನನ್ನು ಕರೆದುಕೊಂಡು ಹೋಗುವ ಅವಶ್ಯಕತೆ ಏನಿತ್ತು? ನೀನೇ ಯಾಕೆ ಮುಗಿಸಲಿಲ್ಲ ಯುದ್ಧ? ಹನುಮ ಹೇಳ್ತಾನೆ, ರಾಮನ ಕೀರ್ತಿ ಲೋಕದಲ್ಲಿ ಪ್ರತಿಷ್ಠಿತವಾಗದೆ ಅದು ನನ್ನ ಕೀರ್ತಿ ಆಗುವುದು ನನಗೆ ಬೇಕಿರಲಿಲ್ಲ, ನಾನು ಅವನ ಭಕ್ತ. ಎಂಥ ಒಳ್ಳೆ ಉತ್ತರ ಬಂದು, ಕ್ರೆಡಿಟ್ ನಾನು ತಗೊಳ್ಳಲ್ಲ ಅಂತ. ನೀನು ಹೇಳಿದಂತೆ ಅದು ನನಗೆ ಸಾಧ್ಯವಿತ್ತು, ಆದರೆ ಅದು ರಾಮನ ಯಶಸ್ಸಿಗೆ ಕುಂದು, ರಾಮನ ಕೀರ್ತಿಗೆ ಅಯಶಸ್ಸು, ಅದು ಅವನಿಗೆ ಅಪಯಶಸ್ಸು ತರುವುದು ನನ್ನ ದಾರಿಯಲ್ಲ. ಆದ್ದರಿಂದ ನಾನು ರಾಮನನ್ನು ಮುಂದಿಟ್ಟು ಹಿಂದೆ ನಡೆದೆ, ಒಡೆಯನಪ್ಪಣೆ ಇಲ್ಲ ಎಂದು ತಡೆದೆನು ಅಂತ ಎಷ್ಟು ಸಾಹಸವಂತ, ನೀನೇ ಬಲವಂತ ಹಾಡಿನಲ್ಲಿ ದಾಸರು ಅದನ್ನು ಬರೆದಿದ್ದಾರೆ. ಇಷ್ಟೊತ್ತಿಗೆ ನಿನ್ನ ಮಂಡೆ ಹೊಡೆದು ಪುಡಿ ಮಾಡ್ತಿದ್ದೆ, ಯಾಕೆ ಮಾಡಲ್ಲ ಅಂದ್ರೆ ಒಡೆಯನಪ್ಪಣೆ ಇಲ್ಲ ಎಂದು ತಡೆದೆನು. ಅದು ಅಂದ್ರೆ ನನಗೆ ಎಷ್ಟು ಹೇಳಿದ್ದಾನೆ, ಹೋಗಿ ಅಲ್ಲಿ ಏನೇನಿದೆ ಸೀತೆ ಇದ್ದಲ್ಲ ನೋಡಿಕೊಂಡು ಬಾ ಅಂತ ಮಾತ್ರ ಹೇಳಿದ್ದಾನೆ, ಕೊಂದು ಬಾ ಅಂತ ಹೇಳಿಲ್ಲ, ಅವನು ಅಪ್ಪಣೆ ಕೊಟ್ಟಿಲ್ಲ ನನಗೆ. ಸೊ ಈ ತರದ ಒಂದು ಸಂವಾದ ಆದ ಬಳಿಕ ಈಗ ನಾನು ನಿನಗೆ ಏನನ್ನು ಕೊಡಲಿ, ಯಾವ ವರವನ್ನು ನನ್ನಿಂದ ಬೇಡುತ್ತಿ, ನೀನು ನನ್ನ ಸಹೋದರನಾಗಿ ನೀನು ಏನು ಕೇಳುತ್ತೀಯೋ ಅದನ್ನು ನಾನು ಅನುಗ್ರಹಿಸುತ್ತೇನೆ, ಹೇಳು. ಹಸ್ತಿನಾವತಿಗೆ ಹೋಗಿ ಆ ಅಷ್ಟೂ ಜನ ಹಸ್ತಿನಾವತಿಯ ಸೇನೆಯನ್ನು ಪುಡಿ ಮಾಡಿ ನಿನ್ನ ಕಾಲಿಗೆ ತಂದು ಒಪ್ಪಿಸಲ, ದುರ್ಯೋಧನ ಒಬ್ಬನನ್ನು ಪುಡಿ ಮಾಡಿ ಅವನ ತಲೆ ಕಟ್ಟಿ ನಿನ್ನ ಬಳಿಗೆ ತಂದು ಒಪ್ಪಿಸಲ, ನೀನು ಹೇಳಿದ್ದನ್ನು ಮಾಡುತ್ತೇನೆ. ಭೀಮಸೇನ ಹೇಳ್ತಾನೆ, ಅದರ ಯಶಸ್ಸು ನಮಗಿರಲಿ. ನೋಡಿ, ಅವನಿಗೆ ಉತ್ತರ ಅವನ ಬಾಯಿಂದಲೇ ಬಂತು. ರಾಮನ ಯಶಸ್ಸು ರಾಮನಿಗಿರಲಿ ಅಂತ ಹನುಮಂತ ಹೇಳಿದ್ದನ್ನು ಈಗ ಭೀಮಸೇನನೇ ಹೇಳ್ತಾನೆ, ಅದರ ಯಶಸ್ಸು ನಮಗಿರಲಿ, ನಾವದನ್ನು ಧರ್ಮನಿಷ್ಠವಾಗಿ ಹೋರಾಡಿಯೇ ಪಡೆಯುತ್ತೇವೆ, ನಿನ್ನ ಅನುಗ್ರಹವಿರಲಿ. ಆಗ ಅವನೊಂದು ಮಾತು ಹೇಳ್ತಾನೆ, ನೀನು ನಿನಗೆ ಕ್ಷತ್ರಿಯೋಚಿತವಾದ ವರವನ್ನೇ ಬೇಡಿದ್ದಿ, ನೀನು ಹೇಳಿದ್ದು ಸರಿಯಾಗಿದೆ, ನಿನಗೆ ನಾನು ನಿನ್ನ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಅನುಗ್ರಹ ನನ್ನದು ಖಾಯಲ್ಲಿದೆ. ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ, ನೀನು ಭೋರ್ಗರೆದು ಘರ್ಜಿಸುತ್ತೀಯಲ್ಲ, ಆ ಘರ್ಜನೆಯ ಧ್ವನಿಯ ಒಳಗೆ ನನ್ನ ಧ್ವನಿಯು ಸೇರುವ ಹಾಗೆ ನಾನು ನಿನ್ನ ಧ್ವನಿಯ ಒಳಗೆ ಅಡಕವಾಗುತ್ತೇನೆ. ನೀನು ಘರ್ಜಿಸಿದಾಗಲೆಲ್ಲ ನನ್ನ ಧ್ವನಿಯು ಅಪ್ಪಳಿಸಿ ಎದುರಿನ ಶತ್ರು ಎದೆ ಬಡಿದುಕೊಂಡು ನಡುಗುವ ಹಾಗೆ ನಾನು ಮಾಡುತ್ತೇನೆ ಯುದ್ಧದಲ್ಲಿ ಅಂತ. ಅದಕ್ಕೆ ಭೀಮ ಗರ್ಜನೆ ಮಾಡಿದಾಗ ಎಲ್ಲರೂ ನಡುಗ್ತಿದ್ದ ವಿವರಣೆಗಳೆಲ್ಲ ಯುದ್ಧದಲ್ಲಿ ನೀವು ಓದಬೇಕು. ಭೀಮ ಗರ್ಜನೆ ಮಾಡಿದ್ದಕ್ಕೆ ಎಷ್ಟೋ ಜನ ಸಾಯ್ತಿದ್ರಂತೆ, ಅದು ಹನುಮಂತ ಕೂಡ ಸೇರಿ ಕೂಗಿದ್ದು ಅಂತ. ಈ ಥರದ ಭಾಗಗಳನ್ನೆಲ್ಲ ಹೇಳಿ, ನೋಡು, ಮೇಲೆ ಹೋಗ್ಬೇಡ, ಈ ದಾರಿ ಬೇಡ, ಈಚೆ ಕಡೆಯಿಂದ ಹೋಗು, ಈ ಮಾರ್ಗದಲ್ಲಿ ನೀನು ಹೀಗೆ ಸಮತಟ್ಟಾದ ದಾರಿಯಲ್ಲಿ ಹೋದಿ ಅಂದ್ರೆ ನಿನಗೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಸರೋವರ ಕಾಣಿಸುತ್ತೆ. ಆ ಸರೋವರದಲ್ಲಿ ನಿನಗೆ ಬೇಕಾದ ಸೌಗಂಧಿಕ ಪುಷ್ಪಗಳಿವೆ. ನನಗೀಗ ಕಿನ್ನರ ಗಂಧರ್ವರು ಬಂದು ರಾಮಾಯಣ ಕಥನ ಪ್ರಾರಂಭ ಮಾಡುವ ಹೊತ್ತು ಅವರ ಕಣ್ಣಿಗೆ ನೀನು ಬೀಳಬೇಡ, ಹೊರಡು ಅಂತ. ಭೀಮಸೇನ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡ್ತಾನೆ. ಮುಂದೆ ಸೌಗಂಧಿಕ ಪುಷ್ಪದ ಆ ವಾಸನೆಗೆ ಅನುಗುಣವಾಗಿ ಸರೋವರ ಕಾಣ್ತದೆ. ಸರೋವರ ಕಂಡದ್ದೇ ಅವನು ಖುಷಿಯಿಂದ ಸರೋವರದ ನೀರು ಕುಡಿತಾನೆ. ನೀರು ಕುಡಿತಿದ್ದ ಹಾಗೆ ಯಕ್ಷರಾಕ್ಷಸರೆಲ್ಲ ಬಂದು ಅವನಿಗೆ ಮುಟ್ಟಬೇಡ, ಯಾಕೆ ಇದು ಕುಬೇರನಿಗೆ ಸಲ್ಲುವುದು, ಕುಬೇರನನ್ನ ಕೇಳದೆ ಏನನ್ನು ಮುಟ್ಟಬೇಡ, ನನಗೆ ಸೌಗಂಧಿಕ ಪುಷ್ಪ ಬೇಕು, ನಾನು ತೆಗೆದುಕೊಂಡು ಹೋಗುತ್ತೇನೆ, ಅದನ್ನು ನೀನು ತೆಗೆದುಕೊಂಡು ಹೋಗಬೇಕಾದರೆ ಕುಬೇರನ ಅಪ್ಪಣೆ ಇಲ್ಲದೆ ತೆಗೆದುಕೊಂಡು ಹೋಗಬಾರದು. ಅವನೆಲ್ಲಿದ್ದಾನೆ, ಅವನನ್ನು ನಾನು ಯಾಕೆ ಕೇಳಬೇಕು? ಅದೇನು ಇದನ್ನು ಅವನು ಕಟ್ಟಿಸಿದ್ದಾನ? ಇದು ಪ್ರಕೃತಿ ದತ್ತ, ಅವನಷ್ಟೇ ನನಗೂ ಇದರಲ್ಲಿ ಹಕ್ಕಿದೆ, ನಾನು ಒಯ್ಯುತ್ತೇನೆ, ಅವನೇನು ಮಾಡುತ್ತಾನೋ ಮಾಡಲಿ. ಪ್ರವಾಸಿ ತಾಣಗಳೆಲ್ಲ ಒಂದು ದೃಷ್ಟಿಯಿಂದ ಹಾಳಾದ್ದು ಹೀಗೆ, ಒಂದು ದೃಷ್ಟಿಯಿಂದ ಹಾಳಾದ್ದು ಹೀಗೆ. ನಮ್ಗೆಲ್ಲ ಇದೇ ಭಾವನೆ, ಇದ್ಯಾರದ್ದು, ನಮ್ಮದಲ್ವಾ, ನಾವು ಇದ್ರಲ್ಲಿ ಹಕ್ಕದಾರರು, ನಾವು ಬೇಕಾದ್ ಮಾಡ್ತೇವೆ. ಇಲ್ಲ, ಇದನ್ನ ಚೆನ್ನಾಗಿ ನೋಡ್ಕೋಬೇಕು, ಇದಕ್ಕೊಬ್ಬ ದೊರೆ ಇದ್ದಾನೆ, ಅವನು ಪಾಪ ಕಷ್ಟ ಪಡ್ತಾನೆ, ಅದರಿಂದ ಏನೇನೋ ತೊಂದರೆಗಳಾಗತ್ತೆ, ನಾವು ಕೆಡಿಸಬಾರ್ದು ಅಂತೂ ಗೊತ್ತಿರ್ಬೇಕು. ಬಟ್ ಭೀಮನ ಮಾತು ಬೇರೆ, ಭೀಮನ ದರ್ಪವೇ ಬೇರೆ, ಭೀಮನ ಕಾರಣಗಳೇ ಬೇರೆ. ಆ ಭೀಮನ ಕಾರಣವನ್ನ ಬೇರೆಯವರು ಬಳಸಿದ್ರೆ ಏನ್ ಅನಾಹುತ ಆಗ್ಬೋದು. ನಮ್ಮ ದೇಶದ ನಾವು ಮಾಡ್ತಾ ಇರುವ ಪ್ರವಾಸಿ ತಾಣಗಳು ಒಳ್ಳೆಯ ಉದಾಹರಣೆ. ಆದ್ರೆ
ಭೀಮ ಅಷ್ಟು ಹೇಳಿ ಸೌಗಂಧಿಕ ಪುಷ್ಪಗಳನ್ನೆಲ್ಲ ಕೈಯಲ್ಲಿ ಬಾಚಿ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದಾಗ ಇವರೆಲ್ಲ ಒಂದಿಷ್ಟು ಹೋರಾಟ ಮಾಡಿ ತಾವು ಸೋತು ಆ ಬಳಿಕ ಕುಬೇರನಿಗೆ ರಿಪೋರ್ಟ್ ಮಾಡ್ತಾರೆ. ಕುಬೇರ ಹೇಳ್ತಾನೆ ತಕ್ಷಣ ಹೊರಡೋಣ ಅಂತ. ಇಷ್ಟರಲ್ಲಿ ಇತ್ತ ಯುಧಿಷ್ಠಿರನಿಗೆ ಹೇಳದೆ ಬಂದಿದ್ದಾನೆ ಭೀಮ. ಆ ಕಡೆ ಯುಧಿಷ್ಠಿರನಿಗೆ ಕೆಲವು ಸನ್ನೆಗಳಾಗ್ತವೆ, ಅವನಿಗೆ ಸೂಚನೆಗಳಾಗ್ತವೆ, ಏನೇನೋ ಕೆಟ್ಟ ಶಕುನಗಳು. ನರಿ ಉಳಿರ್ತದೆ, ಯಾವುದೋ ಹಕ್ಕಿ ಉತ್ತರಾಭಿಮುಖವಾಗಿ ಅಥವಾ ದಕ್ಷಿಣಾಭಿಮುಖವಾಗಿ ರಕ್ತ ಕಾರ್ತಿರ್ತದೆ, ಮತ್ತೇನೋ ಅವನ ಬಲಗೈ ಅದಿರ್ತದೆ, ಎಡಗಾಲು ಅದಿರ್ತದೆ, ಅವನಿಗೆ ಏನೋ ಕೆಟ್ಟದಾಗ್ತದೆ ಅನ್ನೋ ಸೂಚನೆಗಳೆಲ್ಲ ಕಾಣಿಸ್ತಿದ್ದಾಗ ಅವನು ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಎಲ್ಲಿದ್ದಾರೆ ಅಂತ ಹುಡುಕ್ತಾನೆ. ಭೀಮ ಕಾಣಿಸೋದಿಲ್ಲ. ಭೀಮ ಎಲ್ಲಿ ಅಂತ ದ್ರೌಪದಿಯನ್ನ ಕೇಳ್ತಾನೆ. ದ್ರೌಪದಿ ಹೇಳ್ತಾಳೆ ಹೀಗೆ ಹೋಗಿದ್ದ. ತಕ್ಷಣ ನಾವೆಲ್ಲ ಹೋಗೋಣ ಅಂತ ಅವರು ಘಟೋತ್ಕಚಾರಿಗಳ ಜೊತೆಗೆ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಹುಡುಕಿಕೊಂಡು ಅವರಿಗೆ ದಾರಿ ಹೇಗೂ ಗುರುತಿಸುವ ಹಾಗೆ ಇವನ್ನೆಲ್ಲ ಕೆಡವಿ ಹೋಗೋದ್ರಿಂದ ಗೊತ್ತಾಗ್ಬಿಡತ್ತೆ. ಅಲ್ಲಿ ಹೋಗುವಷ್ಟರಲ್ಲಿ ಕುಬೇರ ಮೊದಲಾದವರು ತಮ್ಮ ಸೇನೆ ತೆಗೆದುಕೊಂಡು ಬಂದಿದ್ದಾರೆ. ಇತ್ತ ಯುಧಿಷ್ಠಿರಾದಿಗಳು ಬಂದ ಸಮಯ ಒಟ್ಟಿಗೆ ಕುಬೇರ ಹೇಳ್ತಾನೆ, ಈ ಅಕ್ಷರೆಲ್ಲ ಎಣಿಸುವುದನ್ನ ಈಗ ಕುಬೇರ ಅವನನ್ನ ಶಿಕ್ಷಿಸ್ತಾನೆ. ಕುಬೇರ ಹೇಳ್ತಾನೆ, ತುಂಬಾ ಸಂತೋಷ, ಪುಷ್ಪಗಳನ್ನು ತೆಗೆದುಕೊಂಡು ಹೋಗು. ಭೀಮ ಮಾಡಿದ ಕೆಲಸದ ಬಗ್ಗೆ ನನಗೆ ಸಮಾಧಾನವಿದೆ, ನನಗೇನು ಅವನ ಜೊತೆಗೆ ವೈರವಿಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳಿ ಕಳಿಸಿ ಬಿಡ್ತಾನೆ. ಇವರು ಮತ್ತೆ ಪುನಃ ಬಂದು ಆಗ ಪುನಃ ಇವನಿಗೆ ಅಪೇಕ್ಷೆ ಆಗುತ್ತೆ ಯುಧಿಷ್ಠಿರನಿಗೆ, ನಾವು ಒಂಚೂರು ಕುಬೇರನ ಜಾಗದವರೆಗೆ ಹೋಗಿ ಬರೋಣ ಅಂತ. ಇಲ್ಲ, ಅತ್ತ ಹೋಗಬೇಡಿ, ಆರ್ಷ್ಟಶೇಣ ಅನ್ನುವ ಅವನ ಆಶ್ರಮ ಇದೆ, ಕೆಳಗೆ ನೀವು ಹೋಗಿ ಆ ಆಶ್ರಮದಲ್ಲಿ ಒಂದಿಷ್ಟು ಕಾಲ ಇರಿ, ಅವನು ಮುಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂದಾಗ ಅವ್ರು ಮರಳಿ ಬರ್ತಾರೆ. ಮರಳಿ ಬಂದು ಅಲ್ಲಿ ಇರುವ ಹೊತ್ತಿಗೆ ಅದು ಆರ್ಷ್ಟಶೇಣರ ಆಶ್ರಮ ಸುಮಾರಾಗಿ ಮತ್ತೆ ಬದರಿಯ ಹತ್ತಿರವೇ ಬಂದ ಹಾಗೆ ಕಾಣ್ತಿದೆ. ಅವರು ಅಲ್ಲಿ ವಿಶಾಲ ಆಶ್ರಮ ಅಂತಲೇ ಉಲ್ಲೇಖ ಇದೆ. ಅಂತ ಹೊತ್ತಿನಲ್ಲಿ ಇದ್ದಾಗ ಅವರಿಗೆ ಮತ್ತೊಂದು ಸಮಸ್ಯೆ ಆಗುತ್ತೆ. ಭೀಮ ಎಲ್ಲೋ ಹೋಗಿದ್ದಾನೆ, ಘಟೋತ್ಕಚಾರಿಗಳು ಕಾಣಿಸ್ತಿಲ್ಲ, ಇವರೇ ಇದ್ದಾರೆ, ದ್ರೌಪದಿ ಮತ್ತು ಯುಧಿಷ್ಠಿರ, ನಕುಲ, ಸಹದೇವ, ಕೆಲವು ಬ್ರಾಹ್ಮಣರು. ಇಲ್ಲಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಇವರೊಟ್ಟಿಗೆ ಕೆಲವು ದಿನದಿಂದ ಬಂದಿರ್ತಾನೆ. ಅವನು ಬಹಳ ಅವರನ್ನೆಲ್ಲ ಸೇವೆ ಮಾಡೋದು, ಅವರೇ ದೊಡ್ಡವರು ಅಂತ ಒಪ್ಪಿಕೊಳ್ಳುವುದು, ಅವರಿಗೆ ಬೇಕಾದಂತಹ ಕೆಲಸಗಳನ್ನು ಮಾಡಿರೋದ್ರಿಂದ ತನ್ನ ಒಂದು ಕ್ಯಾರೆಕ್ಟರ್ನಿಂದ ಅವರಿಗೆ ವಶ ಮಾಡಿ ಕೊಟ್ಬಿಟ್ಟಿರ್ತಾನೆ. ಹೀಗೆ ಪಾಂಡವಾದಿಗಳಿಗೆ ಅವನ ಮೇಲೆ ಅನುಮಾನವೇ ಬಂದಿರುವುದಿಲ್ಲ. ಅವನು ಇದೇ ಸಮಯ ಅಂತ ತಾನು ರಾಕ್ಷಸ ವೇಷ ಧರಿಸಿ ದ್ರೌಪದಿಯನ್ನು, ನಕುಲ, ಸಹದೇವ ಮತ್ತು ಯುಧಿಷ್ಠಿರನನ್ನು ಎತ್ಕೊಂಡು ಹೊರಟು ಬಿಡ್ತಾನೆ. ರಾಕ್ಷಸನ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಬಿಡಿಸ್ಕೊಳ್ಳಿಕ್ಕಾಗದ ಬಿಗಿತ, ಅವನು ಹಾರ್ತಿದ್ದಾನೆ. ಬೇರೆ ಈ ಗಮ್ಮತ್ತಿದೆ, ಈ ದಾರಿ ಉದ್ದಕ್ಕೂ ಧರ್ಮರಾಜ ಯುದ್ಧನೂ ಮಾತಾಡೋದಿಲ್ಲ. ನೀನು ಒಬ್ಬ ಬ್ರಾಹ್ಮಣನಾಗಿ ನಮ್ಮ ಜೊತೆಗೆ ಬಂದವ, ಈ ಬ್ರಾಹ್ಮಣನಾಗಿ ಇದ್ದುಕೊಂಡು ಎಷ್ಟು ಸಂಪತ್ತನ್ನು ನೀನು ಗಳಿಸಿದ್ದಿ, ಅದು ಪುಣ್ಯ ಸಂಪತ್ತು, ನೀನು ಅದನ್ನ ಈಗ ಕಳ್ಕೊಳ್ತಿ, ಇದು ಒಳ್ಳೆಯ ಮಾರ್ಗ ಅಲ್ಲ. ಯುದ್ಧ ಮಾಡೋದಿದ್ರೆ ಹೇಳಿ ಮಾಡಬೇಕು, ಈ ತರ ಹೇಳಿ ಹಾಗೆ ಓಡಿಸ್ಕೊಂಡು ಹೋಗೋದಲ್ಲ, ನೀನು ಮಾಡೋದು ಅಧರ್ಮ. ಪಾಠ ಸಹದೇವ ಹೇಳ್ತಾರೆ, ಈಗ ಧರ್ಮ ಪಾಠದಿಂದ ಉಪಯೋಗ ಇಲ್ಲ ಅಣ್ಣ, ಇಳಿದು ಹೊಡೆದಾಡಬೇಕು ಅಂತ ಹೇಳಿ ಕೈಯಿಂದ ಹೇಗೋ ಮಾಡಿ ಸಹದೇವ ಒಬ್ಬ ಬಿಡಿಸ್ಕೊಂಡು ಕೆಳಗೆ ಬರ್ತಾನೆ. ಕೆಳಗೆ ಬಿದ್ದಾಗ ಇವನು ಮುಂದೆ ಹೋಗ್ತಲೇ ಇದ್ದಾನೆ. ಯುಧಿಷ್ಠಿರ ಆಗ ನೋಡಿ, ಯುಧಿಷ್ಠಿರನಿಗೆ ಬೇರೆ ಬೇರೆ ಶಕ್ತಿಗಳಿದ್ವು ಅನ್ನೋದು ನಮಗೆ ಈ ವನಪರ್ವದಲ್ಲೇ ಗೊತ್ತಾಗುತ್ತೆ. ಅವನು ಇದ್ದಕ್ಕಿದ್ದ ಹಾಗೆ ತಾನು ಘನವಾಗ್ತಾನೆ. ಅಣಿಮ ಮತ್ತು ಗರಿಮ ಅಷ್ಟಾಂಗ ಯೋಗದ ಎಲ್ಲ ಶಕ್ತಿಗಳು ಯುಧಿಷ್ಠಿರನಿಗಿತ್ತು ಅಂತ ಗೊತ್ತಾಗುತ್ತೆ. ಈ ತಾನು ಬೇಕಾದಾಗ ಅತ್ಯಂತ ಸೂಕ್ಷ್ಮ ಕಣ ಆಗುವುದು ಅಣಿಮ, ಅತ್ಯಂತ ಬೆಟ್ಟದ ಹಾಗಾಗುವುದು ಗರಿಮ. ಅದು ಅಷ್ಟಾಂಗ ಯೋಗಗಳಿಂದ ಸಾಧ್ಯ. ನಾನು ನನ್ನನ್ನು ಭಯಂಕರ ಬಲಿಷ್ಠ ಮಾಡಿ ನೀವು ಅಲುಗಾಡಿಸದ ಹಾಗೆ ಬಲಿಷ್ಠ ಆಗ್ಬಹುದು, ನೀವು ನನ್ನನ್ನು ಹೂವಿಗಿಂತ ಹಗುರ ಎತ್ತು ಹಾಗೂ ನಾನು ಹಗುರ ಆಗ್ಬಹುದು. ಇದು ಆ ಅಷ್ಟಾಂಗ ಯೋಗದಲ್ಲಿರುವ ಒಂದು ವಿದ್ಯೆ. ಅವನು ಇದ್ದಕ್ಕಿದ್ದ ಹಾಗೆ ಇನ್ನಿಲ್ಲದಷ್ಟು ಪರ್ವತದಷ್ಟು ಬೆಟ್ಟ ಭಾರ ಆಗ್ತಾನೆ, ಕುಸಿತಾನೆ ರಾಕ್ಷಸ. ಆ ಹೊತ್ತಿಗೆ ಭೀಮನಿಗೆ ವಿಷಯ ಗೊತ್ತಾಗುತ್ತೆ. ಸಹದೇವ ಕೂಗಿ ಅದನ್ನ ಅರಣ್ಯದಲ್ಲಿ ಹೇಳ್ತಿರ್ತಾನೆ, ಭೀಮಾ ಬಾ ಅಂತ. ಹೀಗಾಗಿ ಅವರು ಬಂದು ಭೀಮ ಮುಂದೆ ಅವನನ್ನು ಕೊಂದು ಹಾಕ್ತಾನೆ. ಅವನೇ ಜಟಾಸುರ. ಅವನಿಗೆ ಪಾಂಡವರಲ್ಲಿದ್ದ ದಿವ್ಯಾಸ್ತ್ರಗಳನ್ನು ಅಪಹರಿಸಿ ದ್ರೌಪದಿಯನ್ನು ಕದ್ದುಕೊಂಡು ಹೋಗ್ಬೇಕು ಅಂತ ಇತ್ತು ಅಂತ ಬರೀತಾರೆ. ಏನು ಉದ್ದೇಶ, ಯಾರಿಂದ ಬಂದದ್ದು, ವಿವರಣೆಗಳು ಇಲ್ಲಿ ಇಲ್ಲ. ಅಂತೂ ಜಟಾಸುರನನ್ನು ಕೊಲ್ಲಲಾಗ್ತದೆ. ಇಷ್ಟಾದ್ಮೇಲೆ ಮತ್ತೆ ಅವರು ಗಂಧಮಾದನ ಪರ್ವತದ ತಪ್ಪಲಿನ ಕಡೆ ಆರ್ಷ್ಟಶೇಣರ ಜೊತೆಗೆ ಒಂದು ವೇಟಿಂಗ್, ಅರ್ಜುನ ಬರಬೇಕು. ಅರ್ಜುನ ಹೇಳಿರ್ತಾನೆ, ಆ ಕಾಲಕ್ಕೆ ಫೋನ್ ಇಲ್ವಲ್ಲ, ಪತ್ರ ಇಲ್ಲ, ಹೋಗುವಾಗ ಹೇಳೋಗಿರ್ತಾನೆ, 5 ವರ್ಷ ಮುಗಿದ ತಕ್ಷಣ ನೀವು ಕೂಡ ಈಗ ಇರುವ ಕಾಮ್ಯಕ ವನದಿಂದ ತೀರ್ಥಯಾತ್ರೆ ನಡ್ಕೊಂಡು ನೀವು ಶ್ವೇತ ಪರ್ವತಕ್ಕೆ ಬನ್ನಿ, ನಾನು ಅಲ್ಲಿಗೆ ಬರ್ತೇನೆ, ಮೀಟಿಂಗ್ ಪಾಯಿಂಟ್. ಇವರು ಹಾಗೆ ಅವನ ನೋಡ್ಕೊಂಡು ಈಗ ಗಂಧಮಾದನ ಪರ್ವತ ತನಕ ಬಂದ್ರೆ ಅವ್ರು ಶ್ವೇತ ಪರ್ವತಕ್ಕೆ ಹೋಗ್ಬೇಕು. ಇನ್ನೇನು 5 ವರ್ಷ ಮುಗಿತಾ ಬಂದಿದೆ ಅಂತ ಲೆಕ್ಕಾಚಾರ ಹಾಕ್ತಾರೆ. ಅಂದ್ರೆ
5 ವರ್ಷ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಇಂದ್ರನ ಜೊತೆಗೆ ಏನೇನಾಯ್ತು ಅಂತ ಒಂದು ಭಾಗ ನೋಡಿದ್ರಲ್ಲ, ಅದೇ ಪೀರಿಯಡ್ ನಲ್ಲಿ ಇದಾಗಿದೆ ಅಂತ ನೀವು ಗಮನಿಸ್ಬೇಕು. ಪಾಂಡವರದ ಆ ನಂತರದ ಘಟನೆ ಅಲ್ಲ ಇದು. ಪ್ಯಾರಲಲ್ಲಿ ಈ ಕಡೆ ಪಾಂಡವರ ಕೆಲಸ ಹೀಗೆ ನಡೀತಿತ್ತು, ಆ ಕಡೆ ಇಂದ್ರನ ಜೊತೆಗೆ ಅವನ ಕೆಲಸ ಹಾಗೆ ನಡೀತಿತ್ತು. ಇಂಥ ಹೊತ್ತಿನಲ್ಲಿ ಒಂದು ಸಂದರ್ಭ ಬಂತು, ಸಮಯ ಬಂದಿದೆ ಅಂತ ಗೊತ್ತಾಗಿದೆ. ಶ್ವೇತ ಪರ್ವತದ ಹತ್ರ ಒಂದು ರಥ ಇಳಿತಾ ಇದೆ. ಮಾತಲಿ ಇಂದ್ರನ ಸಾರಥಿ ರಥದಲ್ಲಿ ಕರ್ಕೊಂಡು ಬಂದು ಅರ್ಜುನನನ್ನು ಇಳಿಸ್ತಾ ಇದ್ದಾನೆ. ಮಾತಲಿಗೆ ಸಲ್ಲಬೇಕಾದ ಗೌರವ ನಮಸ್ಕಾರಗಳನ್ನು ಮಾಡಿ ಆಶೀರ್ವಾದ ಪಡೆದು ಯುಧಿಷ್ಠಿರಾದಿಗಳೆಲ್ಲ ನಮಸ್ಕರಿಸಿ ಅವನು ತನ್ನ ರಥ ಕರ್ಕೊಂಡು ಹೋದಾಗ ಇಂದ್ರನೂ ಬಂದು ಇಂದ್ರ ಹೇಳ್ತಾನೆ, ಈ ಅರ್ಜುನ ಮಾಡಿದ ಕೆಲಸದಿಂದ ನಾನು ತುಂಬಾ ಧನ್ಯನಾಗಿದ್ದೇನೆ, ನಿಮಗೆ ಮುಂದೆ ಬಹಳ ದೊಡ್ಡ ಯಶಸ್ಸಿದೆ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಅವನು ಆಶೀರ್ವದಿಸಿ ಹೋಗ್ತಾನೆ. ಅರ್ಜುನನನ್ನು ಎಲ್ಲರೂ ಸ್ವೀಕರಿಸುವುದು, ಎಲ್ಲರಿಗೂ ಅರ್ಜುನ ನಮಸ್ಕರಿಸುವುದು, ಅಲ್ಲಿರುವ ಬ್ರಾಹ್ಮಣ ಮೊದಲಾದವರಿಗೆಲ್ಲ ಗೌರವ ಆಶೀರ್ವಾದಗಳನ್ನು ಪಡೆಯುವುದು ಎಲ್ಲ ಆಯಿತು. ಇದಾದ ಮೇಲೆ ಅರ್ಜುನನ ಜೊತೆಗೆ ಯುಧಿಷ್ಠಿರಾದಿಗಳು ಅಲ್ಲಿ ಹೋಗಿ ಏನೇನ್ ಮಾಡಿದಿ ಅಂತ ಕೇಳ್ತಾರೆ. ಇಡೀ ಕಥೆ ನಾವು ಯಾವುದನ್ನು ಓದಿತ್ತಲ್ಲ, ಅವನೇಂದ್ರ ಕ್ರೀಡಾ ಪರ್ವತಕ್ಕೆ ಹೋಗುದು, ಅಲ್ಲೊಬ್ಬ ದಾರಿಯಲ್ಲಿ ಬ್ರಾಹ್ಮಣ ಭೇಟಿ ಆಗುದು, ಆ ಬ್ರಾಹ್ಮಣ ಇಂದ್ರನೇ ಇರುವುದು, ಅವನು ಹೇಳೋದು ಶಿವನನ್ನು ತಪಸ್ಸು ಮಾಡು, ಆ ತಪಸ್ಸಿನ ನಂತರ ಕಿರಾತರ ಭೇಟಿ, ಕಿರಾತರ ಜೊತೆಗೆ ಹೋರಾಟ ಆದ ಮೇಲೆ ಅವನಿಗೆ ಪಾಶುಪತಾಸ್ತ್ರ, ಅದಾದ ಬಳಿಕ ಅವನು ಮತ್ತೆ ಇಂದ್ರನ ಸ್ವರ್ಗಕ್ಕೆ ಹೋಗುದು, ಅಲ್ಲಿ ಇಂದ್ರ ಸ್ವರ್ಗದಲ್ಲಿ ಅವನು ಪಡೆದಂತಹ ಗಂಧರ್ವ ವಿದ್ಯೆ ಅಥವಾ ಅಸ್ತ್ರವಿದ್ಯೆಗಳು, ಮಹಾಸ್ತ್ರವಿದ್ಯೆಗಳು ಅದೆಲ್ಲವನ್ನು ಹೇಳ್ತಾನೆ, ಎಕ್ಸೆಪ್ಟ್ ಊರ್ವಶಿಯ ಘಟನೆ. ಗಮನಿಸ್ಬೇಕು, ಊರ್ವಶಿಯ ಒಂದು ಘಟನೆ ಹೇಳೋದಿಲ್ಲ, ಎಲ್ಲ ಆಗುತ್ತೆ. ಇಷ್ಟರಲ್ಲಿ ಇದರ ಮಧ್ಯೆ ಇವನು ಈಗ ಇನ್ನು ಅಲ್ಲಿ ಬರ್ತಾನೆ ಅನ್ನುವಾಗ ಇತ್ತ ಕಡೆ ಒಂದು ಗಾಳಿ ಬೀಸ್ತದೆ, ಚಂಡಮಾರುತದಂತಹ ಗಾಳಿ. ಅರ್ಜುನ ಏನೇ ಇಳಿಲಿಲ್ಲ. ಈ ಗಾಳಿಗೆ, ಚಂಡಮಾರುತದಂತಹ ಗಾಳಿಗೆ ಗಂಧಮಾದನ ಪರ್ವತದ ಮೇಲಕ್ಕೆ ಹೋದ್ರೆ ಕುಬೇರರ ಜಾಗ, ಅಲ್ಲಿ ಹೋಗ್ಬಾರ್ದು ಅಂತ ಅರ್ಷ್ಟಶೇನರು ಹೇಳಿ ಕೊಡಿಸಿದ್ದಾರೆ. ಅಲ್ಲಿಂದ ಒಂದು ಮತ್ತೊಂದು ದಿವ್ಯ ಕುಸುಮ ಪುಷ್ಪ ಬಂದು ಬೀಳುತ್ತೆ ದ್ರೌಪದಿ ಹತ್ರ. ದ್ರೌಪದಿ ಹೇಳ್ತಾನೆ, ನನಗೆ ಈ ಕುಸುಮ ಪುಷ್ಪ ತಗೊಂಡು ಬಾ ಅಂತ. ಇವನು ಮತ್ತೆ ಯಾರಿಗೂ ಹೇಳೋದಿಲ್ಲ, ಮತ್ತೆ ಬೆಟ್ಟ ಹತ್ತಾನೆ. ಇದ್ದಾಗದ ಬೆಟ್ಟ ದಾರಿ ಮಾಡೋಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಮೇಲೆ ಹೋದ್ರೆ ಮತ್ತೆ ಅಲ್ಲಿ ಅವನಿಗೆ ಎದುರಾಗುವುದು ಕುಬೇರನ ಯಕ್ಷರು. ಯಾವ ಪರಿ ಫೈಟ್ ಆಗುತ್ತೆ ಅಂದ್ರೆ, ಈ ಬಾರಿ ಕುಬೇರನ ಮಿತ್ರ ಮಣಿವಂತ ರಾಕ್ಷಸನ ಹಡಿದ್ದ ಅವನನ್ನು ಕೊಂದು ಹಾಕ್ತಾನೆ. ಸುದ್ದಿ ಕುಬೇರನಿಗೆ ಹೋಗ್ತದೆ. ಕುಬೇರ ತನ್ನ ಸೇನೆಯ ಜೊತೆಗೆ ಈ ಜಾಗಕ್ಕೆ ಬರ್ತಾನೆ. ಬರುವಾಗ ಮತ್ತೆ ಪುನಃ ಯುಧಿಷ್ಠಿರನಿಗೆ ಗೊತ್ತಾಗುತ್ತೆ ಏನೋ ಆಗ್ತಿದೆ ಅಂತ. ಅಷ್ಟರಲ್ಲಿ ಎಲ್ಲ ಭೀಮಸೇನನ ಸಹಿತವಾಗಿ ಇವರಿಗೆ ಭೇಟಿಯಾಗ್ತಾರೆ. ಅತ್ಲಾಗಿ ಭೀಮಸೇನನು ಮತ್ತು ಯುಧಿಷ್ಠಿರಾದಿಗಳು ಒಂದೇ ಕಡೆಗೆ ಸೇರುವ ಹೊತ್ತಿಗೆ ಕುಬೇರ ಬರ್ತಾನೆ. ಕುಬೇರನನ್ನ ಕ್ಷಮಿಸುವಂತ ಕೇಳುವ ಮೊದಲು, ಇಲ್ಲ ನನಗೆ ಇದು ಹೀಗೆ ಆಗುತ್ತದೆ ಎಂದು ಗೊತ್ತಿತ್ತು, ಅದು ನನಗಿರುವ ಅಗಸ್ತ್ಯರ ಶಾಪ, ಆದ್ದರಿಂದ ನಾನು ಇದನ್ನು ಒಪ್ಪಿಕೊಂಡಿದ್ದೇನೆ ಅಂತ ಕುಬೇರ ಹೊಸ ಮಾತು ಹೇಳ್ತಾನೆ. ಏನು ಅಗಸ್ತ್ಯರ ಶಾಪ ಅಂತ ಯುಧಿಷ್ಠಿರ ಕೇಳ್ತಾನೆ. ಹಿಂದೊಮ್ಮೆ ನಾನು ಮತ್ತು ಮಣಿಮಂತ ಆಕಾಶ ಮಾರ್ಗವಾಗಿ ಯಾವುದೋ ಒಂದು ಯಜ್ಞಕ್ಕೆ ಹೋಗ್ತಿದ್ವಿ. ಅಂತ ಹೊತ್ತಿನಲ್ಲಿ ಮಣಿಮಂತ ಆಕಾಶ ಮಾರ್ಗದಲ್ಲಿ ಹೋಗುವವನು ಉಗುಳಿದ. ಗುಡ್ಕ ತಿಂದು ಉಗುಳೋರೆಲ್ಲ ನೆನ್ಪಿಟ್ಕೋಬೇಕು, ಬೀದಿಲೆಲ್ಲ ಕಾಯಕರಿಸಿ ಉಗುಳೋರೆಲ್ಲ ನೆನ್ಪಿಟ್ಕೋಬೇಕು. ಉಗುಳೋದು ಎಂಥ ಪಾಪ ಅನ್ನೋದು ಎಚ್ಚರಕ್ಕಾದ್ರೂ ನೆನ್ಪಿಟ್ಕೊಳ್ಬೇಕು. ದೇವರು ಎಲ್ಲೆಲ್ಲಿದ್ದು ಹೇಗೆಲ್ಲ ಶಾಪ ಕೊಡ್ಬೋದು ಅನ್ನೋದಕ್ಕಾದ್ರೂ ನೆನ್ಪಿಟ್ಕೊಳ್ಬೇಕು. ಉಗುಳುವುದು ತಾಯಿಯ ಮೇಲಪ್ಪ. ನಾವು ಭೂಮಿ ಅಂದ್ರೆ ತಾಯಿ, ಅಮ್ಮನ ಮೇಲೆ ಉಗುಳದ. ಎಷ್ಟು ಬದಲಾಗ್ಲಿಕ್ಕಿದೆ ನಾವು. ನಮಗೆ ಸಾಮಾನ್ಯ ಸಂಸ್ಕಾರಗಳಿಲ್ಲ, ಇನ್ಯಾವಾಗ ಉದ್ಧಾರ? ಕನಿಷ್ಠ ಸಂಸ್ಕಾರಗಳನ್ನೇ ನಾವು ರೂಢಿಸಿಕೊಳ್ಳದಿದ್ರೆ ದೊಡ್ಡ ದೊಡ್ಡದನ್ನು ಹೇಗೆ ಸಾಧಿಸುವುದು? ಒಬ್ಬೊಬ್ರು ಮಾಡಿದ ವ್ರತನಿಷ್ಠೆ ನೋಡಿದ್ರೆ ಎಷ್ಟು ಸಂಸ್ಕಾರಕ್ಕೆ ಎಷ್ಟೆಷ್ಟು ನಮ್ಮನ್ನು ಕೊಟ್ಟುಕೊಳ್ಬೇಕು. ಉಗುಳುವುದು ಸಲ್ಲದು. ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ದಾರಿಯಲ್ಲಿ ಮಾಡಿದವರಿಗೆ ಯಾವ ನರಕ ಅಂತ ವಿಶೇಷ ವಿವರಣೆಯನ್ನು ಕೊಡ್ತಾರೆ ವೇದವ್ಯಾಸರು. ಆ ಕಾಲಕ್ಕೇನೆ ಮಲಮೂತ್ರ ವಿಸರ್ಜನೆಯನ್ನು ಕಂಡಲ್ಲಿ ಮಾಡತಕ್ಕದ್ದಲ್ಲ. ದಾರಿಯಲ್ಲಿ ಕಂಡಲ್ಲಿ ಮಲ ವಿಸರ್ಜನೆ ಮಾಡಿದವನು ಮುಂದೆ ಅದರ ಯಾವ ಯಾವ ಪಾಪಕ್ಕನುಗುಣವಾಗಿ ಹೇಗೆ ಹೇಗೆ ಹುಟ್ಟುತ್ತಾನೆ ಅನ್ನೋದು ಒಂದು ವಿವರಣೆ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಕ್ರಿಯೆಯ ಮೂಲಕ ಒಳ್ಳೇದು ಮಾಡ್ಲಿಕ್ಕೆ ಅದನ್ನ ನಂಬುವುದ್ರಲ್ಲಿ ಏನ್ ತಪ್ಪು? ಖಂಡಿತಕ್ಕೂ ಇದೆಲ್ಲ ಬಿಡಬೇಕಾದ್ದು. ಎಷ್ಟು ಪ್ರಯತ್ನ ಪಡ್ತಿದೆ ಸರ್ಕಾರ. ನಿಮ್ಗೆ ಶೌಚಾಲಯಕ್ಕೆ ದುಡ್ಡು ಕೊಡ್ತೇವೆ ಅನ್ನತ್ತೆ, ದುಡ್ಡು ಕೊಡುತ್ತೆ, ನೀವು ಶೌಚಾಲಯ ಕಟ್ಟಿದ ಹಾಗೆ ತೋರಿಸಿ ಮತ್ತೆ ಬೀದಿಯಲ್ಲಿ ಹೋಗಿ ಕೂತ್ಕೊಳ್ತೀರಲ್ಲ, ಏನು ತಪ್ಪಾಗಿದೆ ನೋಡ್ಬೇಕು ನಾವು ನಮ್ಮನ್ನು. ಯಾಕಿನ್ನು ನಮಗೆ ಪ್ರಜ್ಞೆ, ನಾಗರಿಕ ಪ್ರಜ್ಞೆ ಯಾಕೆ ಬೆಳೆಯೋದಿಲ್ಲ? ಆ ಕಾಲಕ್ಕೆ ಹೇಗ್ ಮಾಡ್ತಿದ್ರು? ಟಾಯ್ಲೆಟ್ ಇತ್ತು ಅಂತ ಪ್ರಶ್ನೆ ಬರ್ಬೋದು ನಿಮ್ಗೆ. ಪ್ರತಿ ಮನೆಯೋ ಅವ್ರು ಯಾವುದೋ ಒಂದು ಊರೋ ಗ್ರಾಮವೋ ಕೇಂದ್ರ ಮಾಡಿಕೊಂಡು ಒಂದು ದೊಡ್ಡ ಕುಣಿ ತೋಡ್ತಿದ್ರು ಅಂತ ಬರೀತಾರೆ. ಆ ಕುಣಿಯ ಮೇಲೆ ಅದು ಇದೆ ಅನ್ನೋದು ಗೊತ್ತಾಗದ ಹಾಗೆ ಕಟ್ಟಿಗೆ
ಅಂದ್ರೆ ಸಣ್ಣ ಸಣ್ಣ ಕಟ್ಟಿಗೆಯ ತುಕುಡಿಗಳನ್ನು ಹಾಕ್ತಿದ್ರು ಅಂತ ಕಾಣಿಸುತ್ತೆ, ಹಾಗೆಲ್ಲ ವಿವರಣೆ ಇದೆ. ಆ ಕಟ್ಟಿಗೆಯ ತುಕುಡಿಯ ಮೇಲೆ ಅಲ್ಲಲ್ಲಿ ಅವರು ಕೂತ್ಕೊಂಡದ್ದು ಮಲ ಕೆಳಗೆ ಹೋಗುವ ಹಾಗೆ ಸಣ್ಣ ಸಣ್ಣ ಸ್ಪೇಸ್, ಇವರು ಕೂತು ಅಲ್ಲಿ ಮಾಡಿ ಅದು ಕುಣಿ ಮುಚ್ಚಲಿಕ್ಕೆ ಸಂದರ್ಭ ಬಂದಾಗ ಮಣ್ಣು ಮುಚ್ಚಿ ಮತ್ತೊಂದು ಕುಣಿ ಮಾಡ್ಕೊಳ್ಬೇಕು ಅಂತ ಆ ಕಾಲಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ತಾರೆ ವೇದವ್ಯಾಸ. ಅದನ್ನು ಮಾಡದೆ ಕಂಡ ಕಣ್ಣಲ್ಲಿ ಕೂತವನಿಗೆ ಏನು ಫಲ ಅಂತ ಬರೀತಾರೆ. ಎಚ್ಚರಬೇಕು, ನಾವು ಎಲ್ಲಿ ಇದ್ದೀವಿ, ನಾವು ಯಾಕಿನ್ನೂ ಸುಧಾರಿಸೋದಿಲ್ಲ. ನಮಗೆ ವಿದ್ಯೆ ಎಲ್ಲ ಕಡೆ, ಎಲ್ಲಾ ಮಗುವಿಗೂ ಮೊಬೈಲ್ ಯೂಸ್ ಮಾಡಕ್ಕೆ ಗೊತ್ತು. ಮನುಷ್ಯನ ಪ್ರಾಥಮಿಕ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಇನ್ನೂ ಗೊತ್ತಿಲ್ಲ ಅಂದ್ರೆ ಇಂಥದೆಲ್ಲ ಸೂಚನೆ. ಆ ಉಗುಳಿದಾಗ ಅದು ಅಗಸ್ತ್ಯರ ತಲೆಯ ಮೇಲೆ ಯಾವ ದೇವತೆಗಳು, ಯಾವ ಗಂಧರ್ವರು, ಯಾವ ದೊಡ್ಡ ಶಕ್ತಿಗಳು ಈ ನೆಲದಲ್ಲಿ ನಮಗೆ ಕಾಣಿಸದ ಹಾಗೆ ಓಡಾಡ್ತಾರೆ, ನಮಗೇನು ಗೊತ್ತು? ನಾವು ತಿಳಿದಿದ್ದೇವೆ ನಮ್ಗೆ ಕಾಣುವುದಷ್ಟೇ ಜಗತ್ತು ಅಂತ. ಕಾಣದ್ದು ಎಷ್ಟು ಇಲ್ಲಿ ನಡೀತಿರಬಹುದು? ಒಂದು ಸಂಗತಿ ನಮ್ಮ ಅಳತೆಯಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯನಾ? ಒಂದು ಮಗು ಸಿಕ್ಕರೆ ಕೇಳ್ತೇವೆ ನಿನ್ನ ಅಪ್ಪ ಅಮ್ಮ ಯಾರು ಅಂತ, ಅಲ್ವಾ? ಇಲ್ಲ ನಾನು ನನ್ನ ಪಾಡಿಗೆ ಮೇಲಿಂದ ಆಕಾಶದಿಂದ ಉದುರಿದ್ದು ಅಂದ್ರೆ ನಂಬ್ತೀರಾ? ಇಲ್ಲ, ಇದಕ್ಕೊಂದು ಅಪ್ಪ ಅಮ್ಮ ಇರಲೇಬೇಕು. ಹಾಗೆ ಜಗತ್ತಿನ ಪ್ರತಿಕ್ರಿಯೆಗೆ ಒಬ್ಬ ಅಪ್ಪ ಅಮ್ಮ ಇದ್ದಾನೆ. ಜಗತ್ತಿನ ಪ್ರತಿಕ್ರಿಯೆ ಅವನಿಂದ ನಡೆದಿದೆ. ಈ ಎಚ್ಚರ ಇಲ್ಲದೆ ಬದುಕ್ತಿದ್ದೇವಲ್ಲ, ಅದು ಭಯಾನಕ. ಅಗಸ್ತ್ಯರ ತಲೆಗೆ ಬಿದ್ದಾಗ ಹೇಳಿದರಂತೆ, ನನ್ನ ತಲೆಯ ಮೇಲೆ ಎಂಜಲುಗುಳಿದ ಮಣಿಮಂತ ಮುಂದೆ ಭೀಮಸೇನನಿಂದ ಹತನಾದರು. ಯುಧಿಷ್ಠಿರಾದಿಗಳು ಬಂದು ಕಣ್ಣಿಗೆ ಕಂಡು ನೋಡುವವರೆಗೆ ಈ ಕುಬೇರನ ಸೇನೆ 2 ಬಾರಿ ನಾಶವಾಗಲಿ ಅಂತ. ಅದಕ್ಕೆ ಭೀಮನಿಂದ 2 ಬಾರಿ ನಾಶ ಮಾಡಿಸಿಕೊಂಡದ್ದು ಇವ. ಯಾವಾಗ 2 ಬಾರಿ ನಾಶವಾಗ್ತದೆ, 3ನೆಯ ಬಾರಿ ಯುಧಿಷ್ಠಿರ ದರ್ಶನದಿಂದ ಆ ಶಾಪ ಉಶಾಪ ಅಂತ ಅಗಸ್ತ್ಯರು ಆಗ ಹೇಳಿದ್ರಪ್ಪ, ನಾನು ನನ್ನ ಮಣಿಮಂತ ಮಾಡಿದ ತಪ್ಪಿನ ಫಲ ಅನುಭವಿಸಿದ್ದೇನೆ, ನೀವು ನನ್ನನ್ನು ಶಾಪದಿಂದ ಮುಕ್ತಗೊಳಿಸಿದ್ದೀರಿ ಅಂತ ಕುಬೇರ ಹೇಳ್ತಾರೆ. ಇದು ಒಂದು ಭಾಗ ಆಗುವಾಗ ಇತ್ತ ಅರ್ಜುನ ಬಂದ, ಅವನ ಕಥೆ ಹೇಳಿದ. ಆ ಕಡೆಗೆ ಒಂದು ಪ್ರಶ್ನೆ ಎಲ್ಲ ಆಯ್ತು, ಎಲ್ಲ ಹೇಳಿದ. ಅವನು ತಾನೇನು ಮಾಡಿದ ಅದು ಉರ್ವಶಿದ್ದೊಂದು ಹೇಳಲಿಲ್ಲ ಅಂತ ನಾನು ಹೇಳಿದೆ ನೋಡಿ. ಅತ್ಯಂತ ಖಾಸಗಿ ಅನುಭವವನ್ನ ಹೇಳಬಾರದು. ಅವನು ಹೋದದ್ದು ದಿವ್ಯಾಸ್ತ್ರದ ಕೆಲಸಕ್ಕೆ, ಅದನ್ನೆಲ್ಲ ಹೇಳಿದ್ದಾನೆ. ಶಸ್ತ್ರಾಸ್ತ್ರಗಳ ವಿವರವನ್ನು ಕೊಟ್ಟಿದ್ದಾನೆ. ಇದು ಆತ್ಮಕ್ಕೆ ಸಂಬಂಧಪಟ್ಟು, ಅದರಿಂದ ಆದದ್ದು ಅವನ ಆತ್ಮದ ಉನ್ನತಿ. ಅದು ಮುಂದೆ ಆತ್ಮೋನ್ನತಿಗೆ ಇರುವಂತಹ ಒಂದು ರಹಸ್ಯ ಭಾಗ. ಅದರಿಂದ ಅದನ್ನು ಹೇಳಲಿಲ್ಲ ಅವನು. ಉಳಿದು ಎಲ್ಲವನ್ನೂ ಚಾಚು ತಪ್ಪದೆ ಹೇಳ್ತಾನೆ. ಇದಾದ ಮೇಲೆ ಅರ್ಜುನನ ಬಳಿ ಒಂದು ಭಾರಿ ವಿಶೇಷ ಕುತೂಹಲದಿಂದ ಯುಧಿಷ್ಠಿರ ಹೇಳ್ತಾನೆ, ನಾಳೆ ನೀನು ಒಂದು ನಮಗೆ ನಿನ್ನ ಅಷ್ಟು ಅಸ್ತ್ರ ಮಹಾಸ್ತ್ರ ದಿವ್ಯಾಸ್ತ್ರಗಳ ಪ್ರದರ್ಶನ ಮಾಡುವಂತ. ಅಷ್ಟು ಅಸ್ತ್ರಶಸ್ತ್ರಗಳನ್ನು ಪ್ರದರ್ಶನ ಮಾಡ್ಬೇಕಾದ್ರೆ ಮುಖ್ಯ ಅವಶ್ಯಕತೆ ಒಂದು ರಥ. ರಥ ಇಲ್ಲ ಅವರಲ್ಲಿ. ಆದ್ರೆ ಅಣ್ಣ ಹೇಳಿದ್ದಾನೆ ಅಂತ ಅರ್ಜುನ ಏನ್ ಮಾಡ್ತಾನೆ, ಭೂಮಂಡಲದ ಒಂದು ಎತ್ತರದ ಭಾಗವನ್ನು ಇದೇ ರಥ ಅಂತ ಭಾವಿಸಿಕೊಂಡು, ಅದರಲ್ಲಿ ಬೆಟ್ಟದ ಒಂದು ಶೃಂಗವನ್ನೇ ಅದು ರಥದ ಧ್ವಜದ ಜಾಗ ಅಂತ ಭಾವಿಸಿ, ನೆಲವೇ ಅದರ ಚಕ್ರ ಅಂತೆಲ್ಲ ಅನುಭವಿಸಿಕೊಂಡು ಅವನು ಶಸ್ತ್ರಾಸ್ತ್ರ ಪ್ರಯೋಗ ಪ್ರಾರಂಭ ಮಾಡ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಇಲ್ಲಿ ಭೂಕಂಪ, ಅಲ್ಲಿ ಇಲ್ಲಿ ಬೆಂಕಿ, ಯಾವುದೋ ಪ್ರಾಣಿಗಳೆಲ್ಲ ಸುತ್ತಕೊಂಡು ಬಂದು ಅರ್ಜುನನ ಬಳಿ ಬಂದು ನಿಲ್ಲುವುದೆಲ್ಲ ಆಗ್ತಿರುವಾಗ ಇತ್ತ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಗೊತ್ತಾಗ್ತದೆ ಯಾವುದೋ ಕೇಡು ನಡೆಯುತ್ತಿದೆ ಅಂತ. ಅವರು ಗಮನಿಸಿ ತಕ್ಷಣ ನಾರದರನ್ನ ಕಳಿಸಿ, ಅರ್ಜುನ ಅಸ್ತ್ರ ಪ್ರಯೋಗದ ಪ್ರದರ್ಶನವಾಗಲಿ ಪರೀಕ್ಷೆಯಾಗಲಿ ಮಾಡತಕ್ಕದ್ದಲ್ಲ, ಒಂದು ನಿರ್ದಿಷ್ಟ ಗುರಿ ಇಲ್ಲದೆ ಇದನ್ನು ಪ್ರಯೋಗಿಸುವ ಹಕ್ಕುಗಳಿಲ್ಲ, ನಿನಗೊಂದು ಲಕ್ಷ್ಯ ಇದ್ದಾಗ ಮಾತ್ರ ನೀನು ಇದನ್ನು ಹೊಡೆಯಬೇಕು. ಈಗ ಸದ್ಯ ಲಕ್ಷ್ಯವಿಲ್ಲದೆ ಯಾರದ್ದೋ ಪ್ರದರ್ಶನಕ್ಕೆ ಇದನ್ನು ನೀನು ಬಳಸಿದ್ದೀಯಾ, ತಕ್ಷಣ ನಿಲ್ಲಿಸುವಂತ ನಾರದ. ನಮ್ಮಲ್ಲಿ ಆಯ್ತಲ್ಲ, ವಾಜಪೇಯಿ ಕಾಲಕ್ಕೆ ಭೂಮಿಗೆ ಹಾಕಿದ್ರು ನೋಡಿ, ಇಲ್ಲೆಲ್ಲ ಸೂಚನೆಗಳಿವೆ. ಲಕ್ಷ್ಯವಿಲ್ಲದೆ ನಾವು ನಮ್ಮ ಅಣ್ವಸ್ತ್ರ ಪ್ರಯೋಗ ನಮ್ದು ಕರೆಕ್ಟ್ ಉಂಟ, ನಾವು ಘನವ, ನಮ್ಮಲ್ಲಿ ಸಿದ್ಧತೆ ಆಗಿದೆ ಅಂತ ನೋಡಿದ್ದೇವೆ. ಕೂಡದು. ಗುರಿ ಇಲ್ಲದೆ ಅಸ್ತ್ರ ಪ್ರಯೋಗ ಸಲ್ಲದು, ಲಕ್ಷ್ಯ ಇರಬೇಕು. ಆಮೇಲೆ ಅವನು ಎದ್ದು ಬಂದು ನಮಗೆ ವಿರೋಧಿ ಅಂತ ಖಚಿತ ಆದ ಮೇಲೆ ಹೊಡಿಬೇಕು. ಎಲ್ಲ ನಿಯಮಗಳು, ಧರ್ಮಶಾಸ್ತ್ರ, ಕಾನೂನುಗಳು, ನೀತಿಗಳು ಸಾಕಷ್ಟು ಇವೆ. ಕಲಿತುಕೊಂಡ್ರೆ ಬೆಳವಣಿಗೆ, ಬದುಕಿಗೆ ಆಧಾರ. ಅಲ್ಲದೆ ಹೋದ್ರೆ ಅದು ಇರುತ್ತೆ, ನಾವು ನಮ್ಮ ಪಾಡಿಗೆ ಇಂಥದ್ದೇ ನಾಡಿ ಎಡಬದಿಗೆ ಯಾಕೆ ಹೋಗ್ಬೇಕು, ಬಲಬದಿಗೆ ಹೋದ್ರೆ ಏನಾಗ್ತದೆ ಅನ್ನುವ ಜಾತಿ ನಾವು. ಹಾಗಿದೆ. ಅಂತೂ ಇಷ್ಟೆಲ್ಲ ಆದ ನಂತರದಲ್ಲಿ ಮುಂದಿನ ಅವರ ಈ ಪ್ರಯಾಣ ಮತ್ತೆ ಹಾಗಾದ್ರೆ ಎಲ್ಲಿ ಹೋಗೋಣ ಹೀಗೆ ಮುಂದೆ
ವಾಪಸ್ ಅವರು ಕಾಮ್ಯಕ ವವನಕ್ಕೆ ಬರಬೇಕು ಅಂತ ಒಂದು ಕಡೆ ಯೋಚನೆ ಮಾಡ್ತಾರೆ. ಹಾಗೆ ಯೋಚನೆ ಮಾಡುವಾಗ ದಿನಗಳನ್ನು ಲೆಕ್ಕಾಚಾರ ಮಾಡ್ತಾರೆ, ಇನ್ನು ಎಷ್ಟು ದಿನ ಉಂಟು ಅಂತ. ಇಷ್ಟಾಗುವಾಗ 14 ಅವರು ಈ ಕಡೆಯಿಂದ ಒಟ್ಟು 13 ವರ್ಷದಲ್ಲಿ ಮುಗಿಸ್ಬೇಕು. 12 ವರ್ಷ ಅವರದ್ದು ವನವಾಸ, 13 ವರ್ಷಕ್ಕೆ ಅವರ ಅಜ್ಞಾತವಾಸ, 14ನೇ ವರ್ಷಕ್ಕೆ ಅವರು ಬಿಟ್ಟಿ ಆಗಬೇಕು. ಯುಧಿಷ್ಠಿರ ಹೇಳ್ತಾನೆ, 13 ತಿಂಗಳಾದ ಮೇಲೆ ಅರ್ಜುನ ಹೋಗುದು, ಅಲ್ಲೊಂದು 1 ವರ್ಷ ಆಗಿತ್ತು. 5 ವರ್ಷ ಅರ್ಜುನ ಹೋಗಿ ಆಗಿತ್ತು, ಆ ಬಳಿಕ 4 ವರ್ಷ ಕಳೆಯಿತು ಅಂತ ಲೆಕ್ಕ ಹಾಕ್ತಾರೆ. ಸೊ 10 ವರ್ಷ ಮುಗಿಸಿದ್ದಾರೆ, 10 ವರ್ಷ 1 ತಿಂಗಳಾಗಿದೆ. ಈಗ ಇವ ಹೇಳ್ತಾನೆ ಯುಧಿಷ್ಠಿರ, ಇನ್ನೊಂದು ವರ್ಷ ನಾವು ಇಲ್ಲೇ ಎಲ್ಲಾರು ಕಲಿಯೋಣ, ಹತ್ರ ಹೋಗುದು ಬೇಡ ಅವರದ್ದು. ಆಮೇಲೆ ಇನ್ನೊಂದು ವರ್ಷ ಕಳೆದು ಮತ್ತೆ ಇನ್ಯಾವುದಾದ್ರೂ ದೂರದ ಜಾಗಕ್ಕೆ, ಅವರಿಗೆ ಪಕ್ಕ ಸಮೀಪ ಇಲ್ಲದ ದೂರದ ಜಾಗಕ್ಕೆ ಅಜ್ಞಾತವಾಸಕ್ಕೆ ಹೋಗೋಣ ಅಂತ ಹಾಗೊಂದು ತಯಾರಿ ಮಾಡ್ತಾರೆ. ಸರಿ ಅಂತ ಹೇಳಿ, ಹಾಗಾದ್ರೆ ಇಲ್ಲೇ ಎಲ್ಲಾರು ಇರೋಣ ಅಂತಂದಾಗ ಒಂದು ನಿರ್ದಿಷ್ಟ ಜಾಗವನ್ನ, ವಿಶಾಖಯೂಪ ಅಂತ ಏನೋ ಒಂದು ಜಾಗವನ್ನ ಆಯ್ಕೆ ಮಾಡ್ಕೊಂಡು ಅಲ್ಲೊಂದು ವನ, ಅದೊಂದು ಅರಣ್ಯ ಭಾಗ, ದಟ್ಟ ಅರಣ್ಯ ಭಾಗ, ಅಲ್ಲಿ 1 ವರ್ಷ ಕಳೆಯುವುದು ಅಂತ ಅರ್ಜುನನ ಸಹಿತವಾಗಿ. ಈ ಅರ್ಜುನನ ಬಗ್ಗೆ ಕುಬೇರ ಒಂದು ಮಾತು ಹೇಳ್ತಾನೆ. ಎಲ್ಲ ಹೊರಟು ಆಶೀರ್ವಾದ, ಅಗಸ್ತ್ಯರ ಶಾಪ ಮುಕ್ತಾಯ ಮಾಡಿದ್ರಿ ಅಂತ ಹೇಳಿ ಎಲ್ಲ ಆದಾಗ, ಈ ಭೀಮ ಕೋಪಿಷ್ಠ, ಚಂಚಲ, ಗರ್ವಿಷ್ಠ, ಪಕ್ಕ ಮುಂಗೋಪದಿಂದ ನಿರ್ಣಯಗಳನ್ನು ಆಕಸ್ಮಿಕವಾಗಿ ತೆಗೆದುಕೊಳ್ಳುವ ಅವನ ಬಗ್ಗೆ ಎಚ್ಚರವಿರಲಿ. ಒಂದನೇದು. ಅರ್ಜುನನ ಬಗ್ಗೆ, ಅವನು ಜೀವನದಲ್ಲಿ ಹುಟ್ಟಿದಾರಭ್ಯ ಇಂದಿನವರೆಗೆ ಸುಳ್ಳನ್ನೇ ಆಡದವ, ಮಹಾ ಸತ್ಯವಂತ, ವ್ರತನಿಷ್ಠೆಗಳಿಂದ ನೇಮಗಳಿಂದ ಸಾಕಷ್ಟು ಸಂಪತ್ತಿನ ಆತ್ಮಶಕ್ತಿ ಗಳಿಸಿದವ. ಅವನು ಈಗ ಸುಖವಾಗಿದ್ದಾನೆ, ಇಂದ್ರಲೋಕದಲ್ಲಿ ಚೆನ್ನಾಗಿದ್ದಾನೆ, ಇನ್ನೇನು ನಿಮ್ಮ ಬಳಿಗೆ ಬರುತ್ತಾನೆ. ಅವನೆಷ್ಟು ದೊಡ್ಡವನು ಎಂದರೆ ಕುಬೇರ ಹೇಳೋದು, ಸಾಮಾನ್ಯವಾಗಿ ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋದವರ ಇತಿಹಾಸವಿಲ್ಲ, ಇವನೊಬ್ಬನೇ. ಅದು ಅವನ ತಪಸ್ಸಿಗೆ ಒಲಿದ ಫಲ. ಅವನು ಮಾತ್ರ ಈ ಒಂದು ಸ್ವರ್ಗಕ್ಕೆ ಸಶರೀರನಾಗಿ ಹೋಗಿ ಬಂದವನು, ಬೇಗನೆ ಬರುತ್ತಾನೆ. ನಿಮ್ಮ ವಿಜಯ ನಿಮ್ಮ ಪಕ್ಕ ಸಮೀಪಕ್ಕೆ ಬರುತ್ತಿದೆ. ಯುಧಿಷ್ಠಿರ, ನೀನು ಧರ್ಮನಿಷ್ಠ, ನೀನು ನಿನ್ನ ಮುಂದಾಳುತ್ವದಲ್ಲಿ ಇವರನ್ನು ಕರೆದುಕೊಂಡು ಹೋದ ಬಳಿಕ ಸೋಲು ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಯವರೆಗೆ ನಿನ್ನ ಜೊತೆಗೆ ಧರ್ಮವಿದೆ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಆಶೀರ್ವಾದ ಮಾಡಿರ್ತಾನೆ. ಅಲ್ಲಿ ಮತ್ತೆ ಅರ್ಜುನನ ಗುಣಗಾನ. ಕ್ಯಾರೆಕ್ಟರ್ ಅನಾಲಿಸಿಸ್ಗೆ ಯಾರ್ಯಾರು ಏನೇನು ಶಿಫಾರಸ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ತಗೊಳ್ತೇವಲ್ಲ, ಆ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು ಕುಬೇರ ಕೊಟ್ಟ ಮಾತಿನ ಒಂದೊಂದು ಶಿಫಾರಸ್ ನೋಡಿ. ಇದಾದ ಮೇಲೆ ಈ ಒಂದು ಅರಣ್ಯದಲ್ಲಿ ಕಳೆಯುವ 1 ವರ್ಷ ಏನ್ ಮಾಡೋದು? ತಮ್ಮ ಬೇಟೆಗಾರರ ಗುಣನಡತೆಗಳನ್ನ ಹೆಚ್ಚು ಹೆಚ್ಚು ಒರೆ ಹಚ್ಚಿ ನೋಡ್ಕೊಳ್ಳೋಣ ಅರಣ್ಯದಲ್ಲಿ. ಯಾಕೆ ಇನ್ನು ಮುಂದೆ ಯುದ್ಧಕ್ಕೆ ತಯಾರಾಗ್ಬೇಕು. ಸೊ ಈಗ ಇಷ್ಟು ದಿವಸ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬಳಸಿಲ್ಲ. ಸೊ ಬೇಟೆ ಆಡ್ಕೊಂಡು ಪ್ರಾಣಿಗಳ ಜೊತೆಗೆಲ್ಲ ಗುರಿ ಚೆನ್ನಾಗಿದೆಯಾ ಅದನ್ನ ಟ್ರೈನಿಂಗಿಗೆನೆ ಇದನ್ನ ಇಟ್ಕೊಳ್ಳೋಣ ಅಂತ ಆ ಅರಣ್ಯದಲ್ಲಿ ಹೇಳಿ ಕೇಳಿ ಭೀಮನಿಗೆ ಬಹಳ ಸಂತೋಷದ ವಿಷಯ. ಅಲ್ಲಿ ಇಲ್ಲಿ ಹೋಗಿ ಕೊಲ್ಲುದು, ಪ್ರಾಣಿಗಳ ನಾಶ ಮಾಡ್ಕೊಂಡು ಅವನ ಅರಣ್ಯದಲ್ಲಿ ಬಿಡು ಬೀಸಾಗಿ ತನ್ನ ದರ್ಪ, ಗರ್ವ ಮತ್ತು ತನ್ನ ಆಯುಧ ಬಲ, ತೋಳ್ಬಲ ಇದನ್ನು ತೋರ್ಸ್ಕೊಂಡು ಇಡೀ ಅರಣ್ಯ ಪುಡಿ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ಹೆಬ್ಬಾವು ಬಂದು ಇವನನ್ನ ಸುತ್ತಿಕೊಳ್ತದೆ. ಸುತ್ತಿಕೊಳ್ತಾ ಹೋದ ಹಾಗೇನೆ ಇವನು 1000 ಆನೆಯ ಬಲದ ತೋಳುಳ್ಳವ, ಇದು ದಾಖಲಾಗಿ ಅಲ್ಲಲ್ಲಿ ಬರ್ತಿದೆ. ಇವನು ಅಷ್ಟೇ ಬಲಿಷ್ಠವಾಗಿ ಅದರಿಂದ ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತಾನೆ. ಘನ ಬಂಧನಕ್ಕೆ ಸಿಕ್ಕು ಒಂದು ಹಂತಕ್ಕೆ ತಲುಪ್ತಾನೆ. ಓಹೋ, ನನ್ನ 1000 ಆನೆಯ ಬಲ ಇಲ್ಲಿ ಕೆಲಸ ಮಾಡ್ತಿಲ್ಲ, ಇದು ಯಾವುದೋ ಬೇರೆ ತರ ನನ್ನನ್ನ ಬಿಗಿಯಾಗಿ ಹಿಡಿದಿದೆ, ನಾನು ಸೋತಿದ್ದೇನೆ ಅನ್ನುವ ಹಂತಕ್ಕೆ ಬರ್ತಾನೆ. ತನ್ನ ಹೋರಾಟ ಎಲ್ಲ ಸೋಲುತ್ತೆ. ಆಗ ಭೀಮಸೇನ ಸೋತಾಗೆಲ್ಲ ಮೊದಲು ತಿಳಿಯುವುದೇನು, ಇದು ಯಾವುದು ನನ್ನಕ್ಕಿಂತ ದೊಡ್ಡದು. ಅದು ಅವನದೊಂದು ಸದ್ಗುಣ. ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ನೀನು ಯಾರು? ಈ ಸರ್ಪದ ರೂಪದಲ್ಲಿ ನೀನು ಇರುವ ನಿಜ ರೂಪ ಇನ್ಯಾವುದೋ ಇರಬೇಕು, ಅದು ಯಾವುದು? ಯಾಕೆ ಇಲ್ಲಿದ್ದಿ? ನನ್ನನ್ನು ಯಾಕೆ ಹೀಗೆ ಬಂಧಿಸಿದ್ದಿ? ದಯವಿಟ್ಟು ಹೇಳು. ಮತ್ತೆ ತನ್ನನ್ನು ಪರಿಚಯ ಮಾಡ್ತಾನೆ. ನಾನು ಭೀಮಸೇನ, ಪಾಂಡವರಲ್ಲಿ 2ನೇಯವ. ಅಜಗರ ಹೇಳತ್ತೆ, ನಾನು ನಿನ್ನ ವಂಶದ ಪೂರ್ವಜ.
ಚಂದ್ರವಂಶದ ಆಯುವಿನ ಮಗ ನಹುಷ. ನಿನ್ನ ವಂಶದ ಹಿರಿಯ ಒಂದು ಕಾರಣದಿಂದ ಯಾವುದೋ ತಪ್ಪಿಗೆ ಅಗಸ್ತ್ಯರ ಶಾಪಕ್ಕೆ ಒಳಗಾಗಿ ಈಗ ಅಜಗರವಾಗಿದ್ದೇನೆ. ನನಗೆ ಅವರದೊಂದು ಅನುಗ್ರಹ, ನೀನು ಸರ್ಪವಾಗಿ ಭೂಮಿಗೆ ಬೀಳು ಎಂದು ಅವರು ಶಪಿಸುವಾಗ ನಾನು ಅವರನ್ನು ಬೇಡಿಕೊಂಡೆ ಕ್ಷಮಿಸಿ ಎಂದು. ಅದಕ್ಕೆ ಅವರು ಹೇಳಿದ್ದು ಒಂದು, ನೀನು ನಿನ್ನ ಬಳಿಗೆ ಬಂದ ಯಾವುದೇ ಪ್ರಾಣಿಯನ್ನು ಬಂಧಿಸಿದರೆ ಅವರು ನಿನ್ನಿಂದ ಬಿಡುಗಡೆ ಹೊಂದಲಾರರು. ಮತ್ತೆ ನಿನ್ನ ಬಳಿ ಬಂದ ಬಂಧನಕ್ಕೆ ಒಳಗಾದ ಯಾವ ವ್ಯಕ್ತಿ ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನಲ್ಲ, ಅಂದು ನಿನಗೆ ಶಾಪ ಮೋಚನೆ. ಅದು ಸಾಧ್ಯವಾಗುವುದು ಯುಧಿಷ್ಠಿರನಿಂದ. ಯುಧಿಷ್ಠಿರ ನಿನಗೆ ಬಂದು ಉತ್ತರ ಕೊಟ್ಟ ದಿನ ನೀನು ಶಾಪದಿಂದ ಬಿಡುಗಡೆಯಾಗುತ್ತೆ. ಇದೆರಡನ್ನೂ ಹೇಳಿದ್ದಾನೆ. ತಕ್ಷಣ ಇವನು ಹೇಳುತ್ತಾನೆ, ನಾನು ಯಾರನ್ನು ದೂಷಿಸುವುದಿಲ್ಲ. ಭೀಮನ ಮಾತು. ಎಲ್ಲರೂ ಅವರವರ ಕರ್ಮದ ಫಲ ಉಣ್ಣುತ್ತಾರೆ. ನೀನು ನಿನ್ನ ಕರ್ಮ ಫಲದಿಂದ ಹೀಗಾದೀತು. ಆದರೆ ನನಗೆ ಇಂದು ಒಂದು ಸತ್ಯ ಗೊತ್ತಾಯಿತು, ಯಾವ ಕರ್ಮಫಲ ಪುರುಷ ಪ್ರಯತ್ನವೂ ಅಂತಿಮವಲ್ಲ. ಭಗವಂತನ ಅನುಗ್ರಹ ಇದ್ದರಷ್ಟೇ ಏನಾದರೂ ಸಂಭವಿಸುತ್ತದೆ. ನನಗಿಷ್ಟೆಲ್ಲ ಆನೆ 1,000 ಆನೆಯ ಬಲ ತೋಳಿಗಿದ್ದರೂ ಕೂಡ ನಾನು ಇಂದು ನಿನ್ನಿಂದ ಬಿಡುಗಡೆ ಪಡೆಯಲಾರದೆ ಹೋದೆ. ಅದರ ಅರ್ಥ ಅನುಗ್ರಹ ಅದಕ್ಕಿಂತ ದೊಡ್ಡದು. ನಿನಗೆ ಭಗವತ್ ಕೃಪೆಯೋ ಆ ಆಶೀರ್ವಾದದ ಬಲದಿಂದ ನನ್ನ ಬಿಡುಗಡೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಪುರುಷ ಪ್ರಯತ್ನದ ಮುಂದೆ ಕರ್ಮ ವ್ಯರ್ಥ. ನಾನು ಪ್ರತಿಭಟಿಸುವುದಿಲ್ಲ. ಆದರೆ ನನಗೆ ಒಂದು ದುಃಖ, ನಾನು ಸಾಯುತ್ತೇನೆ ಎಂದು ದುಃಖವಲ್ಲ. ನನ್ನ ದುಃಖ ಏನು ಎಂದರೆ, ನಾನು ಸತ್ತರೆ ನನ್ನ ಅಣ್ಣ ಯುಧಿಷ್ಠಿರ ತನ್ನ ಬಲವನ್ನು ಕಳೆದುಕೊಳ್ಳುತ್ತಾನೆ. ನಾನು ಅವನನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಿದ್ದುದೇ ನಾನಿಲ್ಲದಿದ್ದರೆ ಅವನು ಯುದ್ಧದಿಂದಲೇ ಹಿಮ್ಮೆಟ್ಟುತ್ತಾನೆ. ಅತ್ತ ದ್ರೌಪದಿ, ಅವಳೂ ಒದ್ದಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ನನ್ನ ತಮ್ಮಂದಿರು ಅನಾಥರಾಗುತ್ತಾರೆ. ನಕುಲ ಸಹದೇವರು, ಅವರಿಗೆ ರಕ್ಷಕನಾಗಿ ನಾನೇ ಇರುವುದು. ನಾಳೆಯ ದಿನ ಸನಾಥರಿದ್ದವರು ಅನಾಥರಾಗಿ ಕೂಗಿಕೊಂಡರೆ ಕರೆದಾಗ ಯಾರು ಅವರ ಜೊತೆಗೆ? ಇನ್ನೊಂದು ದುಃಖವಿದೆ. ನನ್ನ ತಾಯಿ ಕುಂತಿ, ಅವಳು ಬಹಳ ಭರವಸೆ ಇಟ್ಟು, ನನ್ನ ಮೇಲೆ ಭರವಸೆ ಇಟ್ಟು ನಮಗಾದ ಅವಮಾನವನ್ನು ನೀನು ಮುಕ್ತಾಯಗೊಳಿಸು ಎಂದು ಕಳಿಸಿದ್ದಾಳೆ. ನಾನು ಅವಳ ದುಃಖವನ್ನು, ಅವಳು ಕೊಟ್ಟ ಮಾತನ್ನು ಕೂಡ ಈಡೇರಿಸಲಾರೆ. ಈ ಎಲ್ಲ ದುಃಖಗಳ ಜೊತೆಗೆ ನಾನು ನಿನ್ನ ಆಹಾರವಾಗಲು ಸಿದ್ಧನಾಗಿದ್ದೇನೆ, ಕರೆದುಕೋ. ಯಥಾ ಪ್ರಕಾರ ನೋಡಿ, ತುಂಬಾ ಅಡ್ವಾನ್ಸ್ ಇದ್ದವರಿಗೆ ನಮ್ಮವರು ಯಾರಾದ್ರೂ ಕಷ್ಟದಲ್ಲಿದ್ರೆ ಬೇಗ ಗೊತ್ತಾಗತ್ತೆ. ಯುಧಿಷ್ಠಿರನಿಗೆ ಈ ಬಾರಿಗೂ ಕೂಡ ಸೂಚನೆ ಆಗುತ್ತೆ, ಎಲ್ಲೋ ಯಾರೋ ತೊಂದರೆಯಲ್ಲಿದ್ದಾರೆ, ಬಹುತೇಕ ಯಾರೋ ತೊಂದರೆಯಲ್ಲಿರುವುದರಿಂದ ನನಗೆ ಹೀಗಾಗ್ತಿದೆ ಅಂತ ಅವನು ತನ್ನ ಸೂಚನೆಗಳನ್ನೆಲ್ಲ ಗಮನಿಸಿ ನೋಡಿ. ಕೆಲವರಿಗೆ ಎಲ್ಲೋ ಇರ್ತಾರೆ, ಅಮ್ಮ ಸಾಯ್ತಾಳೆ, ಅವಳು ಯಾವುದೋ ಊರಲ್ಲಿರ್ತಾರೆ, ಅವ್ರಿಗೆ ಅವತ್ತು ಅಮ್ಮ ಕರೆದ ಹಾಗಾಗಿ ಎಚ್ಚರಾಗಿರುತ್ತೆ. ಇಂಥ ಅನೇಕ ಘಟನೆಗಳು ನಿಮಗೆ ಗೊತ್ತು. ತುಂಬಾ ಆತ್ಮೀಯರಿದ್ರೆ ಇಂಥವೆಲ್ಲ ಸಂಭವಿಸ್ತವೆ. ಯುಧಿಷ್ಠಿರನಿಗೆ ಅಂಥದ್ದು ನಡೀತದೆ. ಅವನು ತಕ್ಷಣ ಬರ್ತಾನೆ, ಎಲ್ಲಿದ್ದೀರಿ ಅಂತ ಹುಡುಕ್ತಾನೆ. ನಕುಲ ಸಹದೇವರಿದ್ದಾರೆ, ದ್ರೌಪದಿ ಇದ್ದಾಳೆ, ಅರ್ಜುನ ಇದ್ದಾನೆ, ಭೀಮ ಇಲ್ಲ. ದ್ರೌಪದಿಯನ್ನು ಕೇಳ್ತಾನೆ, ಎಲ್ಲಿ ಭೀಮ? ಗೊತ್ತಿಲ್ಲ, ಅವಳು ಅರಣ್ಯಕ್ಕೆ ಹೋಗೋದಷ್ಟೇ ಗೊತ್ತು. ಇಷ್ಟಾದಾಗ ತಕ್ಷಣ ಅವನು ಹೇಳ್ತಾನೆ ಅರ್ಜುನನಿಗೆ, ದ್ರೌಪದಿಯ ಜೊತೆಗೆ ನೀನಿರು, ದ್ರೌಪದಿಯನ್ನು ನೀನು ಕಾದುಕೋ. ನಕುಲ ಸಹದೇವರನ್ನ ಅವನು ಹೇಳ್ತಾನೆ, ನೀವು ಇಬ್ಬರು ಕೂಡಿ ಇಲ್ಲಿರುವ ಬ್ರಾಹ್ಮಣರ ರಕ್ಷಣೆ ಮಾಡಿ. ಆ ಬಳಿಕ ಧೌಮ್ಯರು, ಗುರುಗಳು ಅವ್ರ ಹತ್ರ ಹೇಳ್ತಾನೆ, ಬನ್ನಿ ನಾವು ನೀವಿಬ್ಬರು ಹೋಗೋಣ. ಅವರಿಬ್ಬರು ಹೋಗ್ತಾರೆ. ಅರಣ್ಯದಲ್ಲೆಲ್ಲ ಇವನು ಹೋದ ಹೆಜ್ಜೆಯ ಗುರುತು, ಇವನು ಮಾಡಿದ ಅವಾಂತರ, ಅಲ್ಲಿ ಸತ್ತು ಹಾಕಿದ ಪ್ರಾಣಿಗಳು, ಅಲ್ಲಿ ಕೆಡವಿದ ಮರಗಳು ಎಲ್ಲ ಗುರುತು ನೋಡ್ಕೊಂಡು ಗೊತ್ತಾಗುತ್ತೆ ಇಲ್ಲೆಲ್ಲ ಭೀಮ ಹೋಗಿದ್ದಾನೆ. ಹೋಗ್ತಾ ಹೋಗ್ತಾ ಅಜಗರದಿಂದ ಸುತ್ತಿಕೊಂಡು ಸಾಯಲಿಕ್ಕೆ ಸಿದ್ಧವಾದ ಸ್ಥಿತಿಯಲ್ಲಿ ಮುದ್ದೆ ಆಗಿ ಭೀಮಸೇನ ಇದ್ದಾನೆ. ಇವನು ಹೋಗಿ ಹೇಳ್ತಾನೆ, ನೀನು ಯಾರು? ನನ್ನ ತಮ್ಮನನ್ನು ಯಾಕೆ ಬಂಧಿಸಿದ್ದಿ? ನಿನಗೇನಾಗಬೇಕು? ನೀನು ದಯವಿಟ್ಟು ನಿನ್ನ ಪರಿಚಯ ಹೇಳು. ಮತ್ತೆ ನಿನಗೆ ಈ ಭೀಮಸೇನನನ್ನು ಬಿಟ್ಟು ಏನೇನು ಕೊಟ್ರೆ ಅವನನ್ನು ನಾನು ಅದನ್ನು ಕೊಡ್ತೀನಿ, ಬಿಟ್ಟು ಬಿಡು. ಇವ ಹೇಳ್ತಾನೆ, ದಿನದ 6ನೇ 1 ಭಾಗದಲ್ಲಿ ಯಾವ ಪ್ರಾಣಿ ಬಂತೋ ಅದನ್ನು ತಿನ್ನುವವ ನಾನು ನಹುಷ, ನಿಮ್ಮ ವಂಶದ ಪೂರ್ವಜ. ನನಗೆ ಈಗ 6ನೇ 1 ಭಾಗದ ಈ ದಿನದಲ್ಲಿ ಇವನು ಸಿಕ್ಕಿದ್ದಾನೆ. ನಾನು ಬಿಡುವ ಮಾತಿಲ್ಲ. ಸಿಕ್ಕ ಆಹಾರ ಬಿಟ್ಟರೆ ನನಗೆ ಬದುಕಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಿಂತರೆ ನೀನು ನನ್ನ ನಾಳಿನ ಆಹಾರವಾಗುತ್ತಿ ಅಷ್ಟೇ, ಹೊರಟು ಹೋಗುವನು.
ಪುನಃ ಹೇಳ್ತಾನೆ, ಇಲ್ಲ, ದಯವಿಟ್ಟು ಅವನನ್ನು ಬಿಡು. ನಿನಗೆ ಏನು ಅದಕ್ಕೆ ಬದಲಾಗಿ ಕೊಡಬೇಕು ಅದನ್ನು ನಾನು ಕೊಡ್ತೇನೆ. ನನಗೆ ಬದಲಾಗಿ ಏನು ಕೊಟ್ಟರೂ ಬಿಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ವೇಳೆ ನೀನು ಬಿಡಬಹುದಾದರೆ, ನಾನು ಅವನನ್ನು ಬಿಡುವುದಕ್ಕೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ನಿನ್ನ ಕಡೆಗಿದ್ದರೆ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡು. ನಾನು ಯಥಾಮತಿ ಪ್ರಯತ್ನಿಸುತ್ತೇನೆ ಅಂತಾನೆ. ಇದು ನೋಡಿ, ಆಗಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ. ಯುಧಿಷ್ಠಿರ ಹೇಳ್ತಾನೆ, ನೀನು ಕೇಳುವ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಲು ಸಾಧ್ಯವಾದರೆ ನಾನು ಯಥಾಮತಿ ಪ್ರಯತ್ನಿಸುತ್ತೇನೆ, ದಯವಿಟ್ಟು ಕೇಳು. ತುಂಬಾ ಜನರಿಗೆ ಇರುವ ಪ್ರಶ್ನೆಗಳಿಗೆಲ್ಲ ಉತ್ತರ ಇದೆ. ಅಂಥ ಪ್ರಶ್ನೆಗಳು ನಹುಷನ. ಮೊದಲನೆಯ ಪ್ರಶ್ನೆ ಕೇಳ್ತಾನೆ, ಬ್ರಾಹ್ಮಣ ಯಾರು? ಸತ್ಯವಚನ ಪಾಲಿಸುವವ, ಧರ್ಮದಿಂದ ನಡೆಯುವವ, ದಯೆ, ಅಹಿಂಸೆ ಇವುಗಳನ್ನು ತನ್ನ ಜೀವನದಲ್ಲಿ ನಿರಂತರವಾಗಿ ನಡೆಯುತ್ತಾ ಕ್ಷಮೆಯನ್ನು ನಿರಂತರವಾಗಿ ಪಾಲಿಸಿಕೊಂಡು ಬಂದವ ಬ್ರಾಹ್ಮಣ. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ನಾವೆಲ್ಲರೂ ಸೇರಬೇಕಾದ ಪರಮವಸ್ತು ಯಾವುದು? ಯುಧಿಷ್ಠಿರ ಹೇಳ್ತಾನೆ ನಹುಷನಿಗೆ, ನಾವು ಪ್ರತಿಯೊಬ್ಬ ಮನುಷ್ಯನು ಸೇರಬೇಕಾದದ್ದು ಪರಮ ವಸ್ತು, ಅದು ಆ ಬ್ರಹ್ಮತತ್ವ. ಅದನ್ನಲ್ಲದೆ ಸೇರುವುದಕ್ಕೆ ಇಲ್ಲಿ ಮತ್ತೇನೂ ಇಲ್ಲ. ಯಾರು ಅದನ್ನು ಸೇರುತ್ತಾನೆ ಅವನು ಪರಮಾನಂದ ಸ್ವರೂಪನೇ ಆಗುತ್ತಾನೆ. ಅವನಿಗೆ ಮತ್ತೆ ಸುಖ ದುಃಖಗಳ ಭೇದವಿಲ್ಲ, ಅವನೇ ಆನಂದ. ತಕ್ಷಣ ಇವನ ಪ್ರಶ್ನೆ, ಒಬ್ಬ ಶೂದ್ರನಲ್ಲಿ ಸತ್ಯ, ಧರ್ಮ, ದಯೆ, ಕ್ಷಮೆ, ಅಹಿಂಸೆ ಇದ್ದರೆ ಅವನು ಏನಾಗುತ್ತಾನೆ? ನನ್ನ ಮಾತುಗಳನ್ನು ಹೀಗೆ ಹಾಗಾದರೆ ಬದಲಿಸಿಕೊಳ್ಳಿ. ಯುಧಿಷ್ಠಿರ ಉತ್ತರ ಕೊಡು. ನನ್ನ ಮಾತುಗಳನ್ನು ಹಾಗಾದರೆ ಹೀಗೆ ಬದಲಿಸಿಕೊಂಡು ಕೇಳು ನಹುಷ. ಯಾರಲ್ಲಿ ಧರ್ಮ, ದಯೆ, ಸತ್ಯ, ಅಹಿಂಸೆ, ಕ್ಷಮೆ ಇದೆಯೋ ಅವನೇ ಬ್ರಾಹ್ಮಣ. ಅವನು ಶೂದ್ರನೇ ಅಲ್ಲ. ಒಂದೊಮ್ಮೆ ಶೂದ್ರನಲ್ಲಿದ್ದರೆ ಅವನು ಶೂದ್ರನೇ ಅಲ್ಲ, ಅವನು ಬ್ರಾಹ್ಮಣ. ಒಂದೊಮ್ಮೆ ಸತ್ಯ, ಧರ್ಮ, ಅಹಿಂಸೆ, ದಯೆ, ಕ್ಷಮೆ ಈ ಗುಣಗಳಿಲ್ಲದೆ ಕ್ರೋಧ, ಕಾಮ ಮೊದಲಾದ ಅರಿಷಡ್ವೈರ್ಯಗಳ ಆವೇಶ ಇದ್ದರೆ ಅವನು ಬ್ರಾಹ್ಮಣನಾಗಿದ್ದರೂ ಅವನು ಬ್ರಾಹ್ಮಣನಲ್ಲ. ಜಾತಿ ಅವನ ಗುಣನಡತೆಯಿಂದ ನಿರ್ಣಯವಾಗುತ್ತದೆ ಹೊರತು ಹುಟ್ಟಿನಿಂದ ಅಲ್ಲ. ನನ್ನ ಮಾತುಗಳು ಈಗ ನಿನಗೆ ಹೆಚ್ಚು ಸ್ಪಷ್ಟವಾಗಿರಬಹುದು. ಗುಣನಡತೆಗಳ ಮೂಲಕ ವ್ಯಕ್ತಿಯೇ ಹೊರತು ವ್ಯಕ್ತಿಯನ್ನು ಹುಟ್ಟಿನ ಜಾತಿಯಿಂದ ನಿರ್ಣಯಿಸುವುದಲ್ಲ ನಹುಷ. ಒಬ್ಬ ಅಪ್ಪ ಅಮ್ಮ ಬ್ರಾಹ್ಮಣನೇ ಇದ್ದಿರಬಹುದು. ಅವನಿಗೆ ಹುಟ್ಟಿದ ಮಗನಿಗೆ ಮಾಡಬೇಕಾದ ಜಾತಕರ್ಮಗಳನ್ನು ಮಾಡಿದ ಅಪ್ಪ ಅಮ್ಮ ಅವನನ್ನು ಮುಂದಿನ ಆ ಜಾತಕರ್ಮಗಳಿಗೆ ಅನುಗುಣವಾಗಿ ಆ ಸಂಸ್ಕಾರಗಳನ್ನೇ ಕಲಿಸಿ ಬೆಳೆಸಿದಾಗ ಅವನು ಆ ಸಂಸ್ಕಾರಗಳಲ್ಲಿ ಸದ್ವೃತ್ತನಾಗದಿದ್ದರೆ, ತೊಡಗದೇ ಇದ್ದರೆ ಅವನು ಬ್ರಾಹ್ಮಣ ಹೇಗಾದಾನು? ಹಾಗಾಗಿ ಹುಟ್ಟಿನಿಂದ ಜಾತಿ ನಿರ್ಣಯವಲ್ಲ ನಹುಷ. ಹುಟ್ಟಿದವನು ಪಡೆಯುವ ಸಂಸ್ಕಾರ, ಅದರ ಮೂಲಕ ಅವನು ಪಡೆಯುವ ಆ ಸಂಸ್ಕಾರವನ್ನು ಬಳಸುವ ಅವನ ಕೃತಿ, ಸದ್ವೃತ್ತಿ, ಗುಣಕರ್ಮ ವಿಭಾಗಶಃ ಕೃಷ್ಣ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ. ಅವನು ಮಾಡುವ ಸದ್ವೃತ್ತಿಗಳ ಮೂಲಕ ಅವನ ಜಾತಿ ನಿರ್ಣಯವಾಗುತ್ತದೆ. ಶೀಲದಿಂದ ಜಾತಿಯೇ ಹೊರತು, ಶೀಲ ಅಂದ್ರೆ ಕ್ಯಾರೆಕ್ಟರ್, ನಿನ್ನ ಕ್ಯಾರೆಕ್ಟರ್ನಿಂದ ಜಾತಿಯೇ ಹೊರತು ಯಾರಿಗೆ ಹುಟ್ಟಿದ್ದಿ ಎನ್ನುವುದರಿಂದ ಅಲ್ಲ. ನಹುಷ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ಅದು ಯಾವುದೋ? ಪರಬ್ರಹ್ಮವನ್ನು ತಿಳಿದವನು ಆನಂದ ಸ್ವರೂಪನಾಗಿರುತ್ತಾನೆ ಎನ್ನುತ್ತಿ ಅಂಥದೊಂದು ಆತ್ಮವನ್ನೇ ನಾನು ಕಂಡಿಲ್ಲವಲ್ಲ. ಇವ ಹೇಳ್ತಾನೆ, ಶೀತವಿದ್ದಲ್ಲಿ ಉಷ್ಣ ಇರಲಾರದು, ಉಷ್ಣ ಇದ್ದಲ್ಲಿ ಶೀತವಿರಲಾರದು, ಇದು ನಿಯಮ. ಆದರೆ ಇನ್ನೂ ಒಂದು ನಿಯಮ ಇದೆ ನಹುಷ. ಶೀತ ಮತ್ತು ಉಷ್ಣ ಒಂದೇ ಸಮನಾಗಿರುವ ಜಾಗವೂ ಉಂಟು. ಹೀಗೆ ಸಮವಾಗಿದ್ದರೆ ಅದೇ ಆನಂದ ಸ್ವರೂಪದ ಒಂದು ಮಾದರಿ. ಶೀತೋಷ್ಣ ಸುಖ ದುಃಖೇಶು, ಕೃಷ್ಣನ ಮಾತೆ ಮತ್ತೆ ಪುನಃ. ದುಃಖೇಶು ಅನುದ್ವಿಗ್ನ ಮನ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯ ಕ್ರೋಧ, ಭಕ್ತಿಮಾನ್ ಸಹ ಮೇ ಪ್ರಿಯ, ಶುಭಾಶುಭೌ ಪರಿತ್ಯಾಗಿ.
ಎಲ್ಲ ಅಂತ ಬೇಕಾದಷ್ಟು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಇದೆಲ್ಲ ಶೀತ ಉಷ್ಣ ಸಮಚಿತ್ತಕ್ಕೆ ಬಂದ್ರೆ ಆತ್ಮ ಆನಂದ ಸ್ವರೂಪ. ಅವನಿಗೆ ಎರಡು ಅನ್ನೋ ಭಾವ ಹೊರಟು ಹೋದರೆ ಅವನೇ ಆನಂದ ಸ್ವರೂಪನಪ್ಪ. ಅಂತ ಆತ್ಮ ವಸ್ತುಗಳು ಇಲ್ಲ ಅಂತ ಹೇಗೆ ಹೇಳ್ತೀವಿ? ಬೇಕಾದಷ್ಟು ಜನ ಇದೆರಡನ್ನು ಸಮಚಿತ್ತದಿಂದ ನೋಡುವವರಿದ್ದಾರಲ್ಲ. ಮುಂದೆ ಇವನು ಹೇಳ್ತಾನೆ, ನೀನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಿ. ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳಿ ಸಂತುಷ್ಟನಾಗಿದ್ದೇನೆ. ನಾನು ನಿನ್ನ ತಮ್ಮನನ್ನು ಬಿಡಬಹುದು. ಯುಧಿಷ್ಠಿರ ಬಹಳ ಜಿಜ್ಞಾಸು. ಅವನಿಗೆ ಒಂದು ಸಿಕ್ಕರೆ ಬಹಳ ತಿಳ್ಕೊಳ್ಳೋ ಅಪೇಕ್ಷೆ ಅಂತ ಕಾಣಿಸುತ್ತೆ. ಭೀಮನನ್ನು ಬಿಡು, ಬೇಗ ಬಿಡು ಅಂತ ನಾವಾರ ಹೇಳ್ತಿತ್ತು. ಯುಧಿಷ್ಠಿರ ಹೇಳ್ತಾನೆ, ನಿನ್ನಂಥವರು ಸಿಗುವುದು ಅಪರೂಪ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರಿಸುವ. ನೀನೊಬ್ಬ ತತ್ವಜ್ಞಾನಿ, ನನಗೆ ಉತ್ತರ ಕೊಡು. ಆಗಲಿ, ಕೇಳು. ನಹುಷನಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ಮನುಷ್ಯನಿಗೆ ಒಂದು ಶರೀರದಲ್ಲಿರುವ ಆತ್ಮ ಅದು ಎಲ್ಲಿಯೂ ಇದೆ, ಅದು ಪರವಸ್ತು. ಆ ಪರವಸ್ತು ಅದು ಹೇಗೆ ಶರೀರದ ಕರ್ಮಕ್ಕನುಗುಣವಾಗಿ ಮತ್ತೆ ಹುಟ್ಟುತ್ತದೆ ಅನ್ನುತ್ತಿ? ಶರೀರ ಹುಟ್ಟುತ್ತದೆ, ಸಾಯುತ್ತದೆ. ಆತ್ಮಕ್ಕೆ ಹೇಗೆ ಹುಟ್ಟು ಸಾವು? ನಹುಷ ಹೇಳ್ತಾನೆ, ಶರೀರದ ಜೊತೆಗೆ ಆತ್ಮ ಇಲ್ಲವಾಗುವುದಿಲ್ಲ. ಶರೀರ ಬಿದ್ದು ಹೋಗುತ್ತದೆ, ಆತ್ಮಕ್ಕೆ ಮುಂದಿನ ನಡೆ. ಅದು ಅದರ ಕರ್ಮಕ್ಕನುಗುಣವಾಗಿ ಯಾವುದು ಸಾತ್ವಿಕ ಇದೆಯೋ ಅದು ಊರ್ಧ್ವಗತಿಗೆ ನಡೆಯುತ್ತದೆ, ಆ ಆತ್ಮ. ಯಾವುದು ಸಾತ್ವಿಕ ಇಲ್ಲ, ನಿರಂತರ ರಜೋಗುಣದಲ್ಲಿದೆ, ಇದನ್ನೇ ಗುಣತ್ರಯ ವಿಭಾಗದಲ್ಲಿ ಕೃಷ್ಣ ಹೇಳ್ತಾನೆ. ಸಾತ್ವಿಕಶ್ಚ ಊರ್ಧ್ವಗತಿ, ರಜೋ ಮಧ್ಯಂ ತಿಷ್ಠತಿ. ಆಮೇಲೆ ತಾಮಸ ತಮೋ ಅಧೋಗತಿ. ಅದನ್ನ ಇವ ನಹುಷ ಹೇಳ್ತಾನೆ. ಆ ಆತ್ಮ ತನ್ನ ಕರ್ಮ ಫಲಕ್ಕನುಗುಣವಾಗಿ ತಾನು ಮಾಡಿದ ಕರ್ಮದ ದುಷ್ಟತನ ಇದ್ದರೆ ಅವನ ಅಧೋಗತಿಗೆ, ಹೀನ ಯೋನಿಗೆ, ಈಗ ಇರುವ ಅವಸ್ಥೆಗಿಂತ ಕೆಟ್ಟ ಸ್ಥಿತಿಯಲ್ಲಿ ಹುಟ್ಟುತ್ತಾನೆ. ಅವನು ಒಳಿತನ್ನು ಮಾಡಿದರೆ ಈಗಿರುವ ಸ್ಥಿತಿಗಿಂತ ಮುಂದೆ ಮೇಲಿನ ಒಳ್ಳೆಯ ಸ್ಥಿತಿಯನ್ನು ತಲುಪುತ್ತಾನೆ. ಅವನು ಇದೇ ರಜೋಗುಣ ಸಮುದ್ಭವನಾಗಿ ಇಲ್ಲಿ ಕರ್ಮ, ಇಲ್ಲೇ ಹೆಸರು, ಇಲ್ಲೇ ಪ್ರತಿಷ್ಠೆ, ಇದಕ್ಕಾಗಿಯೇ ಬದುಕಿದ್ದರೆ ಮತ್ತೆ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ತುಂಬಾ ದೊಡ್ಡ ವಿಜ್ಞಾನ. ಇದನ್ನು ಸನಕ ಸನಂದನಾದಿಗಳು ಮನುಷ್ಯ ಜನ್ಮದ ಜೀವ ಆತ್ಮ 800 ವರ್ಷ ಹೇಗೆ ಮನುಷ್ಯ ದೇಹದಲ್ಲೇ ಬರ್ತದೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಶಾಂತಿ ಪರ್ವದಲ್ಲಿ ಇದೆ. ಅದು ದೊಡ್ಡ ವಿಜ್ಞಾನವಾಗಿ ಅದನ್ನು ಓದಬೇಕು. ನಾನು ಅದನ್ನೆಲ್ಲ ಹೆಚ್ಚು ವಿಸ್ತರಿಸುವುದಿಲ್ಲ. ಏನ್ರಿ ಬುರುಡೆ, ಒಬ್ಬ ಹೋದ ಅಂದ್ರೆ ಹೋದ, ಆಮೇಲೆ ಏನಿದೆ ಅನ್ನುವವರಿಗೆಲ್ಲ ಏನು ಉತ್ತರ ಕೊಡಕ್ಕಾಗಲ್ಲ. ಸುಮ್ಮನೆ ಬಿಡ್ಬೇಕಷ್ಟೇ. ಹೌದ್ರೆ ಅದು ಆ ಸರಿ ಇಲ್ಲ, ನೀವೇ ಹೇಳೋದೇ ಕರೆಕ್ಟ್ ಅನ್ಬೇಕು. ಬೇರೆ ಬೇರೆ ದಾರಿ ಇಲ್ಲ. ಅಷ್ಟು ವಿಶೇಷವಾಗಿ ಅನಾಲಿಸಿಸ್ ಮಾಡಿದ್ದಾರೆ ಅವರೆಲ್ಲ, ಕಂಡು ಬಂದವರು. ನಾವೇನು ಕಾಣದೆ ಏನೋ ಹೇಳೋರಿಗೆ ಏನ್ ಹೇಳು, ಆಯ್ತಪ್ಪ. ಹಂಗಾಗಿ ಈ ಹಿನ್ನೆಲೆಯಲ್ಲಿ ಅವನು ಹೇಳ್ತಾನೆ, ಹೀಗೆ 3 ಸ್ಥಿತಿಯನ್ನು ಆತ್ಮ ತಲುಪುತ್ತಪ್ಪ. ಆಮೇಲೆ ಅವನು ಹೇಳ್ತಾನೆ, ಈ ಆತ್ಮ ಒಂದು ಪರಿಶುದ್ಧವಾದ ಒಂದು ಅಂಶ. ಅದಕ್ಕೆ ಹೇಗೆ ಈ ಶರೀರದ ಬಾಧೆಗಳು? ಪ್ರಶ್ನೆ ಸಹಜ ಅಲ್ವಾ? ಆತ್ಮ ಪರಿಶುದ್ಧವಾದ ಅಂಶ, ಅದಕ್ಕೆ ಈ ಶರೀರದ ಚಟುವಟಿಕೆಗಳ ಕರ್ಮದ ಭಾಗಗಳು. ಅವನು ಕೂಡಲೇ ಹೇಳ್ತಾನೆ ನಹುಷ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಯುಧಿಷ್ಠಿರ. ಮನಸ್ಸು 5 ಇಂದ್ರಿಯಗಳ ಅನುಭವವನ್ನು ಏಕಕಾಲಕ್ಕೆ ಅನುಭವಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗುದಿಲ್ಲ? ಇದು ಒಂದು ಪ್ರಶ್ನೆ. ಮನಸ್ಸು 5 ಇಂದ್ರಿಯಗಳ ಅನುಭವವನ್ನು ಏಕಕಾಲಕ್ಕೆ ಯಾಕೆ ಅನುಭವಿಸಕ್ ಸಾಧ್ಯ ಇಲ್ಲ? ಉತ್ತರ ಕೊಡ್ತಾನೆ, ಆತ್ಮ ಒಂದು ಪರಿಶುದ್ಧ ಪರತತ್ವ. ಇದನ್ನ ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಆ ಗಿಳಿಯು ಒಂದು ಮನೆ ಮಾಡಿತ್ತು. ಒಂದು ಗಿಳಿಯು 25 ಆಯಿತು. ಬ್ರಹ್ಮ ಅದಕ್ಕೆ ಪಂಜರವಾದ, ವಿಷ್ಣು ಊಟಕ್ಕಿಕ್ಕಿದ, ಶಿವ ಕೋಲಾದ. ಇದು ಅಲ್ಲಮನ ವಚನ. ಅಧ್ಯಾತ್ಮ ಪಥದಲ್ಲಿ ನಡೆದವರಿಗೆ ಸನಕ ಸನಂದನಾದಿಗಳು ಹೇಳಿದ್ದು, ಅಲ್ಲಮ ಹೇಳಿದ್ದು ಒಂದೇ ಅಂತ ಗೊತ್ತಾಗಬೇಕು. ಇದನ್ನು ಏಕಕಾಲಕ್ಕೆ ಓದ್ಬೇಕು. ಒಂದು ಓದ್ಕೊಂಡು ತೀರ್ಮಾನ ಮಾಡಕ್ಕಾಗಲ್ಲ. ಈಗ ಅಭಿನವ ಗಿಳಿ ಒಂದಿದ್ದದ್ದು
ಒಂದು ಮನೆ ಸೇರಿ 25 ಆಯ್ತು ಅನ್ನೋದನ್ನ ಹೆಂಗ್ ವಿವರಿಸ್ತೀರಿ ಹೇಳಿ? ಸ್ವಲ್ಪ ಸಾಂಖ್ಯ ಗೊತ್ತಿರ್ಬೇಕು. ಸಾಂಖ್ಯ ಏನ್ ಹೇಳುತ್ತೆ? ಮನುಷ್ಯನ ದೇಹದಲ್ಲಿ 24 ತತ್ವ, ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳಿಗೆ ಸಹಾಯ ಮಾಡುವ ಪಂಚ ತನ್ಮಾತ್ರೆಗಳು, ಶಬ್ದ, ರಸ, ಗಂಧ, ರೂಪ, ಸ್ಪರ್ಶ 15 ಆಯ್ತು. ಅದರ ಜೊತೆಗೆ 5 ಕರ್ಮೇಂದ್ರಿಯಗಳು, ಬಾಯಿ, ಕೈ, ಕಾಲು ಮತ್ತು ವಿಸರ್ಜನಾಂಗಗಳು, ಒಟ್ಟಿಗೆ 5. ಬಾಯಿ 1, ಕೈಗಳು ಸೇರಿ 1, ಕಾಲುಗಳು ಸೇರಿ 1, 3 ಆಯ್ತು. 2 ವಿಸರ್ಜನಾಂಗಗಳು 5 ಆಯ್ತು. ಇವು ಕರ್ಮಕ್ಕೆ ಸಹಾಯ ಮಾಡುವಗಳು 20. ಇದರ ಒಳಗೆ 4 ಅಂತಃಕರಣ ಚತುಷ್ಟಯಗಳು, ಅದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 24. ಅಲ್ಲಮ ಹೇಳೋದು ಅದನ್ನು. ಅಭಿನವ ಗಿಳಿ ಒಂದು ಗಗನದಲ್ಲಿ ಹುಟ್ಟಿ ಇದು ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ ಆಗಿ ಅಲ್ಲಿ ಆಕಾಶದಲ್ಲಿ ತನ್ನ ಪಾಡಿಗೆ ಬಂತು. ಅದು ಹೊಸ ಗಿಳಿ, ಅಭಿನವ. ಆ ಗಿಳಿ ಬಂದದ್ದು ಯಾಕೆ? ರಜೋಗುಣ ಬಿಂಬಕ್ಕೆ ಪ್ರತಿಬಿಂಬವಾಗಿ, ರಜೋಗುಣದ ಪ್ರತಿಬಿಂಬವಾಗಿ ಆ ಪರಿಶುದ್ಧ ಆತ್ಮವು ಬಂದು ಲಿಂಗ ಶರೀರವನ್ನು ಸೇರಿತು ಅಂತ ಇಲ್ಲಿ ನಹುಷ ಹೇಳ್ತಾನೆ. ಆ ಪರಿಶುದ್ಧ ಆತ್ಮ ವಸ್ತು ಒಂದು ಮನೆ ಮಾಡಿತು ಅನ್ನೋದೇ ಅಲ್ಲಮ ಹೇಳೋದು. ಲಿಂಗ ಶರೀರವನ್ನು ಸೇರಿತು ಅಂತ ನಹುಷ ಹೇಳೋದು. 2 ಒಂದೇ. ಅದು ಒಂದಿದ್ದದ್ದು 25 ಆಯ್ತು. ಯಾಕೆ? 24 ನಾನು ಹೇಳಿದ ಪ್ರಾಣತತ್ವ, ಅದು ಪ್ರಕೃತಿ ತತ್ವಗಳು, ಅದರ ಒಳಗೆ ಹೋಗಿ ಮನೆ ಮಾಡಿ ಅದು 25 ಆಯ್ತು. ಒಂದೇ ಇತ್ತು ಸ್ವತಂತ್ರವಾಗಿ, ಪರಿಶುದ್ಧವಾಗಿ. ಅದು ಯಾವಾಗ ಬಂದು ಈ ದೇಹ ಸೇರ್ತಲ್ಲ 25 ಆಯ್ತು. ಈ 25 ಆದದ್ದು ಯಾವಾಗ ದೇಹ ಶರೀರಕ್ಕೆ ಬಂತ, ಬ್ರಹ್ಮ ಅದಕ್ಕೆ ಪಂಜರವಾದ. ಆಮೇಲೆ ಅದಕ್ಕೆ ಹುಟ್ಟು, ಸಾವು, ಚಕ್ರ. ಬ್ರಹ್ಮ ಬಿಡ್ಲಿಲ್ಲ, ಕೂತು ಬಿಟ್ಟ, ಹಿಡ್ಕೊಂಡ. ಈ ದೇಹದಲ್ಲಿ ಇದ್ಮೇಲೆ ಹುಟ್ಟಬೇಕು, ಸಾಯ್ಬೇಕು. ಆಮೇಲೆ ಹುಟ್ಟಿನ ಪಂಜರ ಅವ ಮಾಡಿದ್ರೆ ಇವ ವಿಷ್ಣು ಊಟಕ್ಕಿಕ್ಕಿದ, ಪೋಷಣೆಗೊಬ್ಬ ಬೇಕು. ಶಿವ ಕೋಲಾದ, ಹೋಗ್ಲಿಕ್ಕೆ ರೆಡಿ ಆಗದೆ ಇದ್ದಾಗ ಶಿವ ಬಂದು ಕರ್ಕೊಂಡು ಹೋಗ್ತಾನೆ. ಇದು 3. ಇದನ್ನು ಅಲ್ಲಮ ಹೇಳಿದ, ಇವ ಹೇಳಿದ. ಹೀಗೆ ಪರಿಶುದ್ಧವಾದ ಆತ್ಮವಸ್ತು ಯಾವುದೋ ರಜೋಗುಣದ ಪ್ರತಿಬಿಂಬವಾಗಿ ಒಂದು ದಿನ ಶರೀರದೊಳಗೆ ಸೇರಿತು. ಆತ್ಮತತ್ವ ಬಂಧನಕ್ಕೆ ಬಂತು. ಬಂದಾಗ ಏನಾಯ್ತು? ಅದು ಇದರ ಜೊತೆಗೆ ತನ್ನ ಎಲ್ಲ ಅನುಭವಗಳನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿತು. ಹೇಗೆ? ಬಹಳ ಇಂಟ್ರೆಸ್ಟಿಂಗ್. ಸ್ವಲ್ಪ ಅಧ್ಯಾತ್ಮದ ಬಹಳ ಡೆಪ್ತಿಗೆ ನಾನು ಹೋಗ್ತೇನೆ, ಅದು ಅನಿವಾರ್ಯ ಇದೆ. ಮತ್ತು ನಿಮಗೆ ಕೂಡ ಒಂದು ಥರದ ಯುಗಾದಿಯ ದಿನ ಇದು ಫೀಸ್ಟ್ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಲಭ್ಯವಲ್ಲ, ಅಷ್ಟು ಅದ್ಭುತವಾದ ಸತ್ಯಗಳೆಲ್ಲ ಇವೆ. ನಹುಷ ಹೇಳ್ತಾನೆ, ಆಜ್ಞಾ ಚಕ್ರದ ಜಾಗದಲ್ಲಿ ಆತ್ಮ ಇದೆ. ನೋಡಿ, ಸ್ಥಾನ ಕೂಡ ಹೇಳುತ್ತಾನೆ. ಆಜ್ಞಾ ಚಕ್ರದ ಜಾಗದಲ್ಲಿ ಆತ್ಮ ಇದೆ, ಅದರ ಜೊತೆಗೆ ಬುದ್ಧಿ ಕೂಡ. ಬುದ್ಧಿ ಮತ್ತು ಆಜ್ಞಾ ಚಕ್ರದ ಸ್ಥಾನದಲ್ಲಿರುವ ಆತ್ಮ ಜೊತೆಗೆ ಇವೆ. ಮುಂದೆ ಹೇಳ್ತಾನೆ, ಬುದ್ಧಿಗೆ ಅಧೀನವಾಗಿ ಆತ್ಮ ಇದೆ. ಆತ್ಮಕ್ಕೆ ಅಧೀನವಾಗಿ ಬುದ್ಧಿ ಇದೆ ಅನ್ನೋದು ಯಥಾರ್ಥ ಭಾವಿಸ್ತೇವೆ ನಾವು. ಬುದ್ಧಿಗೆ ಅಧೀನವಾಗಿ ಆತ್ಮವಿದೆ. ಯಾಕೆಂದರೆ ಅವನು ಹೇಳ್ತಾನೆ, ಬುದ್ಧಿಯ ಕೆಲಸಗಳಿಂದ ಆತ್ಮ ನಡೆಯುವುದು. ಬುದ್ಧಿ ಏನೇನನ್ನು ಮಾಡ್ತದ ಅದಕ್ಕನುಗುಣವಾಗಿ ಆತ್ಮನ ಅನುಭವಗಳು. ಈ ಬುದ್ಧಿಗೆ ಯಾರು ಪ್ರಚೋದನೆ? ಅವನು ಹೇಳ್ತಾನೆ, ಈ ಬುದ್ಧಿಗೆ ಮನಸ್ಸು ಪ್ರಚೋದನೆ. ಅಥವಾ ಬುದ್ಧಿಗೊಂದು ಯೋಚನೆ ಬಂದದ್ದನ್ನು ನಡೆಸುವುದು ಮನಸ್ಸು. ನನಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ನಾ ಹೇಳ್ತೇನೆ. ಯಾಕೆ ಹೇಳೋದು? ಬುದ್ಧಿ ಹೇಳಿತು ಅಂತ ಅಲ್ಲಿ ಹೋಗು ಅಂತ. ಮನಸ್ಸು ಅದರ ನಂತರದ್ದು, ಕ್ರಿಯೆ ಮಾಡುವ ಕೆಲಸ ಅದರದ್ದು. ಅದೇನ್ ಮಾಡಿತು? ನಂಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ನಾವು ಹೋಗಲ್ಲ. ಬುದ್ಧಿ ಹೇಳಿತು ಹೋಗು ಅಂತ, ನನಗೆ ಹೋಗ್ಲಿಕ್ಕೆ ಬಹಳ ಖುಷಿ ಅಂತ ಮನಸ್ಸು ಹೇಳಿತು, ಹೋಗ್ತೇವೆ. ಹಾಗಾಗಿ ರೂಲ್ ಮಾಡೋದು ಬುದ್ಧಿ, ಇಂಪ್ಲಿಮೆಂಟ್ ಮಾಡೋದು ಮನಸ್ಸು ಅಂತಾನೆ ನಹುಷ. ಈ ಮನಸ್ಸು ಎಲ್ಲಿಂದ ಬಂತು? ನಮ್ಮ ದೇಹದಲ್ಲಿ ಪಂಚಭೂತಗಳಿವೆ. ಈ ಪಂಚಭೂತದ ಸೂಕ್ಷ್ಮ ಅಂಶಗಳೇ ಒಂದು ಸಂಶಯ. ನೋಡಿ ಎಷ್ಟು ಚೆನ್ನಾಗಿದೆ. ಪಂಚಭೂತದ ಸೂಕ್ಷ್ಮ ಅಂಶಗಳೇ ನಮ್ಮಲ್ಲಿ ಹುಟ್ಟಿಸುವ ಭಾವ ಒಂದು ಸಂಶಯ, ಇನ್ನೊಂದು ನಿಶ್ಚಯ, ಮತ್ತೊಂದು ಗರ್ವ, ಕೊನೆಯದು ಸ್ಮರಣೆ. ನಮ್ಮ ಒಳಗೆ ಸಂಶಯ ಉಂಟುವಾಗುತ್ತೆ ನೋಡಿ. ಬೇಗ ಬೇಗ ನಮಗೆ ಯಾವುದು ನಿರ್ಣಯ ಮಾಡ್ಲಿಕ್ಕಾಗದ ಸಂಶಯಗಳು ಉಂಟಾಗ್ತವೆ. ಅದು ಮನಸ್ಸಿನಿಂದ. ಸಂಶಯದಿಂದಲೇ ಮನಸ್ಸು. ನಿಶ್ಚಯ, ದೃಢವಾಗಿ ಇದೆ ಅಂತ ನಿರ್ಣಯ ಮಾಡೋದು, ಅದು ಬುದ್ಧಿ. ಆಮೇಲೆ ನನಗೆ ಇದು ಗರ್ವವನ್ನುಂಟು ಮಾಡುವುದು, ಅದೇ ಅಹಂಕಾರ.
ಸ್ಮರಣೆಯನ್ನು ಉಂಟು ಮಾಡುವುದು, ನೆನಪುಗಳನ್ನೆಲ್ಲ. ಚಿತ್ತ, ಈ 4 ನಮ್ಮ ಒಳಗೆ ಉಂಟಾಗುವುದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅನ್ನುವ 4 ಅಂತಃಕರಣ ಚತುಷ್ಟಯಗಳು ಹುಟ್ಟಿಕೊಳ್ಳುವುದು ಪಂಚಭೂತದ ಸೂಕ್ಷ್ಮಾಂಶಗಳಿಂದ. ಅದರ ಪ್ರೇರಣೆಯಿಂದ ಮನಸ್ಸು ತಾನು ಬುದ್ಧಿ ಹೇಳಿದ್ದನ್ನು ತನಗೆ ಬೇಕಾದ ಹಾಗೆ ಕಾರ್ಯಪ್ರವೃತ್ತವಾಗುವುದರಿಂದ ಬುದ್ಧಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲವನ್ನೂ ಮನಸ್ಸು ಮಾಡುವುದಿಲ್ಲ, ಕೆಲವನ್ನು ಮನಸ್ಸು ಮಾಡುತ್ತದೆ. ಹಾಗಾಗಿ ಮನಸ್ಸು ಅದನ್ನು ನಡೆಸುವ, ಬುದ್ಧಿ ಹೇಳುವ ಒಂದು ಮಾರ್ಗದರ್ಶಿ. ಇದೆರಡರ ಕಾರಣವಾಗಿ ಆತ್ಮ ಅದಕ್ಕೆ ವಶ. ಬುದ್ಧಿ ಮತ್ತು ಮನಸ್ಸು ಹೇಗೆ ಅಂತ ಕೇಳಿದಾಗ ನಹುಷ ಹೇಳ್ತಾನೆ, ಬುದ್ಧಿ ಮತ್ತು ಮನಸ್ಸು ಗಾಳಿಪಟದ ಹಾಗೆ. ಬುದ್ಧಿ ಮತ್ತು ಮನಸ್ಸು ಗಾಳಿಪಟದ ಹಾಗೆ. ಏನು ಗಾಳಿಪಟ? ಗಾಳಿಪಟ ಅಂದ್ರೆ ಅವನು ಹೇಳ್ತಾನೆ, ಸೂತ್ರ ಯಾರದ್ದೋ ಕೈಯಲ್ಲಿ, ಹಾರುವುದು ಗಾಳಿಪಟ. ಸೂತ್ರ ಯಾವುದು? ಬುದ್ಧಿ. ಆದ್ರೆ ಹಾರುವುದು ಯಾವುದು? ಮನಸ್ಸೇ. ಹಾಗಾಗಿ ಗಾಳಿಪಟ ಎಲ್ಲಿ ಹೋಗ್ಬೇಕು ಅನ್ನೋದು ಸೂತ್ರಕ್ಕೆ ನಿರ್ಣಯ. ಇದನ್ನ ಹೇಳ್ತಾನೆ. ಇಂಥ ಒಂದು ಸಂಗತಿಯನ್ನೆಲ್ಲ ಹೇಳಿ ಮನಸ್ಸು ಏಕಕಾಲಕ್ಕೆ 5 ಇಂದ್ರಿಯಗಳ ಜೊತೆಗೆ ಯಾಕೆ ಅನುಭವ ತಗೊಳ್ಳಕ್ ಸಾಧ್ಯ ಇಲ್ಲ ಅಂದ್ರೆ, ಕಣ್ಣು ನೋಡ್ತಿರುವಾಗ ಮನಸ್ಸು ಕಣ್ಣಿನ ಜೊತೆಗೆ ಇರ್ಬೇಕಾಗುತ್ತೆ. ಮನಸ್ಸನ್ನು ಕಣ್ಣಿನಿಂದ ತೆಗೆದು ನಾವು ಕಿವಿಯ ಕಡೆಗೆ ಕೊಟ್ರೆ ಅದು ಕಿವಿಯ ಕಡೆಗೆ ಲಕ್ಷ್ಯ ಹೋಗೋದ್ರಿಂದ ನಮ್ಮ ಕಣ್ಣಿಂದ ಯಾರು ಬಂದದ್ದು ನಮ್ಗೆ ಗೊತ್ತಾಗಲ್ಲ. ಅಥವಾ ನಮ್ಮ ಮನಸ್ಸು ಪೂರ್ತಿ ಬಾಯಿಯ ರುಚಿಯ ಕಡೆಗಿದ್ದಾಗ ಕೆಲವೊಮ್ಮೆ ನಮಗೆ ಕಿವಿಗೆ ಕೇಳಕ್ಕೆ ಇಲ್ಲ, ನಾವು ಅಷ್ಟು ತಿನ್ನುವುದ್ರಲ್ಲಿ ಮಗ್ನರಾದರೆ. ಹೀಗೆ ಒಂದೊಂದು ಭಾವಕ್ಕೆ ತನ್ಮಯ ಬಂದರೆ ಮನಸ್ಸು ಅದರಲ್ಲಿಯೇ ಮುಳುಗುವುದರಿಂದ ಅದಕ್ಕೆ ಇನ್ನೊಂದು ಗೊತ್ತಾಗ್ಲಿಕ್ಕಿಲ್ಲ. ನನಗಿದ್ರಲ್ಲಿ ಸ್ವಲ್ಪ ನನ್ನ ಭಿನ್ನಾಭಿಪ್ರಾಯ ಇದೆ. ಅತ್ಯಂತ ಉನ್ನತ ಅವಸ್ಥೆಯ ಪರಮ ಮಿಲನದಲ್ಲಿ 5 ಏಕಕಾಲಕ್ಕೆ ಗೊತ್ತಾಗಬಹುದು ಅಂತ ನನ್ನ ತಿಳುವಳಿಕೆ. ಉನ್ನತ ಅವಸ್ಥೆಯ ಪರಮ ಮಿಲನ ಅಂದಾಗ ನೀವು ಅದನ್ನು ಅತ್ಯಂತ ಡಿವೈನ್ ಯೂನಿಯನ್ ಆಫ್ ಮೇಲ್ ಫಿಮೇಲ್ ಬೇಕಾದ್ರೆ ಎಣಿಸ್ಕೊಳ್ಳಿ, ಅಥವಾ ಭಗವಂತನ ಮಿಲನದ ಪರಾಕಾಷ್ಠೆ ಅನ್ಕೊಳ್ಳಿ. ಅದು ಎರಡರಲ್ಲಿ ನಮಗೆ 5 ಅನುಭವ ಬರುತ್ತೆ. ಇದು ಒಂದು ಭಾಗ. ಇಷ್ಟು ಹೇಳಿ, ಇಷ್ಟೆಲ್ಲ ಹೇಳಿದ್ಮೇಲೆ ನಹುಷನಿಗೆ ಯುಧಿಷ್ಠಿರ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ಇಷ್ಟೆಲ್ಲ ತಿಳ್ಕೊಂಡಿದ್ಯಲ್ಲ ನೀನು ಹೇಗೆ ಮಾಯೆಗೆ ವಶ ಆಗಿ ಅಗಸ್ತ್ಯರಿಂದ ಶಾಪ ಪಡೆದಿ? ಎಲ್ಲ ಗೊತ್ತಿತ್ತು ನಿನಗೆ? ನಹುಷ ಹೇಳ್ತಾನೆ, ಎಲ್ಲ ಇತ್ತಪ್ಪ, ಆದರೆ ಐಶ್ವರ್ಯದ ಮದ ಬಂತು ನೋಡು, ಎಲ್ಲ ಕೊಚ್ಕೊಂಡು ಹೋಯ್ತು. ಶೂರನಿರಲಿ ಜ್ಞಾನಿ ಇರಲಿ, ಐಶ್ವರ್ಯ ಯಾರನ್ನಾದರೂ ಕೆಡಿಸುತ್ತದೆ ಅನ್ನುವುದಕ್ಕೆ ನಾನೇ ಸಾಕ್ಷಿ. ನನಗೆ ಇಂದ್ರ ಪದವಿ ದೊರಕಿ ಬಿಟ್ಟಿತು. ನಹುಷನೆಂಬ ರಾಜ ಅಂತಿಂಥವನಲ್ಲ ಅಂತ ನಿಮಗೆ ಗೊತ್ತಿದೆ. ಅವನು ಬ್ರಹ್ಮಹತ್ಯಾ ದೋಷದಿಂದ ಇಂದ್ರ ಒಂದಿಷ್ಟು ಕಾಲ ತಾವರೆಯ ದಂಟಿನೊಳಗೆ ಹೋಗಿ ಸೇರಿಕೊಳ್ತಾನೆ. ಅವನಿಗೆ ಬ್ರಹ್ಮಹತ್ಯಾ ದೋಷದ ಪಾಪ ನಿವಾರಣೆ ಆಗುವವರೆಗೆ ಹೊರಗೆ ಬಂದ್ರೆ ಅಸುರರು ಕೊಂದು ಹಾಕ್ತಿದ್ರು. ಹಾಗೆ ಆವಾಗ ಇಂದ್ರ ಪದವಿಗೆ ಯಾರು ಇರಲಿಲ್ಲ. ಆಗ ದೇವತೆಗಳೆಲ್ಲ ನಿಶ್ಚಯ ಮಾಡ್ತಾರೆ, ಭೂಲೋಕದಿಂದ ನಹುಷನನ್ನು ಕರ್ಕೊಳ್ಳುವ. ಆ ಕಾಲಕ್ಕೆ ನೆನಪಿಟ್ಕೊಳ್ಬೇಕು, ಭೂಲೋಕಕ್ಕೆ ಮತ್ತು ದೇವತೆಗಳಿಗೆ ಡೈರೆಕ್ಟ್ ಕಮ್ಯುನಿಕೇಶನ್ ಇತ್ತು. ಅವ್ರು ಇವರನ್ನು ಮೀಟ್ ಆಗ್ತಿದ್ರು, ಇವ್ರು ಅವರನ್ನು ಮೀಟ್ ಆಗ್ತಿದ್ರು. ಇವತ್ತು ನಮ್ಮ ದುರದೃಷ್ಟ, ಕೆಲವರಿಗೆ ಆಗ್ತಿದ್ದಾರೆ ಈಗಲೂ ಕೂಡ, ಕೆಲವರಿಗೆ ಆ ಕನೆಕ್ಷನ್ ಇದೆ. ಬಟ್ ಬಹಳ ಜನ ನಾವು ಇವತ್ತು ಯಾಕೆ ಕಳ್ಕೊಂಡಿದ್ವಿ ಅಂದ್ರೆ, ಈಗಾಗಲೇ ಹೇಳಿತಲ್ಲ ಕಲಿಯುಗದ ಲಕ್ಷಣ, ನಾವು ಅಲ್ಲಿಂದ ಬಹಳ ದೂರ ಬಂದ್ವಿ. ಹೀಗಾಗಿ ಭೂಲೋಕದ ನಹುಷನನ್ನು, ಅದಕ್ಕೆ ಮಹಾಕ್ಷತ್ರಿಯ ಅಂತ ದೇವರು ಬರೆದ್ರು. ದೇವರವರ ಅದ್ಭುತ ಕಾದಂಬರಿ, ಓದಿ ಅದನ್ನು, ತುಂಬಾ ಸುಂದರವಾಗಿದೆ. ಮತ್ತೆ ಒಬ್ಬ ಭೈರಪ್ಪ ಬರೆದ ಪರ್ವ ಓದುವಾಗ ಬೇಸರ ಆಗುತ್ತೆ. ಒಬ್ಬ ಗಿರೀಶ್ ಕಾರ್ನಾಡ್ ಬರೆಯುವ ಯಯಾತಿಯನ್ನು ಓದುವಾಗಲೂ ಬೇಸರ ಆಗುತ್ತೆ. ಒಬ್ಬ ಯಯಾತಿ ಅಲ್ಲದ ಋಷ್ಯಶೃಂಗನನ್ನು ಬರೆಯುವಾಗಲೂ ಗಿರೀಶ್ ಕಾರ್ನಾಡ್ರಿಗೆ ಭಾರತೀಯ ಪರಂಪರೆಯ ತತ್ವಜ್ಞಾನದ ಆಳ ವಿಸ್ತಾರ ಗೊತ್ತಿಲ್ಲ. ದೇವರು ನರಸಿಂಹಶಾಸ್ತ್ರಿಗಳನ್ನು ನೀವು ಅವರ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಎಲ್ಲ ಕೃತಿಗಳನ್ನು ಓದಿದ್ರೆ ನೀವು ತಲೆ ಮೇಲಿಟ್ಟು ನಮಸ್ಕರಿಸಬೇಕು. ಬರೆದ್ರೆ ಹಾಗೆ ಬರೀಬೇಕು. ಅದೇನು ಭಾಷೆ, ಅದು ಏನು ಒಂದು ಕ್ಯಾರೆಕ್ಟರ್ ಪ್ರೆಸೆಂಟೇಷನ್. ಹಾಗೆ ನಹುಷ ಅಂದ್ರೆ ಮಹಾಕ್ಷತ್ರಿಯ, ಸಾಮಾನ್ಯನಲ್ಲ. ಹಾಗೆ ಅವ ಇಂದ್ರ ಪದವಿಯವರೆಗೆ ಪಡೀತಾನೆ. ತನ್ನ ಭೂಲೋಕದ ದೊರೆತನದ ಅಷ್ಟು ಒಳ್ಳೆಯ ಲಕ್ಷಣ. ಅವನು ರಾಜರ್ಷಿ. ರಾಜರು ಋಷಿ ಆದ್ರೆ ಅವರನ್ನು ಋಷಿ, ರಾಜರ್ಷಿ ಅಂತ ಕರೆಯುವುದು. ರಾಜರ್ಷಿ ಪದವಿ, ನಹುಷ ಚಕ್ರವರ್ತಿ ಭೂಲೋಕದಲ್ಲಿ, ಅವನಿಗೆ ಇಂದ್ರ ಪದವಿ.
ಆ ಇಂದ್ರ ಪದವಿ ಬಂತಲ್ಲ, ಆಗ ಮದ ಬಂತು ಐಶ್ವರ್ಯದಿಂದ. ಎಲ್ಲಿಯವರೆಗೆ ಐಶ್ವರ್ಯದ ಮದಕ್ಕೆ ಹೋದೆ ಅಂದ್ರೆ, ನನ್ನನ್ನು ಪಲ್ಲಕ್ಕಿಯಲ್ಲಿ ನೀವು ಹೊತ್ತುಕೊಳ್ಳಿ ಅಂತ ನಾನು ಅಲ್ಲಿದ್ದ ಬ್ರಹ್ಮ ಜಿಜ್ಞಾಸುಗಳಾದ ಬ್ರಾಹ್ಮಣರಿಗೆ ಹೇಳಿದೆ. ನೋಡಿ, ಬ್ರಾಹ್ಮಣ ಯಾರು ಅಂತ ಆಗ್ಲೇ ವಿವರಣೆ ಬಂದಿದೆ, ಮತ್ತೆ ಪುನಃ ಜಾತಿ ಮಟ್ಟಕ್ಕೆ ಹೋಗ್ಬೇಡಿ. ಬ್ರಾಹ್ಮಣರಿಗೆ ಬ್ರಹ್ಮ ಜಿಜ್ಞಾಸೆ ಮಾಡುವ ದಿನಾ ಭಗವಂತನ ತತ್ವದ ಜೊತೆಗಿರುವವನನ್ನ ಹೊರುವುದಕ್ಕೆ ನೇಮಿಸಿದೆ. ನನ್ನ ಅಡ್ಡಪಲ್ಲಕ್ಕೆ ಹೊರುವ ಹಾಗೆ ಅವರಿಗೆ ಆದೇಶ ಮಾಡಿದೆ. ಆಗ ಬೇಕು ಬೇಕು ಅಂತ ಕಾಲು ತಾಗಿಸ್ತಿದ್ದೆ ಅವರ ತಲೆಗೆ, ಅಗಸ್ತ್ಯನ ತಲೆಗೆ ಕಾಲು ತಾಗಿಸ್ತಾನೆ. ಆಗ ಅಗಸ್ತ್ಯರು, ನೀನು ನಿನ್ನ ಸ್ಥಾನದಿಂದ ಪತನವಾಗಿ ಭೂಲೋಕಕ್ಕೆ ಸರ್ಪವಾಗಿ ಬೀಳುವಂತ ನನಗೆ ಶಪಿಸಿದರು. ಅದರ ಶಾಪದ ಫಲ ನಾನು ಭೂಮಿಗೆ ಬಂದಿದ್ದೇನೆ. ಯಾವ ಮದವಾದರೂ ಗೆಲ್ಲಬಹುದು, ಐಶ್ವರ್ಯದ ಮದ ಗೆಲ್ಲಲಾಗದು. ನಾನು ಅದನ್ನ ಅನುಭವಿಸಿ ಅದರ ಸಾಕ್ಷಿಯಾಗಿದ್ದೇನೆ ಯುಧಿಷ್ಠಿರ. ಆ ಐಶ್ವರ್ಯ ನನ್ನ ಮಾಯೆಯನ್ನ ಮುಳುಗಿಸಿ ಕೆಳಗೆ ತಂದು ಒಗೆಯಿತು. ಹಾಗಾಗಿ ಈಗ ಅಜಯವಾಗಿದ್ದೇನೆ ಎಂದು ಯುಧಿಷ್ಠಿರನನ್ನು ಕಾಣುತ್ತೀಯೋ ಒಂದು ಬಿಡುಗಡೆ ಅಂದಿದ್ದರು. ನೀನು ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀಯಾ. ಇವತ್ತು ನಿನ್ನಿಂದ ನನಗೆ ಮೋಕ್ಷವಾಯಿತು, ನಾನು ಬಿಡುಗಡೆ ಹೊಂದಿದ್ದೇನೆ ಅನ್ನುವುದರೊಳಗಾಗಿ ಅವನ ಅಜಗರನ ಆ ಆಕಾರ ಹೋಗಿ ಅವನ ನಹುಷನ ಆಕಾರವಾಗಿ ಆಕಾಶದಿಂದ ಅವನಿಗೆ ದೇವರಥ ಬಂದು ಅವನು ಅದನ್ನು ಏರಿ ಅವನು ಹೋಗುವುದನ್ನು ಯುಧಿಷ್ಠಿರ ಸಾಕ್ಷಾತ್ ನೋಡಿದ ಅನ್ನುವುದು ಒಂದು ಕಥಾಭಾಗವಾಗಿ ಇದೆ. ಮುಂದೆ ಮತ್ತೆ ಕೃಷ್ಣ ಭೇಟಿಗೆ ಬರ್ತಾನೆ. ನಾಳೆ ನೋಡೋಣ. ನಮಸ್ಕಾರ.